ಇವುಗಳ ಹೆಸರೆಲ್ಲರೂ ಕೇಳಿರಿ, ಆದರೆ ಇವನ್ನ ಯಾರೂ ನೋಡಿಲ್ಲ. ನೋಡಿದ್ರೆ ಯಾರು ಕೇಳಿರಿ. ಕಲ್ಪವೃಕ್ಷ ದಶ ಪ್ರಕಾರ ಇರ್ತಾವು. ಕಾಮಧೇನು ಅಂದ್ರೆ ನಾವು ಆ ಕಾಮಧೇನು ಹತ್ತಿರ ನಿಂತ್ಕೊಂಡು ಏನ ಕೇಳಿದ್ರು ಅದು ಕೊಡ್ತಾರ ಕಾಮಧೇನು. ಚಿಂತಾಮಣಿ ರತ್ನ, ಚಿಂತಿತ ವಸ್ತುಗಳನ್ನು ಕೊಡ್ತಕ್ಕಂಥದ್ದು ಚಿಂತಾಮಣಿ ರತ್ನ. ಹೆಸರು ಕೇಳಿ ಯಾವುದಕ್ಕೂ ಯಾರೂ ನೋಡಿಲ್ಲ. ಕಾಮಧೇನು ಕಾಮಿತ ವಸ್ತುಗಳನ್ನು ಕೊಡಬಹುದು, ಆದ್ರೆ ಮೋಕ್ಷವನ್ನು ಕೊಡುವಂಥ ಸಾಮರ್ಥ್ಯ ಕಾಮಧೇನುವಿಗೆ ಇಲ್ಲ. ಕಲ್ಪವೃಕ್ಷನು ಸಹ ಭೋಗ ಭಾಗ್ಯ ಉಪಭೋಗ ವಸ್ತುಗಳನ್ನು ಕೊಡಬಹುದು. ಬಂಗಾರ, ಮನೆ ಏನ್ ಬೇಕು ಹೇಳಿದ್ದನ್ನು ಕೊಡಬಹುದು. ಅದರ ಮೋಕ್ಷವನ್ನು ಕೊಡತಕ್ಕಂಥ ಸಾಮರ್ಥ್ಯ ಕಲ್ಪವೃಕ್ಷಕ್ಕೂ ಇಲ್ಲ. ಅದೇ ಪ್ರಕಾರ ಚಿಂತಾಮಣಿ ಚಿಂತಿತ ವಸ್ತುಗಳನ್ನು ಕೊಡಬಹುದು, ಅದರ ಮೋಕ್ಷ ಕೊಡತಕ್ಕಂಥ ಸಾಮರ್ಥ್ಯ ಚಿಂತಾಮಣಿ ರತ್ನಕ್ಕೂ ಇಲ್ಲ. ಆದ್ರೆ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ರತ್ನಗಿಂತಲೂ ಈ ಪ್ರಪಂಚದ ಶ್ರೇಷ್ಠ ಯಾವುದಾದ್ರೂ ಇದ್ರೆ ಅದು ಧರ್ಮ, ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂಥದ್ದು. ಧರ್ಮದಿಂದ ಎಲ್ಲ ಬರ್ತಾವ. ಧರ್ಮ ಅಂತಕ್ಕಂಥದ್ದು ಆತ್ಮನನ್ನ ಪರಿಶುದ್ಧ ಪರಮಾತ್ಮ ಮಾಡಕ ಒಂದು ಸಾಧನವೇ ಧರ್ಮ. ಯಾವ ಪ್ರಕಾರ ಮೈನ ಇರಬೇಕಾದ್ರೆ ಒಂದು ಮುಸ್ಲಿಂಗೆ ಸಹಾಯ ಅಂತದ, ಯಾವ ಪ್ರಕಾರ ನದಿ ದಾಟಬೇಕಾದ್ರೆ ಒಂದು ನಾವಿಗೆ ಸಹಾಯ ಮಾಡ್ತದ, ಯಾವ ಪ್ರಕಾರ ಒಂದು ಊರಿಗೆ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ನಡು ರಸ್ತೆ ಸಹಾಯ ನಮ್ಗೆ ಬೇಕಾಗ್ತದ. ಹಂಗ ಮೋಕ್ಷಕ್ಕೆ ಹೋಗಾಕ ನಡು ಸೇತುವೆ ಇದ್ದಂಗ ಈ ಭೂಮಿ ವಿಶ್ವದಾಗ ಧರ್ಮದ ಅದು ಅನಿತ್ಯದ, ಅವಿನಾಶದ, ಶಾಶ್ವತ. ಅನಾದಿ ಕಾಲದಿಂದ ಎಷ್ಟು ಜೀವ ಮೋಕ್ಷಕ್ಕೆ ಹೋಗ್ಯಾವೋ ಅವೆಲ್ಲ ಧರ್ಮದಿಂದ ಹೋಗ್ಯಾವು. ಇವತ್ತು ಹೋಗ್ತಾ ಇದ್ರು ಧರ್ಮದಿಂದ, ಭವಿಷ್ಯ ಹೋಗ್ಬೇಕಾದ್ರೂ ಧರ್ಮದಿಂದ. ಅಂದ್ರೆ ಧರ್ಮ ಯಾಕೆ ಮಾಡಬೇಕು, ಧರ್ಮದ ಏನು ಅವಶ್ಯಕತೆ ಅದ, ಧರ್ಮ ಅಲಾವುದಯ್ಯ, ಧರ್ಮ ಯಾವುದು ಕನ್ಬೇಕು. जो धारति इति धर्मः, ಯಾವುದು ಧಾರಣ ಮಾಡಕ್ಕೆ ಯೋಗ್ಯದ ಅದಕ್ಕೆ ಧರ್ಮ ಅಂತ ಹೇಳಿ. ನೀವು ಯಾವ್ಯಾವ್ದು ಧರಿಸಿರಲ್ಲ ಅದೆಲ್ಲ ಬಿಟ್ಟು ಹೋಗುದು. ಉದಾಹರಣೆ ಬಂಗಾರ ಇರ್ಬೋದು, ಬಟ್ಟೆ ಇರ್ಬೋದು, ಬಳಿ ಇರ್ಬೋದು, ಕುಂಕುಮ ಇರ್ಬೋದು, ಚಸ್ಮಾ ಇರ್ಬೋದು, ಕೊನೆಗೆ ಶರೀರ ಇರ್ಬೋದು, ಶರೀರ ಧರಿಸಿವಿ, ಇವೆಲ್ಲ ನಾಶ ಮಾಡದ. ಆದ್ರೆ ಹಿಂದೂ ಇತ್ತು, ಇವತ್ತು ಮುಂದೆ ಇರ್ತದೆ. ಅದು ಚೇತನಾ ದ್ರವ್ಯ, ಚೇತನಾ ಧರ್ಮ, ಜೀವ ತತ್ವ, ಜೀವ ಪದಾರ್ಥ, ಜೀವಾಸ್ತಿ ಕಾಯ. ಜೀವ ತನ್ನ ಕಲ್ಯಾಣಕ್ಕೆ ಎಷ್ಟು ಸಮಯ ತಗೋತದೆ? ಅಪ್ಪನ ಕಲ್ಯಾಣ ಎಷ್ಟು ಕಾಲ ಬೇಕು ಮಹಾರಾಜಿ? ಯಾವ್ಯಾವ ಜೀವದ ಯಾವ ಪ್ರಕಾರ ಪುಣ್ಯ ಉದಯದ ಆ ಪ್ರಕಾರ ಆ ಜೀವದ ಯೋಗ ಕೂಡಿ ಬರ್ತದ. ಹಚ್ಚುದಟ್ಟ ನನ್ನ ಕೆಲಸ. ಯಾವಾಗ ಯೋಗಿ ಕಾಲಕ್ಕೆ ಅದು ಫಲ ಕೊಡಬೇಕು, ಅದು ಫಲ ಕೊಡ್ತದೆ. ಇನ್ನು ಹಚ್ಚು ನಾಳೆ ಕಾಯ್ಬೇಕಂದ್ರೆ ನೀ ಜಪ ಹಾಕಿ ಪೂಜಾ ಮಾಡಿ ಹರಿಗ ಕೊಟ್ಟರು ಕಾಯಿ ಸಿಗಂಗಿಲ್ಲ. ಹಚ್ಚುದ ನೀನು ಹೆಚ್ಚಿಡಿ ಮತ್ತೆ ಕಾಯ್ಬೇಕಾದ್ರೆ ಹ್ಯಾಂಗ್ ಸಿಕ್ಕಿತ್ತು ಹೇಳ ನೋಡು. ನಮಗೇನು ಬೇಕಾಗೈತಿ? ತಾತ್ಕಾಲಿಕ ಬೇಕಾಗಿತ್ತಲ್ಲ, ಈಗ ಮಾಡಬೇಕು, ನಾಳೆ ಸಿಗಬೇಕು. ಹಾಗಿಲ್ಲ. ಯಾವುದು ಜವಾರಿ ಐತಿ ನೋಡ್ರಿ, ಅದು ಲೇಟ್ ಮಾಡಿ ಫಲ ಕೊಡ್ತೈತಿ, ಮತ್ತು ಲೇಟ್ ಮಾಡಿ ಒಯ್ತಿ. ಯಾಕೆ ಜನ ಹೇಳು, ಯಾವ ಹ್ಯಾಬಿಟ್ ಅಲ್ಲಿ ಅದು ಲಘು ಫಲ ಕೊಡ್ತೈತಿ, ಲಘುನು ಒಯ್ತೈತಿ. ಫಾಸ್ಟ್ ಫುಡ್ ಈಗ ಮಂಡಲ ಅಡಿಗೆ ಮಾಡೋ ಮನ್ಯಾಗ ಅಗದಿ ಫಾಸ್ಟ್ ಬ್ರೇಕ್ಫಾಸ್ಟ್ ಅದು ಅಗದಿ ಫಾಸ್ಟ್. ಹೆಂಗೆ ಫಾಸ್ಟ್ ಅಂದ್ರೆ ಆ ಧಾರಾವಾಹಿ ಚಾವಿದ ನೋಡು ಅಡ್ವರ್ಟೈಸ್ ಬರ್ತದೆ. ಅಡ್ವರ್ಟೈಸ್ ಟಿಫಿನ್ ಆಗಬೇಕು, ಅಡ್ವರ್ಟೈಸ್ ಅಡಿಗೆ ಮಾಡಬೇಕು. ಮತ್ತೆ ಧಾರಾವಾಹಿ ನೋಡಕ್ ಬಂದ್ಬಿಡ್ಬೇಕು. ಹೌದಲ್ಲ, ನೋಡು ಸ್ವಲ್ಪ ಗ್ಯಾಪ್ ಇರ್ತದಿಲ್ಲ.
ಏನಾಗಬೇಕು ಅಡಿಗೆನೂ ಆಗಬೇಕು ಧಾರಾವಾಹಿ ನೋಡಬೇಕು ಆದ್ರೆ ಊಟನೂ ಆಗಬೇಕು ಕೆಲವು ಮಂದಿ ಹಿಂಗಿಲ್ಲ ಯಾಕಂದ್ರೆ ಧಾರಾವಾಹಿ ತರ್ಸ್ತಾನ ಊಟ ತರ್ಸ್ತಾನ ಮುಂದೆ ಕೂತ ಚಾಲು ಅದ್ರ ಮುಂದೆ ಕೂತ ಚಾಲು ಕಾಲ ಕಾಲ ಕುರ್ಚಿ ಮ್ಯಾಕ ಅಲ್ಲ ಏನ್ ಬೀಳ್ತಾವೋ ಏನ್ ತಿರ್ತಾವೋ ಅವ್ರನ್ನ ಹೇಳಂಗಿಲ್ಲ ಹಾಗೆ ನೋಡ್ತಿರ್ತಾರೆ प्रमाद वाणी से प्रमाद नाशक ज्ञान या जीवात्मा शुद्ध भावದಿಂದ ಅಣಾಮೋ ಶಬ್ದವನ್ನು ಉಚ್ಚಾರ ಮಾಡನ ಆ ಜೀವಾತ್ಮ ಜೀವನದಿಂದ ಪ್ರಮಾದ ನಾಶಗೊಳ್ಳುತ್ತದೆ ಉತ್ಸಾಹ ಜಾಗೃತಿ ಆಗ್ತದೆ ಉತ್ಸಾಹ ಇನ್ನು ಮಾಡಬೇಕು ನೋಡಿ ಪುಣ್ಯಂದ್ರೆ ಹೆಂಗ ಕೆಲಸ ಮಾಡಿ ರಾಮು ಅಂತಿದ್ದ ರಾಮು ಇಂದು ಯಾರಿಗೂ ನೀವು ಒಳ್ಳೆ ಕೆಲಸ ಮಾಡಿ ನೀವು ಆರಾಮ 3 ಗಂಟೆಗೆ ನಿಲ್ಪ ಸರ್ಕಾರ ಬಂದು 4 ಮಂದಿಯಾಗ ಆಶೀರ್ವಾದ ಕೊಡ್ತೀವಿ ನಾನು ಮಂದಿ ಹಿಂಗೆ ಆಶೀರ್ವಾದ ಅದಾರೆ ತಾಯಿ ಮುಂದೆ ಭಾಳ ದೂರ ಹೋಗ್ಬೇಕ್ರಿ ನಿಮ್ಮ ಆಶೀರ್ವಾದ ಇದ್ರೆ ಸಾಕ್ರೆ ನನಗೆ ಮಂದಿಯಾಗ ನೋಡ್ರಿ ಆ ವ್ಯಕ್ತಿಗೆ ಸರ್ಕಾರ ಮಾಡಿದ ಶಾಲೆಗೆ ಸಿಲ್ ಕೊಟ್ಟ ಮಹಾರಾಷ್ಟ್ರ ಕೊಟ್ಟರು 4 ಮಂದಿಗೆ ಚಪ್ಪಾಳೆ ಬಾರಿಸಿದ್ರು ಅವ್ರು ಆದರು ನೋಡ್ರಿ ಹೋಗಾಗಿಲ್ಲ ಒಬ್ಬರನ್ನ ಸಸಾರಕ್ಕೆ ಅಜಿನ ಕಳಿಸಿದ್ರೆ ನಿಮ್ಮ ಅಶೋಕರು ಹೋಗನವರು ಭಾರತ ಸರ್ಕಾರ ದುರ್ಗತಿ ಅವರೇ ಬಾಗಿ ಕೇಳಿದ ತಗೊಂಡಿಲ್ಲ ಮಹಾರಾಷ್ಟ್ರವರೇ ಕಳಿಸೋರು ಆನಂದ್ ನ್ಯಾಂಗೋಡ ಸಿದ್ದು ನ್ಯಾಂಗೋಡ ಮಗ MLA ಜೊಂಗಂಡಿ ಮಹಾರಾಜನ್ನು ಕಾಲ್ ಮಾಡಕ್ಕೆ ಹಚ್ಚಿ ಸ್ವೀಕಾರ ಮಾಡಿ ಹೇಳಿದ್ರಿ ಈಗ ಮೈಸೂರಿಗೆ ಕಿರ್ಗಿಸ್ತಾನ್ ನಿರ್ಮಾಣ ಆಗ್ತೈತಿ ಕಕ್ಕಲ್ಲು ಹಿಡಿಯಕ ಟ್ರೈನ್ ಹತ್ತತ್ರಿ ಒಂದು ಸ್ವಲ್ಪ ಟ್ರೈನ್ ಕಳಿಸ್ಬೇಕು ಆಯ್ತು ಮಹಾರಾಜ ಹೇಳೋದ್ರಿಂದ ನಾವು ಕೊಡಬೇಕು ನಿಮ್ಮ ಆಶೀರ್ವಾದದಲ್ಲಿ ನಾನು ಕಳಿಸ್ತೀನಿ ಹೇಳ್ತೀನಿ ಅಂತ ಹೇಳಿದ್ರು ಪಾಕಿಸ್ತಾನ ನಮ್ಮ ದೇಶದ ಪಾಕಿಸ್ತಾನ ಅನ್ನೋರು ನಾನು ಫ್ಯಾಕ್ಟ್ರಿ ಒಳಗ ಅವ್ರು ಮಾಡಿ ಗಾಡಿ ಬಸ್ ವ್ಯವಸ್ಥೆ ಮಾಡಿದ್ರು ಮಾಡು ಈ 2-3 ದಿವಸ ಸೇವಾ ಮಾಡಿದ್ರು ದುಡಿತು ಅದ್ರ ಕೆಪಾಸಿಟಿ ಎಷ್ಟಿತ್ತು ಅಷ್ಟು ಕಲಿತು ಎಲ್ಲ ಮುಗಿತು ಮುಗಿದಂದ್ರೆ ಇವತ್ತು ಹೋದ ಅಲ್ಲಿ ಹೋದಂದ್ರೆ ನೀವು ಹೇಳಿದ್ರು ಅವ್ರೇನು ಬಾಡಿಗೆ ಏನು ತಗೊಂಡಿಲ್ಲ ನಾನೇ ಏನು ಅವ್ನು ಭಾಳ ಚಂದ ನಾವು ಬ್ಯಾಸಲಿಲ್ಲ ಒಮ್ಮೆ ಯಾಕೆ 5 ಸಲ ಮಾಡೋದ ಒಮ್ಮೆ ಸಿಡುಕ್ ಬಿಡುಕ್ ಮಾಡಲಿಲ್ಲ ಏನು ಹೇಳು ಸಣ್ಣ ಮಗುವಿನ ಜೊತೆ ಹೂಡಿ ಹೂಡಿ ಸಣ್ಣವ್ರೇನು ದೊಡ್ಡವ್ರೇನು ಹಿರಿಯರೇನು ಯಾರಿಗೂ ಹೊಳ್ಳಿ ಮಾತಾಡಲಾರ್ದ ನೀವೇನು ಪ್ರೀತಿಗೆ ಕೊಟ್ಟಿದ್ರಿ ಕೊಟ್ಟದ್ದು ನಾಶ ಊಟ ಮಾಡಿ ಸೇವಾ ಕಳಿಸ್ತಾರೆ 1,000 ರೂಪಾಯಿ ಕೊಟ್ಟು ಕಳಿಸ್ರಿ ಗೈದು ನಡಿಸೈತಿ ನಾವು ಯಾಕ ಮೊದಲು ಬಾಡಿಗೆ ತಂದ್ರೆ ದಿವಸ 10,000 ರೂಪಾಯಿ ಇತ್ತು ಆ ಲೆಕ್ಕ ಹಾಕಿದ್ರೆ ಇವತ್ತು 40,000 ರೂಪಾಯಿ ಆಗಿತ್ತು 40,000 ನಾವು ಸಮಾಜ ಕೊಡಬೇಕಾಗಿತ್ತು 1,000 ರೂಪಾಯಿ ಬರಲ್ಲ ಕೊಟ್ಬಿಟ್ಟು ಹೋಗಿಲ್ಲ ಹೇಳ್ಬೇಕು ನಮ್ಮ ಕಮಿಟಿ ವಿಚಾರ ಮಾಡಿ 1,000 ರೂಪಾಯಿ ಕೊಟ್ಟು ಮುಂದೆ ಹೋದವ ಇವ್ರು ಹಿಂದೆ ನಾವು ಈ ಥರ ದುರ್ಗತಿ ಬಾಡಿಗೆ ಅಂತ ತಗೊಂಡಿಲ್ಲ ಅಟ್ಲೀಸ್ಟ್ ಡಿಸೈನ್ ಎಲ್ಲ ಗಾಡಿಗೆ ಹಾಕಿ ಕಳಿಸ್ಬೇಕು ಈ ವಿಚಾರ ಮಾಡಿ ಮುಂದೆ ಇವನು ಅಜಿತ್ ಕಳಿಸಿದಂತ ಅಲ್ಲಿ ಹೋಗೋದಾಗ ಹೇಳ್ರಿ ಮತ್ತೆ ನಮ್ಮ ಕಮಿಟಿ ಡೈರೆಕ್ಟರ್ ಡಿಸೈನ್ ಹಾಕೋರಿ ಇನ್ನೊಬ್ಬರು ಸರ್ ಪಾಟೀಲ್ ಸರ್ ಕೂಡ ಹೇಳ್ತಾರೆ ಏನಿಗೆ ಮಾಡ್ಕೊಂಡು ವಿಚಾರ ಹಾಕಿ ಬಂದವರು ಇಲ್ಲ ಆ ಧರ್ಮ ಕೆಲಸಕ್ಕೆ ಡಿಸೈನ್ ಮಾಡಿಸುವಾಗ ಹಂಗೆ ಹಾಕಿ ಬರ್ತೀವಿ ಧರ್ಮ ಹೆಂಗೈತಿ ಬಾಬಾ ಹುಡ್ರ PT ಪಾಟೀಲ್ ಬರ್ತಾರೆ ಗೊತ್ತಿರ್ತೇನೆ ಯಾರ ಮನೆ ಬಂದಿಲ್ಲ ಅವತ್ತಾಯ್ತಾರ ಆಗುಗೌಡ ಅವನ ಕತಿ ಗೊತ್ತಿಲ್ಲ ಸುಬಲ್ ಸರಳ ಮಾನವರು ಸಂಘ ಚೌಕವ್ರ ಮನ್ಯಾಗ ಬಾಣಿಸದಾಗ್ಯಾವ ಆಲೂರು ಅಂದ್ರೆ ಅದು ಹಾಲೂರು ಇದ್ದಾಗ ನಿಮ್ದ ಸೋಡಿ ಐತೆ ಹೈಗಾರಿಕೆ ಆಲೂರುನು ಪ್ರಸಿದ್ಧವಾದ ನಂಗೆ ಸಿದ್ದು ನಮ್ಮವ್ರು ಹೇಳಿದ್ರು ಆ ಫ್ಯಾಕ್ಟ್ರಿದಾಗ ಏನಾರ ಫುಲ್ ಬ್ಯಾರೇಜ್ ಕಟ್ಟಲ್ಲ ಅದ್ರ ಮೀಟಿಂಗ್ ಸಲ ಹೋದ್ರ ಗೌಡ್ತಿ ಕರೆದ ರೊಟ್ಟಿ ಬಿಸಿ ಬಿಸಿ ಕೈ ರೊಟ್ಟಿ ಬೇನಿ ಕೆನಿ ಮೊಸರ ಖಾರ ಹಾಕಿ ಕೊಟ್ರ ನಮ್ಮ ತೂತು ತಿನ್ಸಿ ಮಾಡಿ ಸಿಕ್ಕಿದ್ರು ಅಂತ ಆನಂದ್ರಿ ಜೈನ ಧರ್ಮದಾಗ ದಾನ ಅಂದ್ರ ಎತ್ತಿದ ಕೈಲಿ ಮಹಾರಾಜ್ರಿ ನಾ ಜೈನರ ಒಡಲ್ನಾಗ ಬೆಳೆದನ್ರಿ ನಾನು ಎಲ್ಲಾರು ಜೈನರು ಇವತ್ತ ಏನಾದ್ರು MLA ಆಗಿದ್ರ ಮಾಜಿ ಮಿನಿಸ್ಟರ್ ಆಗಿದ್ರ ಇವತ್ತು ಏನಾದ್ರು ದೊಡ್ಡವಾದ್ರ ಜೈನರಿಂದ ಆಗಿರೋ ಸತತ ಟೈಮ್ ಅವ್ರು ಹೇಳಿದ್ರು ಸಿದ್ದು ನ್ಯಾಂಗೌಡ ಅದ್ರ ವಿಶೇಷ ಅವ್ರ ಆಕ್ಸಿಡೆಂಟ್ ಆಗಿ ಏನಾಯ್ತು ಗೊತ್ತಿಲ್ಲ ಎಲ್ಲರಿಗೂ ಮೃತ್ಯು ಆಯ್ತು ಅವ್ರಿಗೆ 28ನೇ ತಾರೀಕಿತ್ತು ಮೇ ತಿಂಗಳ 27ನೇ ತಾರೀಕು ನಾವು ಹುಟ್ಟಿದ ದಿವಸ ನಾನು ದೀಕ್ಷಾ ತಗೊಂಡಿದ್ದ ದಿವಸ ಶರೀರ ಹುಟ್ಟಿದ್ದಲ್ಲ ನಾ ಏನು ದೀಕ್ಷಾ ತಗೊಂಡು ಅವತ್ತು ನಾನು ಜನ್ಮ ಹಾಕು ಕರೆ ಹಾಕಿದಾಗ 27 ಮೇ ನನ್ನ ದೀಕ್ಷಾ ದಿವಸ 28 ಮೇ ನಮ್ಮ ಅಜ್ಜನ ಸಮಾಧಿ ದಿವಸ ಮಾಮ ಹುಟ್ಟಿದ ಅಜ್ಜ ಸತ್ತ ನಾ 27 ಹುಟ್ಟಿನೇ 28 ನಾವು ಸತ್ತ ನಮ್ಮ ಅಜ್ಜ ಯಾರು ಕ್ರಿಕೆಟ್ ಹೋಗಿದ್ವಿ ದೇಶಭೂಷಣ್
ನಮ್ಮ ಅಜ್ಜ ಅಂದ್ರೆ ನಮ್ಮಪ್ಪ ಧರ್ಮಭೂಷಣ, ಅವರಪ್ಪ ದೇಶಭೂಷಣ. ನಮ್ಮ ಅಜ್ಜ ಅವ್ರು ತಿಳ್ಕೊಂಡದ್ದು ಮೇ 28. ನನ್ನ ಜನ್ಮ ಆದದ್ದು ಕೊಪ್ಪಳದ, ಅವ್ರ ಸಮಾಧಿ ಕೊಪ್ಪಳದಾಯ್ತು, ನನ್ನ ದೀಕ್ಷಾ ಕೊಪ್ಪಳದಾಯ್ತು. ಮೇ 27 ನನ್ನ ಜನ್ಮ ಆಯ್ತು, ಮೇ 28 ಅವ್ರ ಸಮಾಧಿ ಆಗಿತ್ತು. ದೀಕ್ಷಾ ಒಂದು ಸಲ ಅವ್ರು 85ರಾಗ ನಮ್ಮ ಜನ್ಮ ಆಗುತ್ತೆ. ದೀಕ್ಷಾ ತಗೊಂಡ 2003ರಾಗ ಕಡೆ ತಿಂಗಳು ಅದ ಡೇಟ್ ಒಂದು ದಿವಸ ಬರಕ 27 ನಮ್ಮ ದೀಕ್ಷೆ ಆಯ್ತು, 25 ಸಮಾಧಿ ತಿಥಿ ಐತಿ. ನೋಡ್ರಿ ನಾ ಯೋಗ ಅಬ್ದುಲ್ ಅಂದ್ರೆ ಮಲ್ಕಾಪುರ ಶಿವನಾಗಡಿ ಭಾಗದಾಗಿದ್ದೀವಿ. ಅವ್ರ ಸುದ್ದಿ ಬಂತು, ಏನ ಆಕ್ಸಿಡೆಂಟ್ ಆಗೈತಿ ಅಂತ ಹಾಸ್ಪಿಟಲ್. ನಮ್ಗೆ ಹೇಳಿ ಗೊತ್ತಿಲ್ಲ. ಈ ನಿಮ್ಮ ರೇಖಾ ಅಂತದ ಮೈಗೂರು ಪಂಡಿತ್ ಅಲ್ಲಿರ್ತಕ್ಕಂಥ ಹುಡುಗರಿಗೆ ಅಬ್ದುಲ್ ಅವ್ರಿಗೆ ಫೋನ್ ಹಚ್ಚಿ ಮಹಾರಾಜ್ ಏನು ಸುದ್ದಿ ಹೇಳ್ಬೇಡ್ರಿ, ನಮ್ಗೆ ಹೇಳೋದಿಲ್ಲ. ಸಾಮಾಯಿಕ ಆದ ನಂತರ 1 ಗಂಟೆಗೆ ದರ್ಶನ ಬಂದ್ರಲ್ಲ ಅವಾಗ ಹೇಳಿ. ಯಾಕಂದ್ರೆ ಒಂದ್ ವೇಳೆ ಮೊದಲೇ ಹೇಳ ಮಹಾರಾಜ ಉಪವಾಸ ಮಾಡ್ಕೋಬಹುದು ಅಂತ. ಯಾಕಂದ್ರೆ ಬದ್ರಿಗೆ ಡೆಮಾಲಿಷನ್ ಆದಾಗ ನಮ್ಮ ತೀರ್ಥಂಕರ ಮೂರ್ತಿಗಳನ್ನ ಡಿಪಾರ್ಟ್ಮೆಂಟ್ ಹೋದ ಸ್ಟೇಷನ್ದಾಗ ಇಟ್ಕೊಂಡಾಗ ಸಿದ್ದು ನ್ಯಾಮಗೌಡರು ಸ್ವತಃ ಬೆಂಗಳೂರಿಗೆ ಹೋಗಿ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿ ಹಿಂಗ ಜೈನ್ ಮುನಿಗಳ ಅವ್ರ ಧರ್ಮ ರಕ್ಷಣೆ ಸಲುವಾಗಿ ಅವ್ರ ಇತಿಹಾಸ ಉಳಿಸುವ ಸಲುವಾಗಿ ರೋಡ್ ಮ್ಯಾಚ್ ಆಗಿರ್ತಾರೋ ಮತ್ತು ಅವ್ರು ನೀವು ಸಹಾಯ ಮಾಡಿದ್ರೆ ನೀವು ಅನುಕೂಲ ಜೈನ್ ಮುನಿಗಳು 5 ಸೂಪರ್ ನೀವು ಬಗೆಹರಿಸಬೇಕು. ಅವ್ರ ಹೇಳಿದಾಗ ಪೂರ್ಣ ನಮ್ಮ ಜೊತೆ ಮಾತಾಡಿದ್ರು, ನಿಮ್ ಇಷ್ಟ ಎಲ್ಲ ಪೂರ್ಣ ಮಾಡ್ತೀವಿ, ನಿಮ್ ಸ್ಟ್ರೈಕ್ ಹಿಂದೂ ತಪ್ಪೂರಿ ಅಂತ ಸ್ವತಃ ಸೇಮ್ ಹೇಳಿದ್ರು. ಏನ್ರಿ ನಿಮ್ಮ ಭಾವನೆ ಹೇಳಿ ಅದನ್ನ ನಿಯಮದಿ ಹೊಳ್ಳಿ ನಮ್ಮ ಭಗವಾನ್ ದರ್ಶನ ಮಾಡಿದ ನಂತರ ನಾ ಹಾಡು ಮಾಡೋದ ನಿಯಮದು ಅದನ್ನ ಹೆಂಗ್ ಮಾಡಿ ನೋಡ್ರಿ ಅಂತ ಹೇಳಿ ಕಟ್ ಮಾಡಕತ್ತೀನಿ. ಆಗಿಂದ ಅವ್ರು ಫೋನ್ ಅಂತಾನೆ ಡಿಸಿ ಎಲ್ಲ ಅಂತಾನೆ ಮೂರ್ತಿ ವಾಪಸ್ ರಾತ್ರಿ 10 ಆದ್ರೂ ಮೂರ್ತಿ ವಾಪಸ್ ತಂದು ಸ್ವತಃ ಯಾರು ನ್ಯಾಮಗೌಡ ಬಂದು ಇಸ್ಕೊಟ್ರು. ಅಲ್ಲಿಂದ ಸಿದ್ದು ಸೋದೆ ಮುಂದಿನ ವರ್ಷ ಎಷ್ಟು ಖುಷಿ ಆಗ್ತಾರ. ಮರುದಿವ್ಸ ಮಹಾರಾಜ ವಚನ ಕೊಟ್ಟ ಆಸೆ ಮೂರ್ತಿ ಬಂದವು. ಹರ್ಯಾಣ ಜಾಗ ಮಾಡಿ ಹೋಗ್ಬೇಕು, ಮಹಾರಾಜ ದರ್ಶನ ಮಾಡಿ ಅವ್ರಿಗೆ ಆಹಾರ ಮಾಡಿ ಬರ್ಬೇಕಂತ ಅವ್ನು ವಿಚಾರ ನೋಡಿ ಜಮಖಂಡಿಯಿಂದ ಜೈನ್ ಮುನಿಗಳ ಆಹಾರ ಆಗ್ಬೇಕು. 5 ದಿವಸ ಉಪವಾಸ ಮಾಡೋರು ಅಲ್ಲಿಂದ ಬಂದ ಪುಣ್ಯಾತ್ಮ ನನಗೆ ಆ ನಿವೇದನೆ ಮಾಡಾಕಿ ಮತ್ತೆ ನೀವು ಅಂದಾಗ ಮೂರ್ತಿಗಳ ತಂದ್ರಿ ಮತ್ತೆ ನೀವು ಕಾಳಜಿ ಮಾಡಬೇಡ್ರಿ, ನಿಮ್ಮ ಜೊತೆಗಿನ ಬದ್ರಿಗೆ ಮೂರ್ತಿ ತಂದು ಕೊಡೋ ಜವಾಬ್ದಾರಿ ನನ್ನ ಹಾಳು ಮಾಡಬೇಕು. ನೀವು ಹಾಳು ಮಾಡೋದಕ್ಕೆ ನಾ ಹೆಂಗೆ ಹೋಗಂಗಿಲ್ಲ ಆಯ್ತು ನೋಡು. ನೋಡಿ ಎಂತ ಪುಣ್ಯವಂತಿ ಹೋಗಿದ್ದೇನೆ ಆಯ್ತು ಮನ ಹಾಕಿದ್ದು 6 ಗಂಟೆ ಮದುವೆ ಬಂದು ಒಳಗೆ ಪಿರಿಸಿ ಮಾಡೋದು ನಾನು ಮಾಡಿದ ಪಿರಿಸಿ ತೊಗೊಂಡು ಹೊರಗೆ ಬಂದು ಅಲ್ಲೇ ಮೂರ್ತಿ ತನ್ನ ಸಾಲ ಇಟ್ಟಿದ್ರು. ನಾವು ತೆಲಿನ ಡೊಂಗರ ಮೂರ್ತಿ ತೊಗೊಂಡಿವು. ನಾನು ತಗೋತೀನಿ ಅಂದವು ಮಾಡೋದು. ನಮಗೂ ಮತ್ತೆ ಯಾರ್ಯಾರು ಹೋಗಿ ಮುಟ್ಟಾರ ಡಿಪಾರ್ಟ್ಮೆಂಟ್ ಅವ್ರು ಎದುರು ಇಟ್ಟಾರ ಸುದ್ದಿ ಮಾಡ್ಬೇಕು ಏನು ವಿಕಲ್ಪಿಲ್ಲ ತಗೊಳ್ಳಿ ಅಂತ ತಿಳ್ಕೊಂಡ ಅವ್ರ ಕೈ ಮಾತ್ರ ನಾ ಡೊಂಗರ ಮೂರ್ತಿ ಕೊಟ್ಟ ನಾನು ನಿಮಗ ಯಾವುದು ಭರತೇಶ್ವರ ಭಗವಾನ್ ಮೂರ್ತಿ ತಗೊಂಡು ಬಂದೀವಿ. ಫೋಟೋ ಸಹಿತ ಹೊಡೆದು ಬಿಟ್ಟಾರ. ಆ ಟೈಮ್ ವಾಟ್ಸಪ್ ಮೇಲೆ ನೋಡಿ ಒಬ್ಬರ ಬೇರೆ ಗಾಂಗೀರ್ ಸಮಾಜ ಸೇರಿದವ್ರಿಗೂ ಸಹಿತ ಜೈನ್ ಮುನಿಗಳನ್ನೆಲ್ಲ ಜೈನ್ ಧರ್ಮನ್ನೆಲ್ಲ ಭದ್ರಿಗೆನೆಲ್ಲ ಅಪಾರ ಶಕ್ತಿ ಅವ್ರ ಆ ಡಿಸ್ಟ್ರಿಕ್ಟ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಅವ್ರಿಗೂ ಸಹಿತ ಇಲ್ಲಿ ಮಹೇಶ್ವರ ಕಿರಿಸ್ತ ಮಾಡಿದ್ರು. ಅದನ್ನ ಯಾಕೆ ಒಂದು ಟ್ರೇಡ್ ಬೇಕು ಒಂದು ಕಾಲ್ ಮಾಡಿಸಿದ್ವಿ ಏನು ವಿಚಾರ ಮಾಡಿದ್ರೆ ಬಟ್ ಅಜ್ಞಾನ ಟೀಕಾ ಮಾಡಿದ್ರೆ ವಸ್ತುಸ್ಥಿತಿ ಆಗ್ತೀನಿ. ಊರಾಗ ಗಾಡಿಗಳು ಟ್ಯಾಕ್ಟರ್ ಮನಿ ಮುಂದೆ ಖಾಲಿ ನಿಂತಾವ. ಗರ್ಸ ಹುಡುಗಿಯಲ್ಲಿ ಒಂದು ನುಸ್ಕಾ ತರ್ಬೇಕು, ಒಂದು 4 ಬಾಂಬು ತರ್ಬೇಕು ಬಿಡುವುದಲ್ಲ ಬರೀ ಅಂದ್ರೆ ನಮ್ಮ ಗಾಡಿ ಇಲ್ರಿ, ನಮ್ಮ ಗಾಡಿ ಪಂಚರ್ ಆಗೈತಿ, ನಮ್ಮ ಗಾಡಿ ಟ್ಯಾಕ್ಟರ್ ಇಲ್ರಿ, ಟ್ಯಾಕ್ಟರ್ ಹಿಡಿಯೋದಿಲ್ರಿ, ಏನೇನೋ ನಿಮಗೆ ಕೇಳ್ತೀವಿ ನಾವು. ಇದ ಧರ್ಮದಾಗ ಹುಟ್ಟಿ ನಮ್ಮ ಸಮಾಜದ ನಮ್ಮ ಧರ್ಮದ ಕೆಲಸ ಇರ್ತೈತಿ. ನಮ್ಗೆ ಸೌರ್ ಇಲ್ಲ, ನಮ್ಮ ಕಾಲೇ ಇಲ್ಲ ಅಂತ ಹೇಳು ಮಂದಿರ ನಮ್ಮ ಸಮಾಜದಾಗ ಐತಿ. ಬೇರೆ ಸಮಾಜದವರಾಗಿ ಧರ್ಮ ಬಾಬಾ ನೋಡ ನಾವು ಹೇಗೆ ರಾಮು ನೀ ನಂಬರ್ ಕೊಟ್ಟು ಅಶೋಕ್ ನಂಬರ್ ಇದ್ದಿಲ್ಲೋ ಆ ಬರೀ ಒಂದು ಕಾರ್ಯಕ್ರಮ ಸ್ಪೆಷಲ್ ಕರ್ಸ್ಕೊಂಡಪ್ಪ ನಿಂಗೆ ಆಶೀರ್ವಾದ ಕೊಡ್ತೀನಿ. ಅವ್ನು ಯಾವುದು ರಕ್ತದ ಅಪೇಕ್ಷೆ ಪಡಲಿಲ್ಲ. ಸಂಭಾವ್ಯ ಮನುಷ್ಯ ಈ 3-4 ದಿವಸ ದುಡಿದ ಸೇವಾ ಇದ ಉಳಿದ ಕೆಟ್ಟ ಚಲೋ ಯಾಕಂದ್ರೆ ಸತ್ತಂತ ಈ ಮನುಷ್ಯ ಸ್ವರ್ಗಕ್ಕೆ ಹೋಗ್ಯಾನೋ ನರಕಕ್ಕೆ ಹೋಗ್ಯಾನೋ ಕೇಳಬೇಕಾದ್ರೆ ಯಾರ ಪಂಡಿತ ಕಡೆ ಹೋಗ್ಬೇಡ್ರಿ. ಸತ್ತದ ಮನುಷ್ಯ ಸ್ವರ್ಗಕ್ಕೆ ಹೋಗ್ಯಾನೋ ನರಕಕ್ಕೆ ಕೇಳಬೇಕಾದ್ರೆ ಪಂಡಿತ ಕಡೆ ಹೋಗ್ಬೇಡ್ರಿ. ಯಾಕೆ ಪಂಡಿತ ಹೇಳಕ್ಕೆ ಬರಂಗಿಲ್ಲ. ಅದು ಯಾಕೆ ಅವ್ರು ಲೌಕಿಕ ಜ್ಞಾನಿನೂ ಅಲ್ಲ, ಮನಪರ್ಯ ಜ್ಞಾನಿನೂ ಅಲ್ಲ, ಕೇವಲ ಜ್ಞಾನಿ ಅಂತೂ ಅಲ್ಲ. ಸತ್ತ ಮನುಷ್ಯ ಸ್ವರ್ಗಕ್ಕೆ ಹೋಗ್ಯಾನೋ ನರಕಕ್ಕೆ
ಬರಬೇಕಾಗಿತ್ತು, ಚಲೋ ಮನುಷ್ಯರ ಕಾಲೇನು, ಚಲೋ ಮಂದಿ ದೇವ್ರು ಭಾಳ ದಿವಸ ಉಳ್ಸಂಗಿಲ್ಲ ನೋಡಪ್ಪ ಅಂತ ಚಲೋ ಬದಲ್ 4 ದಿವಸ ಇರ್ಬೇಕಾಗಿತ್ತು. 4 ದಿವಸ ಮನುಷ್ಯ ಚಲೋ ಈಗ ಶಿಲ್ಪಸಾಗರ ಸ್ಮಾರಕ ಆಗಿ ಅದನ್ನ ಪೂಜೆ ಆಗಬೇಕಾಗಿತ್ತು ಅಂತ 4 ಜನ ಹಿಂದೆ ಮಾತಾಡ್ತಿದ್ರು ಅಂದ್ರು ತಿಳ್ಕೊಂಡು ಸತ್ತ ಸೈನಿಕ ಹೋಗ್ಯಾರು ಅಂತ. ಯಾರೇ ಮಾತಾಡ್ತು ಪೀಡ ಚಲೋ ಆತ, ಊರಿಗೆ ಬರ್ತಾಗಿತ್ತು, ಪಾಪ ಯಾಕೆ ಮಾಡಿತ್ತು, ಪೀಡ ಚಲೋ ಆಗ್ತದ, ಹಿಂಗೆ ಮಾತಾಡ್ತಿದ್ರು ತಿಳ್ಕೊಂಡು ಆ ಸತ್ತು ನರಕಕ್ಕೆ ಹೋಗಿತ್ತು. ನೀವೇನು ಅನ್ಸ್ಕೊಳ್ಳೋಣ? ನೀವೇನು ಅನ್ಸ್ಕೊಳ್ಳೋ? ಸತ್ತು ಅಂದ್ರೆ ಚಲೋ ಅನ್ಸ್ಕೊಳ್ಳೋ, ಏನು ಬಟ್ಟೆ ಮುಸ್ಕೊಳ್ಳೋ 4 ಮಂದಿಗೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? 4 ಮಂದಿ ಒಪ್ಪುವಂತ ಕೆಲಸ ಮಾಡ್ಬೇಕು, ಸೇವಾ ಮಾಡ್ಬೇಕು. ಒಳ್ಳೆ ಕಡೆ ಬಂದ್ರೆ ಹೀಗೆ ಮಾಯಚಾರಿ ನೀ ಏನ್ ಮಾಡೋದಕ್ಕೆ ಕಾಸು ಕೊಡಬೇಡ, ನೀ ಏನ್ ಬೇಕಾದ್ರೂ ಒಂದು ಕಾಲ್ ಮಾಡೋಣ, ಎಲ್ಲ ನಿಂಗೆ ಹೆಲ್ಪ್ ಮಾಡೋಣ, ಹೇಳಿದ ಸಂಕಲ್ಪ ಪೂರ್ಣ ಆಗ್ಬೇಕು, ಅಷ್ಟೇ ಮಾಡುವಂತ ಅವನನ್ನ ಆಯ್ತು. ನಾನು ಏನು ಮಾಡೋದು ಪ್ರಶ್ನೆ ಇಲ್ಲ, ಬಟ್ ಮಾಡೋದು ಇಚ್ಛಾ ಪೂರ್ಣ ಅಂತ ಕೆಲಸ ಮಾಡ್ತೀನಿ ಅಂತ. ಭದ್ರಗಿರಿ ಒಳಗ 108 ಫೂಟ್ ಕೀರ್ತಿ ಸ್ತಂಭ ಭವಿಷ್ಯದ ನಿರ್ಮಾಣ ಆಗೋ ಭಾವ ಮಹಾರಾಜರ ಆ ಟೈಮ್ ಈಗಾಗಲೇ ಚಂದ್ರಕಾಂತ್ ಪೂಜೆ ಪಾಟೀಲ ನಮ್ಮ ಆಚಾರ್ಯ ಸಂಸ್ಕೃತಿ ವಿದ್ಯಾಸಾಗರ ಮಹಾರಾಜ ಗುರುಗಳು ಸಹೋದರ ಗೃಹಸ್ಥಾಗಿ ಮಹಾವೀರ್ ಅಷ್ಟೇ ಒಂದ ಮನ್ಯಾಗ 7 ಮಂದಿ ದೀಕ್ಷಾ ತಗೊಂಡಾರ. ಒಂದ ಊರಾಗ 7 ಮಂದಿ ದೀಕ್ಷಾ ತಗೊಂಡ್ರ ಮಿಶೋಡಿಯಾರ ಏನೋ ಒಂದ ಊರಾಗ 7 ಮಂದಿ ನೀವೇ ತಗೋಬೇಡ್ರಿ. ಹೇಳ್ತಾರ ನಮ್ಮ ಊರಾಗ 7 ಮಂದಿ ದೀಕ್ಷಾ ತಗೊಂಡ್ರು, ನೀ ನಿಮ್ಗೂ ಪ್ರಶ್ನೆ ಮಾಡಿದ 7 ಮಂದಿ ಸತ್ತು ಋಷಿಗಳನ್ನ ಊರಾಗ ಮೋಕ್ಷ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ಅವರಾಗ ನಾನು ಹೋಗ್ಬೇಕು. ನೀನ್ ಚಂದ್ರವಾಜಿಗೆ ಹೋಗಿದ್ಯಾ? ಬಾಣವಳ ದೈವ ಅವ್ರ ದೈವ ಉದಯಕ್ಕೆ ಬಂದೈತೆ, ಅಜ್ಜಿದ ದೈವ ಅಜ್ಜಿದ ದೈವ ಉದಯಕ್ಕೆ ಬಂತ. ನೀ ಅವ ದನ್ಪಾದ ಹಿಂಗ್ ಸುವರ್ಣ ಮಲ್ಲಪುಟ್ಟನ ಮಗಳ ಹೋದನ ಸುವರ್ಣ ನೀರು ಅಜ್ಜಿ ಆದ್ಮೇಲೆ ಅಂತ ಸರ್ ಕೇಳಿ ನೀನ್ ಐತ್ರಿ ಸ್ಮೃತಿ ಸ್ವಲ್ಪ ಹೋದೈತಿ ಲಾಸ್ಟ್ ಮೂಮೆಂಟ್ ಐತಿ ಮಾರ ಏನ್ ತಗೋ 2 ದಿವಸ ಬರೀ ನೀರ ಶರ್ಬತ ಅಂತ ಚಾ ತೊಗೊಳತ್ತಾರ ತಂದು ಯಾಕೆ ಅವ್ರ ಮಗ ಬಂದ ಅವನು ಹೇಳಿದ್ ಹಿಂಗೆ ಆಯ್ತ್ರಿ ಮಾಡೋದ್ರಿಂದ ಭಾವನಾ ಮಾಡಣ್ಯ 2 ಮಂದಿ ಹೇಳು ಭಾವನಾ ಮಾಡಣಿ ಪ್ರವಚನ ಆಗತ್ತೆ ಭಾವ ನೀನ್ ಮಾಡಿ ನೋಡ್ಬೇಕು ಎಷ್ಟು ಪುಣ್ಯ ಇರ್ತೈತಿ ಉದಯ ಸ್ಮೃತಿ ಅಡ್ಡ ಕಣ್ಣು ಕಾಣಂಗಿಲ್ಲ ತಾರೀಖು ನೋಡಿದಂಗೆ ಇವತ್ತು ಪ್ರವಚನ ಒಂದು ಹಾಸ್ತಪ್ಪ ಏನು ಸಾಯಂಗಿಲ್ಲ ವರದಕ್ಷಿಣೆ ಐತಿ ಭಾಳ ಉಪವಾಸ ಮಾಡಿದ್ವಿ ಅಷ್ಟಮಿ ದಿವಸ ದೇವ ದರ್ಶನ ಮಾಡಿ ಆನಂದ ಇಲ್ಲೋ ಅದಕ್ಕಿಂತ ಹೆಚ್ಚು ಆನಂದ ದೈವಗಳ ಚಂದ್ರವಾಚನ ನೋಡಿದೆ ಪ್ರವಚನ ನೋಡಿದಂತೆ ಹೋಗಿಲ್ಲ ನಮ್ದು ಅವಾಗ ಹೋಗ್ಬೋದಾ ನನಗೆ ಯಾಕೆ ಕರೆಯಕತ್ತಂಗಿಲ್ಲ ಇಂಥ ಗೋಡು ನಾವು ಬಹಳ ಖುಷಿ ಅಜ್ಜಿನ ದೈವ ಎಷ್ಟು ಪುಣ್ಯ ಐತಿ ನೋಡ್ರಿ ವಯಸ್ಸಿನಾಗಿಂತ ನೋಡಿಲ್ಲ ಶರೀರ ಬಹಳ ಕ್ಷೀಣ ಆಗೈತಿ ಅಂತ ಕ್ಷೀಣ ವರ್ಷದಾಗ ಅಜ್ಜಿ ಹೆಸರು ಹಾಕಿ ನಾನು ಚಂದ್ರವ ಅಂತ ಹೇಳ್ರಿ ನಾ ಬಾಜು ಕೊಟ್ಟೆ ಚಂದ್ರವಾಜಿ ನೋಡಿ ಯಾರು ಬಂದರು ತುಗಾಯ್ತು ಕೈಯಲ್ಲಿ ಮಾಡಿ ತಂದ್ರವ್ರು ಮಹಾರಾಜ ಬಂದಾರ ಅಜ್ಜಿ ಮಹಾರಾಜ ಕೈ ಎತ್ತಿ ನೋಡಿ ನಮೋಸ್ತು ಮಾಡಿ ಕೈ ತೋರಿಸಿ ಮಹಾರಾಜ ನಮೋಸ್ತು ಅಯ್ಯ ನಾ ಬಾಯಿ ಅಜ್ಜಿ ಬಾಯಿಲೆ ಅಜ್ಜಿ ನಮೋಗೆ ಬಂದ್ರು ಅಂತ ನನಗೆ ನಮೋರಿ ಅಂತ ಬಾಯಾಗ ಶಬ್ದ ಉಚ್ಚಾರ ಆಗೋದು ಕೇಳ ಅಂತ ಸಮಯದಾಗ ಯಾರೇ ಮಾತಾಡಿಸಿದ್ರು ಸಿಟ್ಟು ಬರ್ತೈತಿ ಅಂದ್ರೆ ಎಲ್ಲ ಶರೀರ ಕ್ಷೀಣ ಆಗಿರ್ತೈತಿ ಪ್ರಜ್ಞೆ ಉಳಿದಾಗಿಲ್ಲ ಸಹನ ಶಕ್ತಿ ಬಹಳ ಕಡಿಮೆ ಆಗಿರ್ತೈತಿ ಅಂತ ಸಮಯದಾಗ ಎಲ್ಲೇ ಜಾಗೃತವರ್ತ ಇತ್ತು ಸಾವಿರಾಂತ ಬರ್ತದ್ದು ಕೂಡ ಅದು ಪುಣ್ಯವಾದ ಜೀವಿತ ಮಾತ್ರ ಅದು ಸಾಧ್ಯ ಅಜ್ಜಿ ಮಹಾರಾಜ ಹೇಳಿದ ನಮೋಕಾರ ಅಂದ್ರೆ ಬಾಯ ಉಚ್ಚಾರ ಮಹಾರಾಜ ಅಜ್ಜಿ ಬಾಯ ಉಚ್ಚಾರ ಮಾಡ್ತಾರೋ ಅಜ್ಜಿ ಶಾಂತಿ ಮಂತ್ರ ಕೇಳ್ರಿ ಅಂತ ಶಾಂತ ರೀತಿಯಲ್ಲಿ ಶಾಂತಿ ಮಂತ್ರ ಹೇಳಿರಿ ಚಂದ್ರವತಿ ನಾಮದೇಶಕ್ಕೆ ಜೀವಶ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತ ಶ್ರೀ ಪರ್ಯ ಛೇದ ಮುನಿ ಪದ ಪ್ರಾಪ್ತ ಮೋಕ್ಷ ಗುಣ ಪ್ರಾಪ್ತ ಶಾಂತಿ ಮಂತ್ರ ಪಠನಂ ಕರೋಮೀತು ಸ್ವಾಹ ಈ ಮಂತ್ರ ಉಚ್ಚಾರಣೆ ಮಾಡಿ ಹೇಳು ಶಾಂತ ಕೇಳು ಪರೇ ಮಹಾರಾಜಂದು ಅಜ್ಜಿ ಎಡೆ ಸಿದ್ಧನು ಅನ್ನಂತೆ ಮತ್ತು ಅರಿಯಂ ಸಿದ್ಧ ಅನ್ನಂದಿತ್ತು ಅನ್ನ ಹೇಳಿ ಜೋರ್ ಎಂದಾರ ತ್ರಾಸ ಆಗೈತೆ ಅಜ್ಜಿ ಮನುಷ್ಯನಾಗ ಬಂದುವ ಶಾಂತತಿ ಎಲ್ಲ ಆಗುತ್ತ ಚಲೋ ಐತಿ ಎಲ್ಲ ಚಲೋ ಐತ್ರಿ ಮಹಾರಾಜ ಖುಷಿ ಆಯ್ತು
ಬಂದಿದ್ದವರೆಗೆ ನಾವು ಬಂದೇಳಿ ಈಗ ಸುವರ್ಣ ಬಂದೇಳಿ ಮಹಾರಾಜ ದಿವಸ ತಾಸು ಅರ್ಧ ತಾಸು ನೀರ ಚಾ ಏನೇನು ಕೇಳ್ತು ನೀನ್ ಏನ್ ಜಾಗ ಮಾಡಿ ಬಂದಿರ ಮಲ್ಲ ಏನು ಕೇಳಬಾರ್ದ್ರಿ ಎಲ್ಲ ಒಳಗಂತ ಜಾಗ ಮಾಡಿಬಿಡ್ತಾವ ಅಂತ ಎಂತ ಶರೀರ ಕ್ಷೀಣ ಆದ ನಂತರ ಸಹಿತ ಆ ಅಜ್ಜಿ ಮುಖದಾಗ ಏನು ಕೇಳ್ತೈತಿ ವೈರಾಗ್ಯ ಭಾವತೆ ಅಂತಿಮ ಸಮಯದ ಪುಣ್ಯಗ್ರಹಣ ಸಾಧು ಸಂತರ ಸಾನ್ನಿಧ್ಯ ದರ್ಶನ ಸಿಗುತ್ತದೆ. ಅದಕ್ಕೆ ಇವತ್ತು ಅಷ್ಟಾಣಿ ಪಡು ಶುರುವಾಗೆ ಶ್ರಾವಕ ಚಾತುರ್ಮಾಸ ಶುರುವಾತ್ ಇವತ್ತು ಅಶ್ವಿನಿ ಮಾಡೆ ಬಾಳ ಮಂದಿ ಉಪವಾಸ ಮಾಡೆ ಒಂದೊತ್ತು ಊಟ ಮಾಡೆ ಹಾಲು ಹಣ್ಣು ಅಷ್ಟ ಅನ್ನಲ್ಲ ಹಾಲು ಹಣ್ಣು ಅಷ್ಟ ತಗೊಂಡವ್ರು ಯಾವುದೇ ನಿಯಮ ಮಾಡೋದವ್ರು ಇವತ್ತು ಹೋಗಿ ಸಾಯಂಕಾಲ 2 ದಿವಸ ಇರ್ತಾರೆ ಗೊತ್ತಿಲ್ಲ ಎಂದು ನಾಳೆ 2 ದಿವಸ ಆಗಿಲ್ಲ ದೇವರು ತ್ಯಾಗ ಮಾಡ್ಬೋದು ಹೋಗಿ ಅಲ್ಲಿ ನೋಡ್ರಿ ಗಂಗಿ ಮಾಡಬೇಡ್ರಿ ಅಜ್ಜಿ ಗೊತ್ತನ್ನ ಅಂದಿರಿ ಮತ್ತೆ ಹೋಗಿ ಸಂಸಾರ ಸಂತಿ ಹೋಗ್ಬೇಡ್ರಿ ಸೈಡ್ ಕೊಟ್ಟು ನಮೋಕಾರ ಅಂತ ಹೇಳ್ರಿ ಸಮಾಧಿ ಮಂತ್ರ ಅನ್ರಿ ಅಥವಾ ಸಮಾಧಿ ಭಕ್ತಿ ಭಾವ ಅನ್ರಿ ಅಥವಾ ಸಮಾಧಿ ಭಾವನಾ ಅಂದ್ರೆ ಯಾವ್ದು ಸಾಧ್ಯ ಶಾಂತಿ ಯಾವುದೂ ಬರಲಿಲ್ಲ ಪಂಚನಮೋಕಾರ ಮಂತ್ರ ಜಪಿಸೋನಿ ಅಂತರಾತ್ಮ ಪಂಚಮ ಗತಿಗೆ ಸೂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಯಾವ ಸುದ್ದಿ ಸೋತ್ರ ಶಾಂತಿಯಿಂದ ಆ ಏರಿಯಾದಾಗ ಸಾಕ್ಷಿ ಕುಂದಿರು ಬಂದಾಗತಿ ಒಂದ್ಸಲ ಆಚಾರ್ಯ ವಿಹಾರ ಮಾಡ್ತಿದ್ರು ಸಂಸ್ಕೃತ ವಿದ್ಯಾಸಾಗರ ಮಾಡೋದು ಒಂದು ಪೇಷಂಟ್ ಇತ್ತು ಕಾಯಿಲೆ ಹಾಕಿದ್ರು ಲಾಸ್ಟ್ ಮೂಮೆಂಟ್ ಡಾಕ್ಟರ್ ಮನೆಗೆ ಎಲ್ಲಿದ್ದು ಅಂತ ಸಮಯದ ಆಕಾಶವು ಬರಂತೆ ಆ ಗಾಡಿ ತೆರೆಗಳು ಪೇಷಂಟ್ ತಳ ಇಳಿದ ದರ್ಶನ ಮಾಡುವಂತ ಶಕ್ತಿ ಇದ್ದಿದ್ದಿಲ್ಲ ಅದ್ರಾಗ ಅವ್ರು ಯಾರು ಹೇಳು आचरण से एक पेशेंट आपका दर्शन का इच्छा कर रहे हैं भाव रख रहे हैं हम भावना ಮಾಡಿ ಅಂತ ಹೇಳಿ ಇಟ್ಟಿಗೆ ಬಳಿ ವಿಹಾರದಿಂದ ಸೈಡ್ ಬಂದ ಆ ಟ್ಯಾಕ್ಸ್ ಕಡೆ ಗಾಡಿ ಕಡೆ ಬಂದ್ರು ಮಾಡೋದು ಆ ಪಡ್ಕ ಬಾಲ ಕರೆದ್ರು ಆದಷ್ಟು ಪೇಷಂಟ್ ನೋಡ್ತಾರೆ ನೀನ್ ಗಾಡಿ ಕೈ ಬಾಗಿ ಆ ಜೀವ ಮಂತ್ರ ಹೇಳ್ತಾರೋ ಆ ಜೀವ ಮಂತ್ರ ಅಂತರ್ತಿ ಕೇಳ್ತದೆ ಎಷ್ಟು ಪುಣ್ಯ ಇದೆ ಅಂದ್ರೆ ಆದಷ್ಟು ಮಂತ್ರ ಸಂಸ್ಕಾರ ಆಯ್ತು ಅಂತರ್ಮುಖರಾಗ ಜೀವನ ಸಮಾಧಿ ಹೋಗ್ತು ಯಾವಾಗಿಲ್ಲ ವಿಹಾರ ಸಮಯದ ಪುಣ್ಯ ಉದಯ ಬಂತಂದ್ರ ಅಂತ ಸಮಯದ ಸದ್ಗುರು ಸಾನ್ನಿಧ್ಯ ಸದ್ಗುರು ದರ್ಶನ ಸಿಗ್ತದೆ ಅಂತ ಜೀವನ ಹೋಗಿರ್ತಾವ ಅಂಕೇಳಿದ ಏನಾದ್ರು ಬಿಲ್ಲು ಪರ್ಯಾಯದಾಗ ಹೆಂಡತಿ ಮಾವಿನ ಹಣ್ಣು ಕೊಡ್ಬೇಕಂತ ಹರಿಯಾಕ್ ಹೋಗಿ ಅದು ಬಿದ್ದು ಬಿಲ್ದಾಗ ಬರಲ್ಲ ಹಾವು ಕಚ್ಚಿ ಅಲ್ಲೇ ಬಿದ್ದು ಬೆಸುದಿ ಗುರು ಬರಾಕಿತ್ತು ಹೇಗೆ ಹೋಗಿ ಮಾರಾಕಿತ್ತು ಮಾರಾಟ ಬಂದ ಆ ಬಿಲ್ಲು ನಮೋಕಾರ ಅಂತ ಹೇಳ್ತಾರೋ ನಮೋಕಾರ ಅಂತ ಕೇಳ್ಕೊಂಡು ಪ್ರಾಣ ಬಿಟ್ಟು ಸತ್ತ ಜೀವ ಸ್ವರ್ಗ ದೇವಾಗಿ 25ನೇ ತನಕ ಜನ್ಮ ತಗೊಂಡ ಮೋಕ್ಷ ಪ್ರಾಪ್ತಿ ಮಾಡ್ಬೇಕು महावीर भगवान आत्मा उद्धार आगोदो बिल्ल पर्यायದಿಂದ ಯಾರು ಪುರಾಣವ ನಿನ್ನಾತ ತೀರ್ಥಕ ಜೀವನ ಕಲ್ಯಾಣ ಮಾಡಿಸಿಕೊಂಡು ಬಿಲ್ಲ ಪರ್ಯಾಯದಿಂದ ಯಾವಾಗ ಯಾ ಜೀವನ ಕಲ್ಯಾಣ ಅಂತ ಹೇಳಕ್ ಆಗೋದಿಲ್ಲ ಅವಕ್ಕೆ ತೀತೆ ತಂಬೇಡ ಸಣ್ಣ ಕುಸ್ಕೊಳ್ಳಿ ಅಜ್ಜಿಗಳಿರಲಿ ವಯಸ್ಸಾದಂತ ಅಜ್ಜಿಗಳು ಮನ್ಯಾಗ ತಿರುಗಾಡಕ ಆಗಿಲ್ಲ ಏನು ಮಕ್ಕಳು ನೋಡಿ ಹೋಗಂಗಿಲ್ಲ ಅಂತ ಅಜ್ಜಿಗಳು ಸೇರಿ ಭಾವತಿ ನಾನು ನನ್ನ ಆತ್ಮ ಕಲ್ಯಾಣ ಆಗೈತಿ ನೀವು ಯತ್ನ ಮಾಡ್ತೀವಿ ಮುದುಕಿ ನಿನಗೆ ಆಗತ್ತಿಲ್ಲ ಕಪ್ಕೊಂಡ್ರು ನಾ ಹೋಗಿ ಕೊಡ್ತೀನಿ ಬರೋತಕ್ಕ ಬೆಟ್ಟ ಕಾಯ್ಕೊಂಡ್ರು ನನ್ನ ಮನ್ಯಾಗ ಖುಷಿ ಬರ್ಬೇಡ ಅಜ್ಜಿ ನಡಿ ಹೋಗೋಣ ಅಂತ ತಿಳ್ಕೊಂಡ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ರಿ ಸಣ್ಣಾಗಿದ್ದಾಗ ಈ ಸಣ್ಣ ಕುಸ್ಕೊಂಡು ತಗೊಂಡ್ಬಿಡ್ತಿದ್ರು ಚಾಲ್ 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 ಅನ್ಕೊಂಡು ಬಸ್ಸಿ ಕರ್ಕೊಂಡ್ ಬರ್ತಿರ್ಲು ಸಣ್ಣ ಸಣ್ಣ ಮಕ್ಕಳ ಸಂಸ್ಕಾರ ಆಗ್ತಿರ್ಲು ಹಂಗ ವಯಸ್ಸಾಗ್ತಂತ ಅವ್ರ ಅಪ್ಪನ ಅತ್ತಿ ಮಾವನ ಕೈ ಹಿಡ್ಕೊಂಡು ಬಸ್ಸಿ ಕರ್ಕೊಂಡ್ ಬರ್ಬೇಕು ಅದು ನಮ್ಮ ಸಂಸ್ಕಾರ ಹೋಗ್ಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ದೆ ಪೂಜೆ ಪಾಟೀಲ್ರು ಮಾತಾಡಿ ಇವತ್ತು ಬರೋರಿದ್ರು ಮಾರ್ಗದರ್ಶಿ ಅವರು ಅವ್ರ ಭಾವನ ಮಾಡಿರ್ತ ಇವತ್ತಿನ ಮುಂದಿನ ವಾರ ಚಲೋ ಅದರ ಚತುರ್ಮಾಸ ಸ್ಥಾಪನಾ ದರ್ಶನ ಭಾಷೆ ಇದ್ದಕ್ಕೆ ಮುಂದಿನ ವಾರ ಚತುರ್ಮಾಸ ನಾಣ್ಯದಲ್ಲಿ ಸ್ಥಾಪನಾ ಅವಾಗ ಹೋಗ್ಬಂದು ತಿಳ್ಕೊಂಡ ಅವ್ರಿಗೆ ಹೇಳಿ ಭಾವ ಮಾಡು ಆಯ್ತು ನಾವು ಒಬ್ಬರಿಗೆ ಹೋಗ್ಬಿಟ್ಟು ಬಂದು ಅವ್ರ ಜೊತೆ ಚರ್ಚೆ ಮಾಡ್ಯಾರು ಸುಮಾರು 108 ಕೂಟ ಕೀರ್ತಿಸಂ ನಿರ್ಮಾಣ ಮಾಡ್ಬೇಕಾದ್ರೆ ನಾವು ಆಚಾರ್ಯ ಆಶೀರ್ವಾದ ತಗೊಂಡ ಆರ್ಕೆ ಮಾರ್ಬಲ್ ಭೇಟಿ ಆದ್ರೆ ಇದು ಸಾಧ್ಯ ಆಗೈತಿ ಅಂತಕ್ಕಂಥ ಭಾವನಾ ಅದಕ್ಕೆ ಇಟ್ಕೊಂಡ ಇವತ್ತು ಮಾವಿ ಅಷ್ಟಿಗೆ ಅವ್ರು ಕರ್ಕೊಂಡ ಆಚಾರ್ಯ ದರ್ಶನ
ಮಾಡಿ ಅವತ್ತು ಆರ್ಕೆ ಮಾಡೋದಂದ್ರೆ ಇವತ್ತು ಎಲ್ಲರೂ ಆರ್ಕೆ ಮಾಡೋದು ಕತ್ರಿ ಹೇಳ್ಯಾರ. ಗುರು ಕೃಪಾ ಗುರು ಆಶೀರ್ವಾದ ಇತರ ಕೇಳ್ರಿ. ಎಂತ ಕಡು ಬಡು ಸಹಿತ ಶ್ರೀಮಂತ ಆಗ್ತಾವ, ಎಂತ ಪಾಪಿ ಸಹಿತ ಪರಮಾತ್ಮ ಆಗ್ತಾವ. ಯಾರ ಕೃಪಾ? ದೇವ್ರ ಕೃಪಾ ಅಲ್ಲ, ಗುರು ಕೃಪಾ. ದೇವ್ರಿಗಿಂತಲೂ ಗುರು ದೊಡ್ಡವ ಅಂತ ಇದಕ್ಕ. ದೇವ್ರ ಎಂದು ನೀವು ವಾಸ ಮಾಡಕ್ ನೇಮ ಕೊಡ್ಲಿಲ್ಲ ಹೇಳ್ರಿ. ದೇವ್ರ ನಿಮ್ಗೆ ಹಿಂಗ ಅಕ್ಕಿ ಹಾಕತ್ ಹೇಳಲಿಲ್ಲ. ದೇವ್ರ ನಿಮ್ಗೆ ಹಿಂಗ ಗಂಡ ಹಾಕುವ ಹೇಳಲಿಲ್ಲ. ದೇವ್ರ ನಿಮ್ಗೆ ಸೊಸಿ ಸೋತಾಗಿ ನೋಡ್ಬಾ ಅಂತ ಹೇಳಲಿಲ್ಲ. ದೇವ್ರ ನಿಮ್ಗೆ ಅತ್ತಿನ ಸೇವೆ ಮಾಡಂತ ಹೇಳಲಿಲ್ಲ. ಹೇಳು ಇಷ್ಟು ವರ್ಷದ ಬಸ್ಸಿ ಬರ್ತೀರಿ ಮಂಗ್ಯಾಗ ಹೋಗೋಣ ಬೆಳೆಯುವ ಮಾತಾಡ್ರಿ. ಒಬ್ಬರೇ ಹೇಳಿ ಮಾತಾಡಿ ನಮ್ಮ ಜೋಡಿ ನೆಹ್ನಾಗ ಪ್ರೋಗ್ರಾಮ್ ಮಾತಾಡ್ರೇನ ಇಲ್ಲ. ಶಿರಟಿ ಅಮ್ಮ ಡಾಕ್ಟರ್ ತಮ್ಮ ಮಾತಾಡ ಹೋಗೋಣ ಇಲ್ರಿ ಮಾತಾಡ. ಸರಿ ಗುರುಗಳು ಮಾತಾಡ್ತಾವ. ಮಾತನಾಡುವ ದೇವರು ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಷ್ಟು ದೊಡ್ಡದಂದ್ರ ನಾವ್ ಯಾರು ಕಲ್ಪನೆ ಮಾಡಕ್ ಸಾಧ್ಯ ಇಲ್ಲ. ಮುಂಜಾನೆ ಅಶೋಕ್ ಡಾಕ್ಟರ್ ಬಂದಿರೋ ದರ್ಶನಕ ಸರ್ 2 ಮಿನಿಟ್ನಾಗ ಚರ್ಚೆ ಆಗ್ತಿತ್ತು. ಅವ್ರ ಏಟು ಕಣ್ಣಿಂದ ಒಂದು ಸ್ವಲ್ಪ ಇದ್ರು ನಾವು ಓದಾಕ್ ಆಗುದ್ರಿ ಕರೆ ಕೇಳ್ತೀನ್ರಿ. ಟಿವ್ಯಾಗ ಪಾರಸ್ತ್ಯಾಲಂದಾಗ ಸುಧಾಸಾಗರ ಮಾಡಾದ್ರ, ವಿಶುದ್ಧ ಸಾಗರ ಮಾಡಾದ್ರ, ವಿದ್ಯಾಸಾಗರ ಮಾಡಾದ್ರ, ಸಮತಾ ಸಾಗರ ಮಾಡಾದ್ರದ ಪ್ರವಚನ ಹತ್ರ ಕೇಳ್ತೀವಿ. ಓದೋದಕ್ಕಿಂತ ಕೇಳೋದ್ರಾಗ ಬಹಳ ಆನಂದ. ಕರೆ ನೀವ್ ಎಷ್ಟು ಮಂದಿ ಓದ್ತೀರಿ, ಎಷ್ಟು ಮಂದಿ ಕೇಳಕ್ ಆಸಕ್ತಿ ಹೇಳ್ಬೋದು. ಕೇಳಕ್ ಆಸಕ್ತಿ ಅಂತ ನೀವು ಓದೋರು ಭಾಳ ಕಡೆ. ಸ್ವಾಧ್ಯಾಯ ಮಾಡೋದು ನಿಯಮಿತ 2 ಜನ ಅದ್ರ ಕೈ ಐತ್ರಿ. ದಿವಸ ಸ್ವಾಧ್ಯಾಯ ಮಾಡೋದು ನನ್ನ ನಿಯಮ ಐತ್ರಿ. ಕೊನೆ ಪಕ್ಷ 9 ನಿಮಿಷ ಮಾಡೋದು ಅನ್ನೋ 2 ಜನ ಅದರಿ. 1 2 3 4 5 6 7 8 9 10 ಎಷ್ಟು ಬೇಡೋ ಹಾ ಈ ಕಡೆ ಅಲ್ಲ 11 ಒಂದು 12 ಮಂದಿ ಸಿಕ್ಕ್ರಿ. ಇಲ್ಲ ಯಾರು ಎಷ್ಟು ಕಾಟದ ಎಷ್ಟು ಏನಂತಾರು ಎಷ್ಟು ತಾಸದ ಅಟ್ರಿ ಅದಾವ 12 ಸಿಕ್ಕುಲ್ಲ ನೋಡಿ. ಸ್ವಾಧ್ಯಾಯ ಮಾಡುವ ಸಂಖ್ಯೆ ಬಹಳ ಕಡಿಮೆ. ಇವತ್ತು ಅಷ್ಟಮಿ ಶುರುವಾದ ಚಾತುರ್ಮಾಸ. ಇನ್ನು 4 ತಿಂಗಳಲ್ಲಿ ಒಂದು 5 ನಿಮಿಷ ಶಾಸ್ತ್ರ ಗ್ರಂಥ ಓದ್ತೀನ್ರಿ ಅನ್ನೋರ್ ಕೈ ಹತ್ರಿ. 4 ತಿಂಗಳ ಅಟ್ರೆ ಮಾಡಿ ಇವತ್ತಿಂದ ಸ್ಟಾರ್ಟ್. ಎಲ್ಲರೂ ಮಾಡೋರಿಲ್ಲ. 5 ನಿಮಿಷ ಟೈಮ್ ಸಿಗ್ತದಿಲ್ಲ. ಕೊನೆ ಪಕ್ಷ 5 ನಿಮಿಷ ಆದ್ರೂ ಶಾಸ್ತ್ರ ಓದ್ತೀರ ಕೈ ಬಿಡ್ರಿ. ಓದಾಕ್ ಬರಲ್ಲ ನಾವೇ ಮಾಡ್ರಿ ಅನ್ನೋರು. ಕೆಲವು ಮಂದಿ ಅಂತಾರೆ ಓದಾಕ್ ಬರಲ್ಲ, ಇವರೆಲ್ಲ ಓದೋರ್ ಅಂತಾರೆ ನಾವೇ ಮಾಡ್ರಿ. ಓದಾಕ ಬರಲ್ಲವರು ಸ್ವಾಧ್ಯಾಯ ಮಾಡ್ಬೋದು. ಓದಾಕ ಬರಲ್ಲವರು ಸ್ವಾಧ್ಯಾಯ ಮಾಡ್ಬೋದು. ಸುದ್ದಿ ಸ್ತೋತ್ರ ಬಂದ್ರೆ ಅನ್ರಿ, ಅದು ಬರ್ಲಿಕ್ಕೆ ಗಪ್ಪನಿ ಕೊಡ್ರಾಕ್ ಬರ್ತದ. 5 ನಿಮಿಷ ಕಪ್ಕೊಂಡ್ರಿ, 5 ನಿಮಿಷ ಕಪ್ಕೊಂಡ್ರು ಇಲ್ಲ ಸ್ವಾಧ್ಯಾಯ ಗಪ್ಪ ಕೊಂಡ್ರೋದು. ಏನೂ ಮಾಡಂಗಿಲ್ಲ. ಜನರ ಬದಲು ವಿಚಾರ ಮಾಡಂಗ, ಮಕ್ಕಳ ಬದಲು ವಿಚಾರ ಮಾಡಂಗಿಲ್ಲ, ಒಬ್ಬರ ವಿಚಾರ ಮಾಡಂಗಿಲ್ಲ, ಶೈಲಿ ಬದಲು ವಿಚಾರ ಮಾಡಂಗಿಲ್ಲ. ಫಕ್ತ ನನ್ನ ಸ್ವರೂಪ ನಾ ಯಾರು, ನನ್ನ ಆಹ್ವಾನ ಸ್ವರೂಪ ಚಿಂತನೆ. ನಾ ಎಲ್ಲಿಗೆ ಬಂದು ಎಲ್ಲಿ ಹೋಗ್ಬೇಕು, ಅಲ್ಲಿ ಏನು ಮಾಡಬೇಕು, ನಾ ಇಲ್ಲಿ ಎಷ್ಟು ಪುಣ್ಯದ ಕೆಲಸ ಮಾಡಿ, ಎಷ್ಟು ಪಾಪದ ಕೆಲಸ ಮಾಡಿ. ನಿಮ್ಮ ಬದಲು ನೀವು 5 ನಿಮಿಷ ಚಿಂತನೆ ಮಾಡಿ, ನೀವು ಪಾಪ ಮಾಡೋ ಕೆಲಸಕ್ಕೆ ನಿಧಾನ ಹೇಳ್ರಿ. ನಾಳೆ ಪಾಪ ನಾ ಮಾಡೋದಿಲ್ಲ, ಧರ್ಮ ಹೆಚ್ಚು ಮಾಡ್ತಾ ಸಂಕಲ್ಪ ಮಾಡಿ. ಇದು ಸ್ವಾಧ್ಯಾಯ. ಸ್ವಪ್ರಸತ್ಯಾಯ ಸ್ವಾಧ್ಯಾಯ. ನಿಮ್ಮನ್ನು ನೀವು ತಿಳ್ಕೊಂಡ್ರ ಬದಲಾವಣೆ ಆಗಕ್ಕೆ ಬಹಳ ಟೈಮ್ ಆಗ್ತಾಗಿಲ್ಲ. ಏನೋ ಆ ಕುಂಜುದ ಇದ್ರೆ ಸಾಕಿ. ನಮ್ಗೆ ಹೇಳ್ತೇವೆ ಬುದ್ಧಿಪೇಟೆ ಕೇಳ್ರಿ. ಆಚಾರ್ಯ ಅಣ್ಣ ಮಾಡಿರಷ್ಟಿಗೆ ಸುಮಾರು 55 ವರ್ಷ ಆತ. ಅವ್ರ ಕಡೆ ಅಂದ್ರೆ 52 ವರ್ಷ ಆತು ಅವ್ರ ಕಡೆ ಹೋಗಿ. ಎಂದು ಇಟ್ಟು ಮಾತಾಡಕ್ಕೆ ಮುಕ್ತ ಅವಕಾಶ ಸಿಕ್ಕಿದ್ದಿಲ್ಲ. 1 ತಾಸು ಚರ್ಚೆ ಮಾಡಿರ್ತ ಆಚಾರ್ಯ ಮೂರ್ತಿ ಬದಲು ಯಾವುದು ಅರ್ಧ ಆದಿವೀರೇಶ್ವರ ಭಗವಾನ್. ಅರ್ಧ ಆದಿವೀರ ಭಗವಾನ್ ಪತ್ರಿಕೆ ಸಿಕ್ಕರು. ಆ ಮೂರ್ತಿ ಫೋಟೋ ಮತ್ತು ಅದರ ಪ್ರತಿಕೃತಿ ಮಾಡ್ಕೊಂಡು ಹೋಗಿದ್ರು. ಒಜೆ ಪಾಟೀಲ್, ಅನಿಲ್ ಚೌಗಲಿ, ನಿಮ್ಮ ವಿನೋದ ಮತ್ತ ಮಾವಿರಷ್ಟಿಗೆ ಒಂದು 5-6 ಮಂದಿ ಕೂಡ ಹೋಗಿದ್ರು ಆಚಾರ್ಯ ದರ್ಶನಕ. ಆ ಟೈಮ್ದಾಗ ಬಿಹಾರ ಆಗಲಿತ್ತು, ಮಾಡಾದ ಹಳ್ಳಿ ಮೂರ್ತಿ ನೋಡಾಕಿದ್ರು. 1 ತಾಸು ಫೋಟೋ ಬದಲು ಚರ್ಚೆ ಮಾಡಾಕಿದ್ರು. ಅವಾಗ ಮಾವಿರಷ್ಟಿಗೆ ಅವ್ರ ಅಂದ್ರತ್ತ ದೀಕ್ಷಾ ತಗೊಂಡು 50-53 ವರ್ಷದ ಆಚಾರ್ಯಗಳ ಎಷ್ಟೋ ಸಲ ದರ್ಶನ ಬರ್ತು. 5ರಿಂದ 7 ನಿಮಿಷ ಭಾಳ ಸಿಕ್ಕತ್ತಂದ್ರ 10 ನಿಮಿಷ ಅವಕಾಶ ಸಿಕ್ತಿತ್ತು. 1 ತಾಸು ಸಿಕ್ಕಿತ್ತಂದ್ರ ಇದಾಗಲೂ ಸಲ ಇದು ಭಗವಂತನ ಆಶೀರ್ವಾದ. ನನಗೆ 1 ತಾಸು ತಕ ಆಚಾರ್ಯ ಗೋಪಾಲ್ ಮುಂದಾಗ ಧರ್ಮ ಚರ್ಚೆ ಮಾಡಕ ಸಮಯ ಅನುಕೂಲ ಸಿಕ್ತು ಅಂತ. ಯಾವಾಗ ಯಾವ ಸಮಯ ಯಾವ ಟೈಮಿಂಗ ನಿಮ್ಮ ಆತ್ಮನ ಕಲ್ಯಾಣ ಜಾಗೃತಿ ನಿಮಿತ್ತ ಅಂತ ಗೊತ್ತಾಗೋದಿಲ್ಲ. ಒಬ್ಬ ರಾಜ ಇದ್ದ, ಒಬ್ಬನೇ ಮಗ. ಮಗ ಹೆಂಗಿದ್ದಂದ್ರ
ನಿಮ್ಮ ಊರಾಗ ಯಾರು ಇಲ್ಬೇಡಿ ಇದ್ದ ನಾವು ಊರು ಕಳಿಸ್ಯಾನ ನಂದಗಾಂವ್ ಹೋಗ್ಯಾನ ಇದ್ದು ಕರೆ ನಂದಗಾಂವ್ ಹೋಗ್ಯಾನ ಯಾರ ಚಕ್ರಾಟ್ಗಳ ಸಂಜೂರು ಮಗ ಸಿಕ್ತಿಲ್ಲ ನಂದೀಶ್ವರ ನೋಡ್ಕ ಅವ್ರ ಅಪ್ಪ ಯಾರು ಇದ್ರೆ ಇಲ್ಲಿಗ ಮ್ಯಾಗಿದಾಗಿದ್ರೆ ಮನ್ಯಾಗ ಕೂತ್ರೆ ಕೇಳಲಿಕ್ಕೆ ನೀವಲ್ಲಿ ಹೋಗಿ ಹೇಳ್ರಿ ಯಾರ ಸಂಜೂರು ಮಗ ಹಂಗಿದ್ದಂಗಿದ್ದವ್ ಸಂಜೂರು ಹೆಂಗದ ಅಂದ್ರೆ ಹೆಂಗಿರಿ ಮತ್ತೆ ನಿಮಗೆಲ್ಲ ಗೊತ್ತೈತಿ ಗೊತ್ತಿಲ್ಲ ಒಂದೇ ಮಾತನಾಗ ಹೇಳಕ್ ಹೆಂಗದ ಅಂದ್ರ ಇನ್ನ ಬಂದಂದ್ರೆ ಅವ್ರ ಅಪ್ಪ 3 ಸಲ ಅವ್ನು ಕರೆಯಾಕ ಬಂದ್ಬಿಟ್ಟು ಮೂರಿನ ಬಂಡಿ 3 ಸಲ ಕರೆಯಾಕ ಬಂದ ಯಾಕಂದ್ರೆ ಸಿಗವಲ್ಲ ಕಡೆಗೆ ಮಾರಾಟಕ್ಕೆ ಹೋದ್ರೆ ಸಿಗ್ತಾನೆ ಬರೋ ಇದೆ ಊಟಕ್ಕೆ ಹುಡುಕಾಡಿ ಬರೀ ಬಾಳ ಬರಾಗೈತೆ ಅವ್ರು ಅದಕ್ಕೆ ಈ ಬೆಳ ಹುಡುಕೊಂತಾರೆ ಬೆಳೆದ ಅಲ್ಲೇನ ಸಿಗಲಿಲ್ಲ ಊಟಕ್ಕೆ ಹುಡುಕಾಡಿ ಬರೀಬೇಕಲ್ಲ ಸಿದ್ದು ಸಾಗರ ಹುಡುಕಾಡಿ ಕರ್ಕೊಂಡಿರ್ತಾರ ಹಂಗೆ ರಾಜಪುತ್ರ ಇದ್ದವ್ ಹೆಂಗೆ ಕೂತ್ರ ರಾಜಪುತ್ರ ಏನೂ ಕೆಲಸ ಬೇಡ ಒಟ್ಟು ಚೈ ತಿರುಗು ಚೈ ನೋಡು ಯಾವುದೂ ಜವಾಬ್ದಾರಿ ಅನ್ನೋದಿಲ್ಲ ಎಲ್ಲರೂ ರಾಜಕುಮಾರ ಕಿಮ್ಮತ್ ಕೊಟ್ರೆ ನಿಮ್ಗೇನು ಅದ್ರ ಬದಲು ಗೌರವ ಇದ್ದಿದ್ದಿಲ್ಲ ಅದ್ರ ಬದಲು ಸ್ವಾಭಿಮಾನ ಇದ್ದಿದ್ದಿಲ್ಲ ಹೆಂಗೆ ಬೇಕಂಗೆ ಸ್ವಚ್ಛ ತಿರುಗಾಡೋ ರಾಜಾಗ ಚೀಟ್ ಐತದ ಯಾಕೆ ಬದಲ ಅವನ ರಾಜ್ಯದ ಬದಲ ಯಾಕ ಹೀಗಾಗ್ತದ್ರ ನಾನು ರಾಜ್ಯದ ಗತಿ ಏನ ನನ್ನ ಮಗನೇ ನಾನು ಉತ್ತರಾಧಿಕಾರಿ ಆಗವ ಇವೊಂದು ಜವಾಬ್ದಾರಿನೇ ಇಲ್ಲ ಯಾವುದ್ರ ಬದಲು ಕಾಳಜಿನೇ ಇಲ್ಲ ಇಂಥ ರಾಜ ಆದ್ರ ನನ್ನ ರಾಜ್ಯದ ಪಾಡೇನು ಗತಿ ಏನು ಎಲ್ಲ ಇವಾಗ ಕಷ್ಟ ಅನ್ನೋದು ಏನ ಶ್ರಮ ಅನ್ನೋದು ಏನ ಗೊತ್ತಾಗಬೇಕಂತ ತಿಳ್ಕೊಂಡ ಅಪ್ಪ ಆ ರಾಜಪುತ್ರನ ಹೊರಗೆ ಹಾಕಿದ ರಾಜ್ಯದಿಂದ ಬಯಸ್ತಾರ ಎಲ್ಲಿ ತನಕ ನಿನ್ನ ಕಾರಣ ನಿನ್ನ ಬುದ್ಧಿ ಬರಲ್ಲ ತನಕ ನಮ್ಮ ರಾಜ್ಯದಾಗ ನೀನು ಪ್ರವೇಶ ಇಲ್ಲ ಹೊರಗೆ ಹಾಕಿಬಿಟ್ಟ ಹೊರಗೆ ಹೋಗಿ ತಳ್ಕೋತ ನಾನು ಹೊರಗೆ ಹಾಕಿರ ಹಂಗ ತಿಂಗ ತಳ್ಕೊತ ಹೋದು ಆ ಊರು ಹೊತ್ತು ಮತ್ತೊಂದು ಊರು ಹೊತ್ತು ಹುಡುಕ್ತು ಎಲ್ಲಿ ಏನು ಮಾಡಕ್ಕೆ ಆಸ್ತಿ ಇಲ್ಲ ಇವಂಗಂತೂ ನನ್ನ ಕೆಲಸ ಅನ್ನೋದು ಗೊತ್ತಿಲ್ಲ ಮತ್ತೆ ಇಷ್ಟಿತರ ಮನುಷ್ಯ ಕೇಳ್ತೈತೆ ಅವ್ರ ಮನೆ ಮುಂದೋಗಿ ಭೇಟಿ ಇವ್ರ ಮನೆ ಮುಂದೋಗಿ ಬೇಡಾಕಿತ್ತು ಯಾರು ಅಂತ ರೊಟ್ಟಿ ಕೊಟ್ಟು ಏನೋ ಕೊಟ್ಟು ತಿನ್ನೋದ ಹಿಂಗಾಗಿ 2 ರೂಪಾಯಿ ಕೊಡೋದ 3 ರೂಪಾಯಿ ಹಿಂಗೆ ಯಾಕಿತ್ತು ಇವನಾಗ ಬೇಡ 4 ಮಂದಿ ಸಿಕ್ಕರು ಅವ್ರ ಜೋಡಿ ದೋಸ್ತಿ ಮಾಡಿದ ಅಂದ್ರೆ ಬೇಡ್ಕೊಳ್ಳೋ ಸಂತಿ ಮಾಡಿದ ಭಿಕ್ಷುಕರು ಸಂತಿ ಮಾಡಿದ ಯಾರ ಕತೆ ಹೇಳ್ತೇನೆ ನಿಮ್ದು ಬಾಳೆ ಹಿಂಗಾಗಿ ಕತಿ ದೃಷ್ಟಾಂತ ಟೈಮ್ ಪಾಸ್ ಇರಂಗಿಲ್ಲ ನೀವು ಕ್ಷತ್ರಿಯ ಪುತ್ರರ ನೀವು ರಾಜಪುತ್ರರ ನಿಮ್ಮೊಳಗ ಆತ್ಮ ಮಹಾರಾಜ ಆಗ್ತಕ್ಕಂಥ ಶಕ್ತಿ ಐತಿ ಮಾತಾಜಿ ಆಗ್ತಕ್ಕಂಥ ಶಕ್ತಿ ಐತಿ ಸಾಕ್ಷಾತ್ ತೀರ್ಥಂಕರ ಆಗ್ತಕ್ಕಂಥ ಶಕ್ತಿ ಪ್ರತಿಯೊಂದು ಆತ್ಮ ಒಳಗೈತಿ ಭಗವಾನ್ ಆಗ್ತಕ್ಕಂಥ ಶಕ್ತಿ ಐತಿ ಆದ್ರೆ ಏನ್ ಮಾಡ್ತೀವಿ ನಾವು ಮಾಡಬಾರ್ದ ಮಾಡಕತ್ತೀವಿ ನೀವು ನೋಡಿ ರಾಜಪುತ್ರ ಗತಿ ಏನಾತಂತ ಕೇಳ ಭಿಕ್ಷುಕರು ಜೊತೆ ಕೂಡಿ ಭಿಕ್ಷುಕನ ಆಗ್ಬಿಟ್ಟ ಅಲ್ಲಿ ಭಿಕ್ಷೆ ಬಡ್ದ ಇಲ್ಲಿ ಭಿಕ್ಷೆ ಬಡ್ದ ಆ ಊರ ಈ ಊರ ಓದ 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 12 ವರ್ಷ ಕಳೆದು 12 ವರ್ಷಗಳ ನನ್ನ ಮಗ ಬದಲಾಗ್ತಾನೆ ವಿಶ್ವಾಸ ಯಾರು ಇಟ್ಕೊಂಡಿದ್ರು ರಾಜ ಇಟ್ಕೊಂಡಿದ್ದ ಹಂಗ ನಮ್ದು ವಿಶ್ವಾಸ ಇದೆ ಇಂದಿಲ್ ನಾಳೆ ಒಂದು ಟೈಮ್ ಬರ್ಬೋದು ನಾ ಇವ್ರಾಗ ನೋಡ್ಬೋದು ಒಂದ್ ವೇಳೆ ಇರ್ಲಿಕ್ಕಂದ್ರ ವಿದೇಶಕ್ಕೆ ಮೋಕ್ಷಕ್ಕೆ ವಾದ್ನಿ ಅಥವಾ ಸ್ವರ್ಗಕ್ಕೆ ವಾದ್ನಿ ಅಲ್ಲಿ ಅವಧಿ ಹಚ್ಚೇರೆ ನೋಡ್ಬೋದು ಇಂದಿಲ್ ನಾಳೆ ಒಂದಿಲ್ ಒಂದ್ ದಿವಸ ಮನುಷ್ಯವಾಡಿಯಾಗ ಒಂದ ಆಕೈತಿ ಪೂಜೆ ಒಂದ ಆಕೈತಿ ಎಲ್ಲಾರ ಮನಸ್ಸು ಒಂದಾಗಿ ಇವತ್ತಿನ ಟೈಮ ಬರ್ತೈತಿ ಎಲ್ಲೋ ಒಂದು ಮೂಲ್ಯಾಗ ಐತಿ ನಮಗೂ ವಿಶ್ವಾಸ ಹಂಗ ರಾಜಾಗೂ ವಿಶ್ವಾಸ ಇತ್ತು ಏನ್ ವಿಶ್ವಾಸ ಇತ್ತು ಇಂದಿಲ್ ನಾಳೆ ನನ್ನ ಮಗ ಕರ್ತನ ಅಂದ್ರೆ ಏನು ಪ್ರಜಾಪಾಲನೆ ಅಂದ್ರೆ ಏನು ರಾಜಧರ್ಮ ಅಂದ್ರೆ ಏನು ತಿಳ್ಕೊಂಡವನು ಅಂತ ಹೊರಗೆ ಹಾಕಿದ್ದ ಖರೆ 12 ವರ್ಷ ಕಳೆದ್ರು ಮಗ ಏನ್ ಮಾಡ್ತಿದ್ದ ಭಿಕ್ಷಾ ಬೇಡಿ ಬಟ್ಟಿ ತುಂಬಿಕೊಟ್ಟಿದ್ದ ತಿರುಗ್ತಾ ಬನಾರಸ್ ಅಂತ ಕ್ಷೇತ್ರಕ್ಕೆ ಹೋದ ಅಲ್ಲಿ ಭಿಕ್ಷಾಟಿಗೆ ಪದ್ಧತಿ ಇದ್ದಿದ್ದಿಲ್ಲ ಭಿಕ್ಷಾ ಕೊಡೋ ಪದ್ಧತಿ ಇದ್ದಿದ್ದಿಲ್ಲ ಆ ದೇಶದಾಗ ರಾಜ್ಯದಾಗ ನಾಡಿನಾಗ ಒಂದು ರೂಲ್ಸ್ ಇತ್ತು ನಮ್ಮ ಊರಾಗ ಯಾರು ಭಿಕ್ಷಕ್ಕೆ ಇರಬಾರ್ದು ಒಂದ್ ವೇಳೆ ಯಾರಿಗೆ ಹೊಟ್ಟಿಗೆ ಸಿಗಂಗಿಲ್ಲ ಅವ್ರು ಇಲ್ಲಿ ಬಂದ ಅನ್ನ ಛತ್ರದಾಗ ಧರ್ಮಶಾಲಾದಾಗ
पंचाक्षरवृष्टि, रत्नवृष्टि, नगर रचना, कुबेर रत्न ಕೇವಲ ಪಂಚಗಳ ಮಾತ್ರ ರತ್ನವೃಷ್ಟಿ ಅಂದ್ರೆ ಎಷ್ಟು ರತ್ನವೃಷ್ಟಿ ಆಗ್ತದೆ ಅಂದ್ರೆ ಏನು ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. 3.5 ಕೋಟಿ ತ್ರಿಕಾಲ ಸಮಯ ಅಂದ್ರೆ 15 ತಿಂಗಳ 9 ತಿಂಗಳ ಗರ್ಭದಲ್ಲಿ ಇರೋ ಸಮಯದಾಗ ಮೊದಲ 6 ತಿಂಗಳ ಟೋಟಲ್ 15 ತಿಂಗಳ ತನಕ ಆ ಅಯೋಧ್ಯ ನಗರಿಯಲ್ಲಿ ತೀರ್ಥಂಕರಿಗೆ ಅವತಾರ ಹಾಕೋರು, ತೀರ್ಥಂಕರಿಗೆ ಜನ್ಮ ತಗೋತಾರೋ, ಅಲ್ಲಿ ರತ್ನವೃಷ್ಟಿ ಆಗ್ತಿದ. ಆ ರತ್ನವೃಷ್ಟಿ ಮಹಿಮಾದಿಂದ ಆ ನಗರ ಎದೆಯಾದಾಗ ಒಬ್ರು ಭಿಕ್ಷುಕನ ಪಡೆದ ಇರಲಿಲ್ಲ, ಅಷ್ಟು ಶ್ರೀಮಂತರ ಪ್ರಾಪ್ತ ಆಗಿರ್ತದೆ. ಅದಕ್ಕೆ ನಮ್ಮ ಗುರುಗಳು ಆಚಾರ್ಯ ಭಗವಾನ್ ವಿದ್ಯಾಸಾಗರ ಮಹಾರಾಜ್ ಹೇಳ್ತಾರೋ, जिनेंद्र भक्त कभी दरिद्री नहीं, जिनेंद्र भक्त कभी दरिद्री नहीं, दरिद्र है तो वो जिनेंद्र भक्त नहीं. ये जनता माता ಯಾರ ನಿಜವಾಗಲೂ ದೇವಶಾಸ್ತ್ರ ಗುರುಗಳು ಭಕ್ತರು ಅವರೆಲ್ಲೂ ಬಡವರು ಇರಂಗಿಲ್ಲ. ಒಂದ್ ವೇಳೆ ಬಡವರು ಇದ್ರೆ ಅವ್ರು ಜಿನೇಂದ್ರ ಭಕ್ತ ಅದ. ನಿಮ್ಗೆ ಯಾರು ಮಾರ ಭಾಸ್ಕರ ಉದಾಹರಣೆ ಇವತ್ತು ಸುದ್ದಿ ನಾನು ಭುಜಪಟ್ಟಿ ಮಹಾರಾಜಿ ನಿಮ್ಮ ಆಶೀರ್ವಾದದಿಂದ ಗೋವಾದಂತ ಗೋವಾ ಅಲ್ಲಿ ನಂಗೆ ಎಲ್ಲ ಸೇವೆ ಸಿಕ್ತು. ಇಲ್ಲಿ ಎಲ್ಲಿ ಮಹಾರಾಜರ ಪ್ರಮಾಣ ಸಾಗರ್ ಚತುರ್ಮಾಸ ಆಗಿತ್ತು, ಪ್ರಣಾಮ್ ಸಾಗರ್. ಅವಾಗ ಜಾಗ ನಿಗದಿ ಇದ್ದಿದ್ದಿಲ್ಲ. ಈಗ ಜಾಗ ನಿಗದಿ ಸುಮಾರು 3 ಎಕರೆ ಜಮೀನು ಅಂತ ಶಿಬಿ ಒಳಗ ಜೈನ ಧರ್ಮಕ್ಕೆ ಸಿಕ್ತು. ಇದು ಸಂತರ ಚರಣ ಸ್ಪರ್ಶದಿಂದ ಆಚರಿಸುವ ಗುರುಗಳ ಆಶೀರ್ವಾದದಿಂದ ಆಶೀರ್ವಾದಿತ್ತು. ಮನುಷ್ಯ ಎಲ್ಲೂ ಕಷ್ಟದಿಂದ ಪರಿಹಾರ. ಅದಕ್ಕಂತಾರು ಧರ್ಮ ಮಾಡ್ರಿ. ಧರ್ಮ ಯಾಕೆ ಮಾಡ್ಬೇಕಂದ್ರೆ ನಮ್ಮ ಕಷ್ಟ ಪರಿಹಾರಕ್ಕಾಗಿ, ನಮ್ಮ ಆತ್ಮ ಕಲ್ಯಾಣಕ್ಕಾಗಿ. ಸೀತಾ ಅಗ್ನಿ ಪರೀಕ್ಷೆ ಮಾಡಿದ್ರು. ಆ ಅಗ್ನಿ ಪರೀಕ್ಷೆ ಸೀತಾ ರಕ್ಷಣೆ ಮಾಡಿದ್ರು. ಸೀತಾ ಮಾಡ್ತಕ್ಕಂಥ ಧರ್ಮ. ಸೀದ ವ್ರತ ಪಾಲನೆ ಮಾಡೋದು ನಮೋಕಾರ ಮಂತ್ರ ಮೇಲೆ ಇಟ್ಟಂತ ಅಟಲ ಶ್ರದ್ಧಾ ಅಗ್ನಿ ಕೊಂಡು ಜಲಕುಂಡ. ದ್ರೌಪದಿಯನ್ನು ದುಶ್ಯಾಸನ ಸೀರೆಯನ್ನು ಮಾನಹಾರ ಮಾಡಬೇಕಂತ ಶತ ಪ್ರಯತ್ನ ಮಾಡಿದ್ರು. ಆ ತಂಡ ಸೀತಾನ ಸೀರೆ ರಕ್ಷಣೆ ಮಾಡಿದ್ರು. ಧರ್ಮ ನಮೋಕಾರ ಮಂತ್ರ ಅದು ಧರ್ಮದ ಶಕ್ತಿ. ದೃಢ ವಿಶ್ವಾಸ್ತಿ ಜೀವನದಾಗ ಯಾರು ನಿಮ್ಮನ್ನು ಕಾಯ್ತಾರೋ ಇಲ್ಲೋ ನೋ ಗ್ಯಾರಂಟಿ. ಆದ್ರೆ ನೀವು ಮಾಡಿದ ಧರ್ಮ ನರಕ ನಾವು ಭಾಗವನ್ನು ನಿಮ್ಮ ಆತ್ಮ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಧರ್ಮ ಮಾಡ್ತಿರ್ತದೆ. ಧರ್ಮ ಒಳ್ಳೆ ಮಾಡು. ಬೇಕಾದ ಕಷ್ಟ ಬರಲಿ, ಧರ್ಮ ಬಿಡಬೇಡ್ರಿ. ಇದೊಂದು ಸದಾವಕಾಶ. ಸಾಕ್ಷಿ ಪುಣ್ಯದಿಂದ ಸಿಕ್ಕಲ್ಲ. ನಿಮಿತ್ತ ಸಿದ್ಧ ಸಾಗರ ಸ್ಮಾರಕ ನಿಮಿತ್ತ ಅಷ್ಟ ಆದ ಕರೆ ನೀವು ಗಳಿಸಿರ್ತಕ್ಕಂಥ ನ್ಯಾಯೋತ್ಪಾದಿತ ಧನ ಧರ್ಮಕಾರಿಗೆ ಹೋಗುತ್ತಿರ್ತಾರಂತೆ ನಿಮ್ಮ ಊರಾಗ ಸಿದ್ಧ ಸಾಗರ ಸ್ಮಾರಕ ನಿರ್ಮಾಣ ಆಗತ್ತೆ. ನಿಮಿತ್ತ ಒಂದು ಕೊಂದ ಕಾಲದ್ದಿ ಪುಣ್ಯದ ಉದಯ ಕೂಡ ಬಂದಾಗ ಇಂಥ ಕಾರ್ಯಕರ್ತ ಅದಕ್ಕೆ ಮಾರಾಯ ಇಲ್ಲ. ಏನೋ ಮೈಯೆಲ್ಲ ಹೊಲಸ ಛೀ ಮುಟ್ಬೇಡ್ರ ಅಂತ ಮನುಷ್ಯ ಜೋತ್ರ ಮ್ಯಾಗ ಹೊಟ್ಟಿ ತುಂಬ್ಕೋದು. ಎದ್ರ ಮ್ಯಾಗ ಇಡ್ಲಿ ಮಾರಿ ಇಡ್ಲಿ ಅಲ್ಲ, ಇಡ್ಲಿ ಬೋಂಡ ಬಜ್ಜಿ ಅಲ್ಲ, ಅದು ಇಡ್ಲಿಲು ಕೋಸ ಕಟ್ಗಿ ಸುಟ್ಟಂತರ ಕೆರಿ ಉಳಿತಾವಲ್ಲ ಉಲ್ಯಾಗ ಇಡ್ಲಿ ಗೊತ್ತೈತಿ. ಆ ಇಡ್ಲಿ ವ್ಯಾಪಾರಿ ಇದ್ದಾವ. ವ್ಯಾಪಾರಿ ಇಡ್ಲಿ ಪಿಶ್ವೆ ಹಾಕೊಂಡ ಇಸ್ತ್ರಿ ಅಂಗಡಿಗೆ ಹೋಟೆಲ್ಗೊಳಗ ಅಲ್ಲಿ ಸೇರ್ ಗಟ್ಟೆ ಹಾಕಿ ಅದರ ಬಂದು ಆದಾಯನ ಮಣಿ ನಡೆಸಿದ್ದ ಪುಣ್ಯಾತ್ಮ. ಅಂತ ಗರೀಬಿ ಪರಿಸ್ಥಿತಿ ಇತ್ತು. ಒಂದ್ಸಲ ಇಡ್ಲಿ ಮಾಡಿ ಮನೆ ಕಡೆ ಬರ್ತಿದ್ದ. ಕೈಯೆಲ್ಲ ಇಡ್ಲಾಗಿದ್ದು, ಮೈಯೆಲ್ಲ ಮನಸ್ಸಾಗಿತ್ತು, ಡ್ರೆಸ್ ಎಲ್ಲ ಇದ್ದು ಸೈಕಲ್ ತಗೊಂಡು ಬರ್ತಿದ್ದ. ಅಟ್ರಾಗ ಆಚಾರ್ಯ ಜ್ಞಾನ ಸಾಗರ ಆಹಾರ ಮಾಡಿ ಮಂದಿರ ಕಡೆ ಹೊಂಟಿದ್ರು. ಅವನು ಭಾವ ಜೈನರಾಗಿದ್ದವ ಸೈಕಲ್ ಸ್ಟ್ಯಾಂಡ್ ಹೊಡೆದ ಅಲ್ಲೇ ದೂರಿಂದ ನಿಂತು ಹಿಂಗೆ ನಮಸ್ತು ಮಾಡ್ತಿದ್ದ. ಆಚಾರ್ಯ ನೋಡಿ ನಿಂತರು. ಇದರ ಅವ ಅಂದ್ರು ಕೈ ಬಂದ್ರು ಪಾವುಚು ಅಂದ್ರು ಕಾಲು ಮುಟ್ಟಿ ದರ್ಶನ ಮಾಡಂದ್ರು. ಅವ ಒಂದ ಕೈ ಎಲ್ಲ ಮುಷಿ ಆಗ್ಯಾವು. ಮತ್ತು ನಾ ಹ್ಯಾಂಗೆ ಕೊಟ್ಟಿರಿ ಅಂತ ಮುಂದೆ ಬರಕ್ಕೆ ಅಂದಾಗ ಇದ್ದ. ಆಚಾರ್ಯ ಅವನು ದರ್ಶನ ಆಶೀರ್ವಾದ ಕಾಲು ಮುಟ್ಟಿ ದರ್ಶನ ಮಾಡಕ್ಕಾಯ್ತರು. ಆಶೀರ್ವಾದ ಕೊಟ್ಟು ಪೇಕ್ಷೆ ಐತಿ. ಅವಾಗ ಒಂದು ಭಾವ, मुझे बहुत कष्ट है, ನನ್ನ ತ್ರಾಸ ಐತಿ, ನನ್ನ ಕಷ್ಟ ಪರಿಸ್ಥಿತಿ ಐತಿ ಅಂತ ತಿಳ್ಕೊಂಡು ಅವಾಗ ಆಚಾರ್ಯ ಅಂದರು, अगर 10 रुपए आप कमाए तो 1 रुपए दान करने का, 100 रुपए आप कमाए तो 10 रुपए दान करने का, अगर 1000 रुपए कमाए तो 100 रुपए दान करने का, आपका सब कुछ ठीक हो जाए. ಏನ್ ಹೇಳ ಆಚಾರ್ಯ, ನಿಮ್ದು ಕಷ್ಟ ಪರಿಹಾರ ಆಗಬೇಕು. ಜಪ ಕೊಡಲಿಲ್ಲ, ಮಂತ್ರ ಕೊಡಲಿಲ್ಲ, ತಂತ್ರ ಕೊಡಲಿಲ್ಲ, ಯಾವ ನೇಮ್ ಕೊಡಲಿಲ್ಲ,
ಗಳಿಸಿದ, 10 ರೂಪಾಯಿಂದ 100 ರೂಪಾಯಿ ಗಳಿಸಿದ, 10 ರೂಪಾಯಿ ತೆಗೆದಿದ್ದ, ಚಾಲೂ ಮಾಡಿದ. ಇವತ್ತು ದಿವಸ ಕೋಟಿಗಟ್ಟಲೆ ದಾನ ಮಾಡುವ ಅವನ ಭಕ್ತಿಯಲ್ಲಿರುವ ಅಂತ ಕೋಟಿಪತಿ ಆಕೆ ಮರಗಳಿಂದ ಇಡೀ ಭಾರತ ಗೊತ್ತಲ್ಲ ಆ ವ್ಯಕ್ತಿ ಯಾರ? ಧರ್ಮ ನಿಮಗೆ ಎಂದು ಕೈ ಕೊಡುವುದಿಲ್ಲ. ಧರ್ಮ ಬಿಡಬೇಡ. ಗುರು ಕೊಟ್ಟಂತ ಕೃಪಾ ಏನಾದ್ರೂ ಈ ಜಗತ್ತಿನಾಗಿದ್ರ ಅದು ಧರ್ಮ. ಗುರುತೆ ಕೊಡಕ್ಕೆ ಏನೂ ಇಲ್ಲ, ಅವರ ಭಕ್ತ ನಿಮಗೆ ಕೊಡ್ತಾರೆ. ಅವ್ರಿಗೆ ಕೊಡಾಕೆ ಏನಿದೆ? ಇದ ಮುಕ್ತ ಆಶೀರ್ವಾದ. ಹಸನ್ಮುಖಿಯಾಗಿ ನಿಮ್ಮ ಜೀವನ ನಿಮ್ಮ ಆತ್ಮನ ಕಲ್ಯಾಣ ಕರುಣಾಬಾಲೆ ಮನಸ್ಸು ಬಿಚ್ಚಿ ಕೈ ಎತ್ತಿದ್ರೆ ನಿಮ್ಮ ಆತ್ಮನ ಉತ್ತಾರ ಹೋಗ್ತಾರ ಶಕ್ತಿ ಸದ್ಗುರು ಕೃಪಾದಾಗಿರ್ತಾರೋ ಅಭಯ ಹಸ್ತ ಚಿಹ್ನೆ. ಭಾಳ ಜನರಿಗೆ ಗೊತ್ತಿಲ್ಲ. ಸುಮ್ಮ ಬಸ್ತಿ ಮ್ಯಾಗ ಮನಿ ಮ್ಯಾಗ ಚಂದಕ್ಕೆ ಮಾಡ್ತಿರೋದು ಜೈನ್ ಧರ್ಮ ಸಿಂಬಲ್ ಅಂತ ಹೇಳಿ ಮಾಡ್ತಿರಲ್ಲ. ಎಲ್ಲೈತ ತ್ರಿಲೋಕ್ ಚಿಹ್ನೆ ಗಡಲಿ ಕಾಣಂಗಿಲ್ಲ. ಐತಲ್ಲ ತ್ರಿಲೋಕ್ ಚಿಹ್ನೆ ಸಿಂಬಲ್ ಅಂತಿರಲ್ಲ. ಏನಂತ ಜೈನ್ ಲೋಗೋ ಸಿಂಬಲ್ ತ್ರಿಲೋಕ ಚಿಹ್ನೆ ಮನಿ ಮ್ಯಾಗ ಚಂದಕ್ಕೆ ತೆಗಿತಾರೆ. ಜೈನ್ ಮನಿ ಗೊತ್ತಾಗಬೇಕಲ್ಲ. ಅದಕ್ಕೆ ಹೆಂಗಿರ್ತೈತಿ ನೋಡ್ರಿ, 3 ಒಲೆ ಇರ್ತಾವ, ಮ್ಯಾಲ ಸೊಸಿಗೆ ಇರ್ತೈತಿ, ಅದ್ರ ಮ್ಯಾಲ 3 ಬಿಂದು ಇರ್ತಾವ, ಅದ್ರ ಮ್ಯಾಲ ಅರ್ಧ ಚಂದ್ರ ಇರ್ತೈತಿ, ಅದ್ರ ಮ್ಯಾಲ 1 ಬಿಂದು ಇರ್ತೈತಿ, ಕೆಳಗ ಕೈ ಇರ್ತೈತಿ, ಕೈಯಾಗ ಚಕ್ರ ಇರ್ತೈತಿ. ಹೌದಿಲ್ಲ? ಇನ್ನು ನಾಳೆ ನೀವು ಊರಾಗ ಸಾಗ ಸ್ಮಾರಕ ಆತಂದ್ರ ನೋಡ್ರಿ ಇಂಥ ಪುಣ್ಯ ಈ ಕಡೆ ಉತ್ತರ ದಕ್ಷಿಣ ಎರಡು ಕಡೆ ಮುಖದ ಧರ್ಮಚಕ್ರ ಶಾಶ್ವತವಾಗಿ ಧರ್ಮಚಕ್ರ ಸ್ಥಾಪನಾ ಮಾಡ್ತಕ್ಕಂಥ ಕಾರ್ಯ ಎಲ್ಲಿ ಯಾವ ಊರಾಗ ಯಾವ ಕ್ಷೇತ್ರದಾಗ ಧರ್ಮಚಕ್ರ ಸ್ಥಾಪನಾ ಆಗ್ತದ ಆ ಊರಾಗ 24 ತಾಸು ಧರ್ಮದ ಕೆಲಸ ನಡೆಯುತ್ತದ, ಧರ್ಮ ಕೈ ಆಗ್ತದ ಮಾತಾಡಿರ್ತಾರೋ ಅಂತ ಯೋಗ ಸಿಗ್ತದ. ಬಾಬಾಗೌಡ್ರ ಸುಮ್ಮನೆ ಯೋಗ ಕೈ ಇರ್ತಿದ್ವ ಆ ಚಿನ್ನದ ಕೈ ಯಾಕದು ಗೊತ್ತ ನಿಮ್ಗ? ಭಗವಾನರಂತೂ ಅಲ್ಲ ಹೊರದಿಟ್ಕೊಳ್ಳಿದ್ರು. ಭಗವಾನರ ಕೈ ಅಲ್ಲದು. ನಮ್ಮ ಭಗವಾನ್ ವೀರರಾಗಿರೋರು ಎಂದೂ ಆಶೀರ್ವಾದ ಮಾಡಿದ್ರು. ಸೊಪ್ಪುಂದಾಗ ಸಹಿತ ಆಶೀರ್ವಾದ ಮಾಡೋದು ನಮ್ಮ ತೀರ್ಥಂಕರು. ಯಾಕ ಅವರು ಪರಂ ವೀತರಾಗಿ ಈ ಮುದ್ರ ತಪ್ಪೇರಿ ಯಾವಾಗಲೇ ಮನ್ನಾತ್ ನೋಡಿಯದ್ದು ಹಿಂಗೆ ಮಾಡ್ರ ಬಂಗಾರ ತೆಂಗೆ ಎಸ್ದವ್ರಿಗೆ ಮಾಡಿದ್ರು. ತಪ್ಪಿ ನಿಮಗಂತೂ ಮಾಡಂಗಿಲ್ಲ ಅವರು. ಯಾಕಂದ್ರೆ ನೀವು ಎಲ್ಲಿ ತಕ್ಕ ಒಂದಾಗ ಅಂತಾರೆ. ಮತ್ತೆ ಅದೇ ಮನೆಯೊಂದು 3 ಬಾಗಿಲು, ಧಾರಾವಾಹಿ ನೋಡಿದ್ರು ಬಸ್ತೆಯೊಂದು 2 ಬಾಗಿಲು, 2 ಮನಿ 5 ಮನಿ ಅಂತ. ಅವ್ರು 3 ಮನಿ, ನಿಮ್ಮ 2 ಮನಿ, 5 ಮನಿ. ಪುಚ್ಕ ಹಾಕಾಕ ನೋಡಿ ಯಾವ ಪರಿಸ್ಥಿತಿ. ಬಹಳ ಸುಸ್ವಭಾವದ ಮನಸ್ಸಿನ ಯಾವಾಗ ನಮ್ಮ ತೀರ್ಥಂಕ ಅಪ್ಪಿತಪ್ಪಿ ಆಶೀರ್ವಾದ ಕೊಡಂಗಿಲ್ಲ. ಈ ಜಗತ್ತಿನ ಆಶೀರ್ವಾದ ಕೊಡೋ ಸಾಮರ್ಥ್ಯ ದೇವರಿಗಿಲ್ಲ, ಗುರುಗಳಿಗೆಲ್ಲ. ಅದಕ್ಕೆ ದೇವರಿಗೆ ಗುರು ಅಂತ. ಯಾಕ ಇನ್ನ ತನಕ ಯಾವ ತೀರ್ಥಂಕರು ಯಾರಿಗೂ ಮೋಕ್ಷಕ್ಕೆ ಕಳಿಸಿಲ್ಲ, ಯಾವ ತೀರ್ಥಂಕರು ಯಾರಿಗೂ ದೀಕ್ಷಾ ಕೊಟ್ಟಿಲ್ಲ. ನೋಡ್ಬೇಕು ಎಲ್ಲಿ ಇತಿಹಾಸ ತೆಗೆದು ನೋಡಿ. ಕೇವಲ ಯಾ ನಿಮಿತ್ತೆ ಸಮೋಷ ನಿಮಿತ್ತೆ ವೈರಾಗ್ಯ ಬಂದ ಎಷ್ಟು ಸ್ವಯಂ ದೀಕ್ಷಾ ತಗೊಂಡು ದೀಕ್ಷಾರ್ಥಿಯಾಗಿರು ತೀರ್ಥಂಕರ ದೀಕ್ಷಾ ಸಂಸ್ಕಾರ ಮಾಡಂಗಿಲ್ಲ. ಸಮೋಷ ಅಂತ ಗಂಡರಿರ್ಲಿ ಯಾರೇ ಇರಲಿ ಯಾರಿಗೂ ತೀರ್ಥಂಕರ ದೀಕ್ಷಾ ಸಂಸ್ಕಾರ ಆಗಂಗಿಲ್ಲ. ಕಡೆ ಆಚಾರ್ಯ ಪರಮೇಶ್ವರಿ ಭವ್ಯ ಜೀವನ ದೀಕ್ಷಾ ಸಂಸ್ಕಾರ ಹಾಕಿ ಶಿಕ್ಷಣನ ಮೋಕ್ಷ ಮಾಡಬೇಕಂತ ಕಾರ್ಯ ಮಾಡ್ತಾರ ಅನ್ನೋದ್ರಿಂದ ನೀವು ತ್ರಿಲೋಕ ಚಿಂದಾಗ ಹಸ್ತದಾಗ ಚಕ್ರ. ಈ ಪಂಚಮಕಾಲದ ಧರ್ಮ ನಡೆದದ್ದು ಯಾರಿಂದ? ಆಚಾರ್ಯ ಪರಮೇಶ್ವರಿ ಕೃಪಾಶೀರ್ವಾದದಿಂದ, ಗುರುಗಳ ಕೃಪಾಶೀರ್ವಾದದಿಂದ. ಗುರುಗಳ ಕೈಯಾಗ ಚಕ್ರದ 5 ಬೆರಳ ಪಂಚ ಪರಮೇಶ್ವರಿ ಸೂಚಕ. ಆ ಕೈಗೆ ಅಭಯ ಹಸ್ತ ಚಿಹ್ನೆ. ಯಾವ ಚಿಹ್ನೆ ಅಂತಾರೋ? ಅಭಯ ಹಸ್ತ ಚಿಹ್ನೆ. ಯಾವ ಜೀವ ಗುರುಗಳ ಶರಣದ ಬರ್ತದ ಆ ಜೀವ ಸಪ್ತ ಬೈದಿಂದ ಮುಕ್ತಾಗಿ ಸಣ್ಣ ಕೃಷಿಯಾಗಿ ಮೋಕ್ಷ ಮಾಡಿ ಆಗ್ತದ. ಅಂತ ಭವ್ಯ ಜೀವನ ಕಲ್ಯಾಣ ಸದ್ಗುರುವಿನ ಕೃಪಾ ಕಟಾಕ್ಷದ ಶಕ್ತಿ ಇರ್ತದ. ज्ञान सागर महाराज कृपा आ कोशे महाराज व्यक्ति में व्यक्तो ಇವತ್ತು ಆಕೆ ಮಾರ್ವಲ್ ಪರಿವಾರ ಅಂತ ಇವತ್ತು ಪ್ರಸಿದ್ಧಿ ಪಡ್ಕೊಳ್ತಾರೋ ಯಾ ಜೀವದ ಕೃಪಾ ಯಾರ ಮಾಡ್ಲಿಕ್ಕೆ ತೋತಿಲ್ಲ. ದೇಶ ವಿಷಯ ಮಾರಾಟ ಉದಾಹರಣೆ ನಮಗೂ ಕಾಯಂ ಆಗ್ತದೆ. ಆಗೋಬಿ ಅವಾಗ ಬಾಗೇವಾಡಿ ಏನ್ರಿ ನಿಮ್ಮ ಅಜ್ಜ ಅಂತ ಹೇಳೋದು ಕತ್ತಿ ಬಿಡ್ರಿ ಮಾರಾಟ ಯಾವಾಗ ಹೇಳ್ತಿರ್ತಾರೆ. ಆಕೆಂತ ಹೋಗ್ತಾರೆ ಯಾಕೆ ನೋಡಿ ಆಕಿ ಅವ್ರ ಸಾನ್ನಿಧ್ಯಗಳು ಸುಬಲ್ ಸರ್ಕಾರ ಎಲ್ಲ ಶೋ ಮಾಡ್ಯಾರ. ದೇವಭೂಷಣ ಮಹಾರಾಜ ಶಾಂತಿಗಿರಿಯಾಗಿದ್ದಾಗ ಒಂದು ಕೇಸ್ ಬಂದ್ರಿ. ಕೇಸ್ ಅಂದ್ರೆ ಹೆಂಗೆ ಹುಕ್ಕೇರವರ ತಿಗಳೋಳವರ ಹಳಿಗಿರವರ ಎಲ್ಲ ಕಡೆ ಬೇರೆ ಬೇರೆ ಮಂದಿ ಬಂದವರು ದರ್ಶನ
ಮಾಡೋದು ಹುಡುಗರು ಸಾರಿ ಅಭ್ಯಾಸ ಏನೋ ಪ್ರಶ್ನೆ ಕೇಳ್ತಾರೆ ಮಾಡೋದು ನಮ್ಮ ಅಭ್ಯಾಸ ಕೊಡ್ತಿದ್ರೆ ಮನಸ್ಸಿಗೆ ಎಲ್ಲ ಬೀಳುವತ್ತು ಒಂದು ಮಂತ್ರ ಕೊಡ್ರಿ ನಂಗೆ ಏನು ಮಾಡ್ಬೇಕು ಸಲಹೆ ಕೊಡ್ರಿ ಯಾವ್ದು ಉತ್ತಾರ ಮಾಡ್ಬೇಕು ಅನೇಕ ಪ್ರಶ್ನೆ ಆ ರೀತಿ ಒಬ್ಬೊಂದು ಸಮಸ್ಯೆ ತಗೊಂಡು ಬಂದಿದ್ದು ದೊಡ್ಡ ವ್ಯಾಪಾರಿಕರೇ ಅವ್ರ ಅಪ್ಪನ ಕಾಲದಿಂದ ಲಾಸ್ ಆಗಿ ಬಹಳ ಕಠಿಣ ಪರಿಸ್ಥಿತಿ ಬಂದಿತ್ತು. ಅಂತ ಪರಿಸ್ಥಿತಿ ಒಳಗ ಯಾವ ಹೇಳಿ ದೇಶಭೂಷಣ ಮಹಾರಾಜರ ಕೃಪಾ ಸಿಕ್ತಂದ್ರ ನೀನು ಭವಿಷ್ಯ ಬದಲಾಗ್ಬೋದಪ್ಪ ಅಂತ ಹೇಳಿದ್ರಂತ. ಅಲ್ಲಿಂದ ಜೈಪುರದಿಂದ ಬಂದಂತು ಶಾಂತಿಗಿರಿ, ಅಲ್ಲಿ ಹಿಡಿದು ಇಲ್ಲಿ ಟ್ರೈನ್ ಹಿಡಿದು ಅಲ್ಲಿಂದ ಹಿಡಿದು ಇಲ್ಲಿ ಆ ಬಸ್ ಹಿಡಿದು ಹಿಂಗೆ ಮಾಡ್ಕೊಂಡು ಹಂಗ ಬಾಗಿ ಗಾಡಿ ಮಾಡ್ಕೊಂಡು ಬಂದ ಕಷ್ಟೇ ಬಂದ ಬಿಡಿಗೆ ಇಲ್ಲಿ ವ್ಯವಸ್ಥೆ ಇತ್ತು, ಈ ಚೌಕದಾಗ ವ್ಯವಸ್ಥೆ ಆಹಾರ ಊಟದ ವ್ಯವಸ್ಥೆ ಮಾಡು. ಅವನು ಅನ್ಸ್ಕೋತ ಅವ್ರು ಹಿಂದಿ ಮಾತ್ರ ಹಿಡ್ಕೊಂಡು ಅವಾಗ ವಶೀಲ್ ಹೆಚ್ಚಿ ದೇಶಭೂಷಣ ಕಡೆ ಕರ್ಕೊಂಡು ಹೋಗೋರು. ಯಾಕ ಇವ್ರು ಸಮಸ್ಯೆ ಪರಿಹಾರ ಮಾಡ್ರಿ ಮಹಾರಾಜ ಮಂತ್ರ ಜಪ ತಪ ಮಾಡಾಕ ಇವನು ಕಷ್ಟ ಕೇಳಾಕಿ ಇವನು ಕರ್ಕೊಂಡು ಹಾಕ್ದಂತ ಹೋದ ಕಡೆಗೆ ಮಹಾರಾಜರ ಯಾವ್ರವ್ರು ಏನು ಕಷ್ಟ ಕೇಳಿ ಹಿಂಗೆ ಕೇಳಿಲ್ಲ ಅವರು. ಆ ಕಡೆ ಇವ್ರು ದರ್ಶನ ಮಾಡಿದ ಹಿಂಗೆ ಎದ್ದು ಹಿಂಗೆ ಮ್ಯಾಲ ಕುಂಡಿರ್ತಾರ ದೇಶಭೂಷಣ ಮಹಾರಾಜರ ಹಿಂಗೆ ಮಾಡಿರ ಈಗ ಇತ್ತು. ಯಾಕಂದ್ರೆ ಕ್ಷೇತ್ರ ನಿರ್ಮಾಣ ಆಗತ್ತಿತ್ತು. ಯಾವ್ದ ಭದ್ರಗಿರಿ ಜೀರ್ಣೋದ್ಧಾರ ಆಗೈತಿ, ಶಾಂತಿಗಿರಿ ಕ್ಷೇತ್ರ ನಿರ್ಮಾಣ ಅಂದ್ರೆ ಹೊಸ ನಿರ್ಮಾಣ ಮಾಡೋದು ನಿರ್ಮಾಣ ಅಂತಾರು ಇದ್ದದ್ದನ್ನ ಡೆವಲಪ್ಮೆಂಟ್ ಮಾಡೋದ ಜೀರ್ಣೋದ್ಧಾರ. ಭದ್ರಗಿರಿ ನಿರ್ಮಾಣ ಆಗೈತಿಲ್ಲ, ಭದ್ರಗಿರಿ ಜೀರ್ಣೋದ್ಧಾರ ಆಗೈತೆ. 2300 ವರ್ಷದ ಇತಿಹಾಸ ಎಲಿಸಿದ ಸಾಗರ ಸ್ಮಾರಕ ನಿರ್ಮಾಣ ಆಗೈತೆ ಜೀರ್ಣೋದ್ಧಾರ. ಅಲ್ಲಿ ಶಾಂತಿಗಿರಿ ನಿರ್ಮಾಣ ಆಗೈತಿತ್ತು. ಆಚಾರ್ಯ ದೇಶಭೂಷಣ ಮಹಾರಾಜ ಇದ್ದಾಗ ಆನಂದ ಅವ್ರು ಏನ್ ಮಾಡು ಇವ್ ಹಿಂಗ್ ಮಾಡ್ರಿ ಅಂದ್ರ ದಾನ ಕೊಡು ಅಂತ ಹೇಳ್ರತ್ ಮಹಾರಾಜರು. ಅದ್ರಾಗ ಇದ್ದಕ್ಕೆ 2000 ಏನ್ರಿ ಹೇ ಮಾಡ್ರಿ 20,000 ಏನ್ರಿ ಹೇ 2 ಲಕ್ಷ ಅಂದ್ರ ಈಗ ತನಗ ಆಗ್ತದೆ. ಪಾಪ ತನ್ನ ಕಷ್ಟ ಹೇಳ್ಕೊಂಡ ಏನೇ ಮಂತ್ರ ಜಪ ಪಟ್ಟಾರು ಅವನ ಕಷ್ಟ ಪರಿವಾರ ಸಹಾಯ ಕೇಳಕ್ ಬಂದ. ಮತ್ ಹೋಗಿ ಅಂತ ಮನುಷ್ಯಾಗ 2 ಲಕ್ಷ ರೂಪಾಯಿ ಕೊಡೋದು ದೇವ್ರು ಹೇಳಾಕತ್ತಾರು. ಇದು ಹೆಂಗ ಆರ್ಥಿಕ ವಿಚಾರ ಮಾಡಕತ್ತಾರ. ಮಹಾರಾಜ ಕ್ಷಮ ಮಾಡ್ರಿ, ಅವನಿಂದ ಕಷ್ಟ ಕೇಳ್ಕೊಂಬ. ನಾನು ರಾಜನ ಕಾಲದಲ್ಲಿ ವ್ಯಾಪಾರ ಇರ್ತದೆ, ಎಲ್ಲ ತರ ಲಾಸ್ ಆಗೈತಿ. ಮತ್ತೆ ಹಿಂಗೆ ನಿಮ್ಗೆ ಯಾವ್ದು ಜಪ ಮಂತ್ರ ಒಂದು ಆಶೀರ್ವಾದ ಕೊಡ್ತೀರಿ ಬಂದಾನು, ನೀವು ಸಹಾಯ ಮಾಡ್ಬಿಟ್ಟು ರೊಕ್ಕ ಕೇಳ್ತಾರೆ ಅಂತ ಗರೀಬ್ ಮನುಷ್ಯ ಎಲ್ಲಿಂದ ಕೊಡ್ಬೇಕದ ಅಂತ ಅಂದ್ರ ನೀವು 1 ತಿಂಗಳು ಟೈಮ್ ಕೊಡ್ತೀನಿ, 2 ಲಕ್ಷ ದಾನ ಮಾಡಬೇಕು. ಮಾರ ಹೇಳ ನೀವಂತೂ ಕಾಲು ನಡಗಾಗಿತ್ತು. ಅದರ ಗುರು ಹೇಳ್ಯಾರಿಲ್ಲ ಮನಸ್ಸಿನಾಗ ವಿಶ್ವಾಸ ಆಯ್ತು, ನಿಮ್ಮ ಆಶೀರ್ವಾದ ಇತ್ತು ಅದು ಸಾಧ್ಯ ಕೊಡ್ತೀನಿ ಅಂತಂದ ಮಹಾರಾಜರು ಹೆಂಗೆ ಅಂತ ಆಶೀರ್ವಾದ ಕೊಟ್ಟರು. ಕ್ಷೇತ್ರ ದರ್ಶನ ಮಾಡಿಸ್ರು. ಹೋಗಿ ಟ್ರೈನ್ ಅಂದ್ರೆ ಮಿರರ್ಸ್ ತಕ ಬಿಡಾಕ್ ಹಚ್ಚಿರತ್ತವ ಗಾಡಿ ಮಾಡಿಸಿ ಹೋಗ್ಬಿಟ್ಟು ಬರೀಪವ ಹೋದವ. 1 ವಾರದಾಗ ವ್ಯಾಪಾರ ಶುರುವಾತು. ತಿಂಗಳು ತನ 5 ದಿವಸ ಇರ್ತ ಅಡ್ವಾನ್ಸ್ ಬಂದ 5 ಲಕ್ಷ ರೂಪಾಯಿ ದಾನ ಮಾಡಿ ಅದರ ಮುಂದೆ ಗೊತ್ತಾಗಿತ್ತು ಅನ್ನಂಗ. ದೇಶಭೂಷಣ ಮಹಾರಾಜರ ಕೆಲವೊಂದು ನಿಮಿತ್ತ ಜ್ಞಾನದಿಂದ ಆಗು ಹೋಗುಗಳನ್ನ ಹೇಳ್ತಿರಂತ, ಮುಂದಿನ ಕೆಲವೊಂದು ಗೊತ್ತಾಗ್ತಿತ್ತು ಅಂತ ಜ್ಞಾನ ಅವ್ರಿಗೆ. ವಿದ್ಯಾನಂದ ಮಹಾರಾಜರು ಹಂಗ ಕೆಲವೊಂದು ವಿಷಯದಾಗ VL ಪಾಟೀಲ್ ಅಂತ ನಿಮ್ಮ ರಾಯಬಾಗ ಡಿಸ್ಟಿಕ್ ಮಾಜಿ ಮಿನಿಸ್ಟರ್ ಗೊತ್ತಿರ್ಬೇಕು. VL ಪಾಟೀಲ್ ಪ್ಯಾಕುಡ್ಗೌಡ ಅವ್ರು ಈ 81-82 ಟೈಮ್ದಾಗ ಈ ಕಡೆ ಮತ್ಸ್ಯಾಭಿಷೇಕ ನಿಮಿತ್ತ ಬಂದಿರು ವಿದ್ಯಾನಂದ ಮಹಾರಾಜರು. ಅವ್ರ ಪ್ರವಚನ ಕೇಳಾಕ ಜನ ಭಾಳ ಸೇರ್ತಿದ್ರು. 3 ಗಂಟೆಗೆ ಪ್ರವಚನ ಆಯ್ತಂದ್ರ 3:50 ತನಕ ಒಟ್ಟ ಮಂದಿ 10 ನಿಮಿಷದಾಗ ಎಲ್ಲೂ ಗಾಡಿಗಳು ಚಿಕ್ಕಡಿ ಗಾಡಿ ಅವಾಗ ಈಗೆಲ್ಲ ಟ್ರ್ಯಾಕ್ಟರ್ ಗಾಡಿಗಳು ಆಗ್ಯಾವ ಮಂದಿ ತುಂಬ್ತಿತ್ತಂತ. ಅವ್ರ ಬೋರ್ಡ್ ಹಿಂದ ವಿಶ್ವ ಧರ್ಮ ಕಿ ಜೈ ಕ್ರಾಂತಿಕಾರಿ ಪ್ರವಚನ ಯಾರು ವಿದ್ಯಾನಂದ ಮಹಾರಾಜರು. ಎಲ್ಲಾ ಸಮಾಜ ಜನ ಸೇರ್ತಿದ್ರು, ದೊಡ್ಡ ಪ್ರಭಾವ ಇತ್ತು. ಅವನಿಗೆ ರಾಯಬಾಗ ಅವ್ರ ಪ್ರವಚನ ನಡೆದಿತ್ತಂತ. ಪ್ರವಚನ ಹೇಳ್ತಾ ಅಂದ್ರೆ ನಾವು ನೋಡಿ ನೀನು ಇಲ್ಲಿ ಕೆಲಸಲು ಬೆಂಗಳೂರಾಗಿ ನೀನು ಕುರ್ಚಿ ಹಾಕಿ ಆಗಿದ್ದೀವಿ ಹೋಗಂತ ಅವ್ರ ಬೆಂಗಳೂರ ಅವಾಗ ಮಿನಿಸ್ಟರ್ ಆದಂತ ವ್ಯಕ್ತಿ ಅವ ಸಾಯಿ ತನಕ ಪ್ರತಿ ವರ್ಷ ತಪ್ಪದಾಗ ದಿಲ್ಲಿಗೆ ಹೋಗಿ ವಿದ್ಯಾನಂದ ಮಹಾರಾಜರ ದರ್ಶನ ಮಾಡಿ ಬರ್ತಿರಂತ. ಗುರುದೇವ್ ನಿಮ್ ಕೃಪಾದಿಂದ ಇವತ್ತ ಈ ಮಟ್ಟಿಗೆ ಬೆಳೆದೀನಿ. ನಾ ಎಲ್ಲೋ ಒಂದು ಮೂಲ್ಯಾಗ ನೀವು ಪ್ರವಚನ ಕೇಳಾಕ ನಿಂತೀನಿ. ನನ್ನಂತ ಪಾಪಿ ಮನುಷ್ಯನ ಕರೆದು ನೀವು ಹೇಳಿ ಈಗ ನೀವು ಕೆಲಸಗಳು ಬೆಂಗಳೂರಾಗ ಕುರ್ಚಿ ಹೋಗಬೇಕಂತ ಅದಕ್ಕೆ ನನ್ನ ಜೀವನ ಉಜ್ವಲ ಆಗುವ ಅಂತ. ನಿಮಗೆ ಗೊತ್ತಿರ್ಬೋದು, ಯಾರ ಏನೇ ಅಂತ ಗೊತ್ತಿಲ್ಲ. ಸ್ವತಃ ನೀವು ಲಕ್ಷ್ಮಣ್ ಸವದಿ ಮಾತಾಡಿತ್ತು ಎಲ್ಲಿ ಪಾರ್ಸರಾಮ್ ದೀಪೋತ್ಸವ ಮಹಾರಾಜನ ಕಡೆ ಕರ್ನಾಟಕದಿಂದ ಮುಗಿಸ್ಕೊಂಡು ಬಂದ್ರು.
ದೀಪೋತ್ಸವ ಕಾರ್ಯಕ್ರಮ ಅವರು ಗೆಸ್ಟ್ ಕರೆಸಿತ್ತು. ಅವರು ನಿಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದರು. ಆ ಟೈಮ್ದಾಗ ಪ್ರಪ್ರಥಮ ರಥದಾಗ ಏನು ಕೂತ್ರು ಅಂದ್ರೆ ಭದ್ರಗಿರಿಯಾಗ ಜಲಮಂದಿರದ ಏನು ಪ್ರದಕ್ಷಿಣೆ ಅಲ್ಲ ಕೂತ್ರು. ಆ ವ್ಯಕ್ತಿ ಹೇಳ್ಕೊತ ಮಾತಾಡ್ಕೋತ ಅಂದ, ನಾನು ದಿಲ್ಲ್ಯಾಗ ಮಕ್ಕೊಂಡಿನಿ, ರಾತ್ರಿ ಕಾಲ್ ಬಂದ್ರೆ ನಾ ಎತ್ತಿದ್ದಿಲ್ಲ, ನಂತರ ಮತ್ತೆ ಎತ್ತಿ ಹೇಳಿದ್ರು ಹಿಂಗೆ ಈ ಒಂದು ಅವಕಾಶ ಮಾಡ್ಯಾರ ಅಂತ ತಿಳ್ಕೊಂಡ ಆಶ್ಚರ್ಯ ಅನಿಸ್ತು. ಜನಪ್ರತಿನಿಧಿಗಳು ಅರ್ಥಾತ್ ಪ್ರಜೆಗಳು ವೋಟರ್ಸ್ರು ವೋಟರ್ನ ಆಶೀರ್ವಾದ ಮಾಡಲಿಲ್ಲ. ನಾ MLA ಸಹಿತ ಆಗಲಿಲ್ಲ, MLA ಬಿಟ್ಟಿರೋರು ಆದ್ರೂ ಅವರು ಸಂತರ ಸಾಧುಗಳನ್ನ ಮಾಡಿದ್ದಾರೆ. ನನ್ನ ಕೈ ಇಟ್ಟು ಇಂಥ ಸಂತರ ಆಶೀರ್ವಾದ ನಾ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತೀನಿ ಅಂತ ಇದು ಭಾವ ಒಳಗೆ ಇಟ್ಕೊಂಡಾಗ ವ್ಯಕ್ತ ಆಗ್ತದೆ. ಕರೆ ಅಂತ ನಾನು ಕಾಯಂ ಹೇಳ್ತಿರ್ತಾರೆ, ಮಾರು ಲಕ್ಷ ತಗೋರಿ. ಕೆಲವು ಮಂದಿ ಕಟ್ಟಿ ಮೇಲೆ ಕೂತಿ ಚರ್ಚೆ ಮಾಡ್ತಿರ್ತಾರೆ, ಏನ ಮಾರಾದ BJP ಅಂತ. ಇದನ್ನ ತೆಯಾನ ನಾವು ತೆಗೆದಾಕ್ತೇವೆ. ಧರ್ಮದಾಗ ರಾಜಕಾರಣ ಮಾಡಬಾರ್ದು ಮತ್ತು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯವರು ಹೇಳಕ್ಕೆ ನಿನ್ನೆ ಪ್ರವಚನ ರಾಜ ನಾಯಿ ಬದಲು ಹೇಳಕ್ ಮಾಡೋದು. ಯಾಕಂದ್ರೆ ನಾಯಿ ಅಂತ ನಾಯಿ ಜೀವನದಲ್ಲಿ ಕುಮಾರ ಬಾಯಲ್ಲಿ ಅಮುಕರ ಬಂದು ಕೇಳಿ ಸತ್ತು ಸ್ವರ್ಗದ ದೇವಾದಂತ ಸಮಂತಭದ್ರ ಆಚಾರ್ಯ ರತ್ಕನ್ ಸ್ವಾಗಾಚಾರ್ಯ ಹೇಳ್ತಾರೆ ಅನ್ಬೇಕ. ಇವತ್ತು ನಡೆದ ಸತ್ಯ ಘಟನಾ ಉಳ್ಳತ್ತು ಸರಿಯಾಗಿ ಹೇಳಬಾರ್ದು. ಸತ್ಯ ಸತ್ಯನ ಇಷ್ಟು ನಂಬೋರು ಹೇಳೋ ಕಾಂಗ್ರೆಸ್ ಅಲ್ಲಿ ಪಕ್ಷ ನೋಡ್ರು, ಆ ವ್ಯಕ್ತಿ ಮಾಡಿದ ಧರ್ಮ ನೋಡಿದ್ರು. ಬ್ಯಾರೆ ಸಮಾಜಕ್ಕೆ ಜನ ತಗೊಂಡ್ರು ಮ್ಯಾಲ ಅಂತಿದ್ದೋ ನನಗ ಅವಾಗ ಸಂಬಂಧ ಬೆಳೆದಿಲ್ಲ ಅಂತ ಕೇಳಿದ್ರ ನಾವು ಮೈಗೂರಿಂದ ಜಮಖಂಡಿಗೆ ಹೋಗ್ತೀವಿ. ಅಲ್ಲಿದ್ದವ್ರಂದ್ರು ಮರಾಠಿಲಿ ರಾಮಟೀಪ್ ಪ್ಯಾಲೇಸ್ ನೋಡಂಗ ಐತ್ರಿ, ಚಲೋ ಐತಿ ಅಂತ. ನನ್ ಭಾವತ್ತು ಗುಡ್ಡ ಐತಿ ಹೋಗು ಮುಂಜಾನೆ ಕಾಡಿ ಹೋದಾಗ ಅಂತ ಹೋದಿವಿ. ಅಲ್ಲಿ ಹೋದಾಗ ನಾವು ವಾಕಿಂಗ್ ಬಂದಿದ್ವಿ ವ್ಯಾಯಾಮ ಮಾಡಕ್. ಅವ್ ಬಂದು ಮರ ಬಂದಾರ ಊಟ ಎಲ್ಲ ತೆಗೆದು ಬಂದು ದರ್ಶನ ಮಾಡಿದ. ಅದು ಅಲ್ಲಿ ಕೂತಾಗ 5 ನಿಮಿಷ ಅವನ ಹೇಳಿ, ಮಹಾರಾಜಿ ನಿಮ್ಮ ದೇಶ ಖುಷಿಯಲ್ಲಿ ಮಾರಾದ್ರ ಇಲ್ಲಿ ಬಂದಿದ್ರಿ ಮತ್ತು ಅವ್ರು 3 ದಿವಸ ಇಲ್ಲಿದ್ರು ಅಂತ ಹೇಳಿದ್ರು. ನಂಗೇನು ಗೊತ್ತಿಲ್ಲ ವಿಷಯ. ಯಾರು ಬಂದ 1.5 ವರ್ಷ 2 ವರ್ಷ ಈ ಭಾಗ ಸಾವಳಿಗೆ ತಕ್ಕ ತಿರುಗಾಡಿ ಪೂಜೆ ಮಾಡಿ ಬಂದಿದ್ಯ. ಕರೆ ಯಾರು ಹೇಳಿದ್ದಿಲ್ಲ ನಂಗೆ. ಕರೆ ನ್ಯಾಂಬೋಡ್ರಿ ಸಿದ್ದು ನ್ಯಾಂಬೋಡ್ರಿ ಮಹಾರಾಜಿ ಈ ಜಾಗದಾಗ ದೇಶಭೂಷಣ್ ಆಚಾರ್ಯ ನಿಮ್ಮ ದೇಶಭೂಷಣ್ ಮಹಾರಾಜ ಇಲ್ಲಿ ಬಂದಿದ್ರಿ 3 ದಿವಸ ಇದ್ರು ಅಂತ ಕೇಳಿ. ಏನು ಹಂಗೇನು ಅವಾಗ ಇಲ್ರಿ. ಮತ್ತು ಈ ಪ್ಯಾಲೇಸ್ ಕೇಳಿದ್ರು ಅವ್ರು ಅವಾಗ ನನ್ನ ಸಾಲಿದೆಲ್ಲ ಡೆವಲಪ್ಮೆಂಟ್ ಆಗಿದ್ದಿಲ್ಲ. ಮತ್ತು ಅವಾಗ ನಮಗೆ ಕೇಳಿ ನೀವು ಕೊಡ್ರಿ ನಮ್ಮ ಸಮಾಜಕ್ಕೆ. ಅವಾಗ ನಾವು ಬೇಡಿಕೆ ಇತ್ತು 12-15 ಲಕ್ಷ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಮಹಾರಾಜ 9 ಲಕ್ಷಕ್ಕೆ ಮಾಡ್ಸು ಅಂತಂದ್ರು. ಹೀಗಾಗಿ ನಡುವೆ 2-3 ಲಕ್ಷ ಪಡೆದು ಬಿತ್ತು. ಚರ್ಚೆ ಆಯಿತು, 3 ದಿವಸ ನಿಂತರು ಅವ್ರು ಹಾದ್ರು. ಅದು ಹಂಗ ಉಳಿತೀರಿ ಆಗಲಿಲ್ಲ. ಒಂದ್ ವೇಳೆ ಅವಾಗ ಮಹಾರಾಜ ಮನಸ್ಸು ಮಾಡಿದ್ರ ಇದು ಜೈನ ಧರ್ಮದ ಪವಿತ್ರ ಕ್ಷೇತ್ರ ಆಗ್ತಿತ್ತು. ದೊಡ್ಡ ಮೂರ್ತಿ ನಿಲ್ಲಿಸ್ಬೇಕಂತ ದೇಶ ಖುಷಿ ಮಾಡೋದು ಇಚ್ಛೆ ಇಟ್ರಿ ಜಮಖಂಡ್ಯಾಗ ಅಂತ ಹೇಳಿದ್ರು. ನೋಡ್ರಿ ಬಂದಾಗ ಮಂದಿರ ನಂಗೆ ಭದ್ರಗಿರಿ ನಿಮ್ಮ ಅಜ್ಜನ ಸಂಕಲ್ಪ ಪೂರ್ಣ ಆಗಲಿಲ್ಲ. ಅವ್ರ ಮೊಮ್ಮಗ ಆಗಿ ಬಂದ ಭದ್ರಗಿರಿ ತಾಲೂಕಿನಾಗ ಇದು ನಮ್ಗೊಂದು ಹೆಮ್ಮೆ ಅಂತ ಒಳಗಿನ ಮನಸ್ಸಿನ ಹೆಮ್ಮೆಯಿಂದ ನಿಮ್ ದೇಶ ಪೂಜೆ ಮಾಡೋ ಸಂಕಲ್ಪ ಜಮಖಂಡಿ ಒಳಗ ಈಗ ನಮಗೆ ಬರೇಟಿ ತಾಲೂಕು ಅಥವಾ ಜಮಖಂಡಿ ತಾಲೂಕಿನ ನಮ್ಮ ತಾಲೂಕಿನಾಗಲೇ ಒಂದು ಭವ್ಯ ಕ್ಷೇತ್ರ ತಿಳ್ಕೊಂಡಾಗ ನಿಮ್ಮಿಂದ ಆಗೈತಿ. ಅದನ್ನ ಸೇವಾ ಮಾಡ್ತಕ್ಕಂಥ ಅವಕಾಶ ನಮ್ಗೆ ಸಿಗಲಿ ಅಂತ ಲಕ್ಷಗಟ್ಟಲೆ ದಾನ ಮಾಡೋ ಜೊತೆಗೆ ನಿಮ್ಮ ಕೃಷ್ಣಾ ನದಿಯಿಂದ ಜಲಮಂದಿರ್ತಕ್ಕ 5 ಇಂಚಿ ಪೈಪ್ಲೈನ್ ನೀರು ಜಲಮಂದಿರ ಕೆಲಸ ಸಹಿತ ಅಸೇನಾಗಿ ಮಾಡಕಂತ ನಾವು ಜೈನರಾಗ ಯಾಕೆ ಮಾಡಬಾರ್ದು? ನಿಮ್ಮ ಧರ್ಮಿಗಳು ಸ್ಮಾರಕ ನಿಮ್ಮದು, ಸಿದ್ಧ ಸಾಗರ್ ನಿಮ್ಮವರು, ನಿಮ್ಮ ಸ್ವಾಭಿಮಾನ ನೀವು ಗಳಿಸಿದ ರಾಕ್ ನೀವು ಸಾಕ್ತಂತ ನಿಮ್ಮ ಮುಂದೆ ಬಂಗಾರ ಬರಂಗಿಲ್ಲ, ಒಂದು ಪೈಸೆ ರೊಕ್ಕ ಬರಂಗಿಲ್ಲ, ದಾನ ಮಾಡಿದ ಅದಕ್ಕೆ ದಾನವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು, ಪುಣ್ಯವನ್ನೇ ಮಾಡು. ಯಾವುದು ಪುಣ್ಯ ಸದ್ಗತಿ ಪರಂಗತಿ ಅಂತ ಕೆಲಸ ಮಾಡೋದು ಸಂದೇಶ. ಯಾರ ರಾಜನ ಮಗ 12 ವರ್ಷ ಹೋಗ್ಯಾನ. ಕತಿ ಮರಿಬೇಡ್ರಿ. ರಾಜ ಹೊರಗೆ ಹಾಕಿದ್ದ. ನಾನು 18 ವರ್ಷ ಹೋಗಿನಿ ಹೊರಗೆ. ಶಿಕ್ಷಾ 12 ವರ್ಷ 18 ವರ್ಷ ಹೋಗಿ 18 ವರ್ಷ ನಂತರ ಬನ್ನಿ ಮಹೇಶ್ವರಿ ಹೋಗಿ ಬದಲಾವಣೆ ನಿಸ್ತಂಗೆ ಒಂದು ಮಳಕಾಲ ಮಟ್ಟ ತಂದು ತುಂಬಿ ಎತ್ತರ ಮಾಡಿರಲ್ಲ. ರೋಡ್ಗಳೆಲ್ಲ ಊರಾಗಿ ಎತ್ತರ ಅಯ್ಯೋ, ಮನೆಗಳು ತಗಿನಾಗ ಅಯ್ಯೋ. ಕರೆ ಸುಳ್ಳು. ಮೊದಲು ಮನೆಗಳ ಹೋಗ್ಬೇಕಾದ್ರೆ ಪೈರಿಯಲ್ಲಿ ಹೋಗ್ತಿದ್ರೆ, ಈಗ ಮಳೆ ಜೋರಾದ ಹೊರಗಿನ ನೀರು ಒಳಗೆ ಹೋಗ್ಬೇಕು. ಪಂಚಾಯತ್ ಅವ್ರು ಕೇಳ್ಬೇಕಾರೆ ಕರೆ ಸುಳ್ಳು ಸಾಹೇಬ್ರ ಸರಿ ವಸ್ತುಸ್ಥಿತಿ ಜಿನ್ನಾ ಹೋಗ್ತ ನಿಮ್ಮ ಮನೆ ಕಡೆ ಏನಿಲ್ಲ, ನಿಮ್ಮ ಮನೆ ಹತ್ರ ಜಿನ್ನಿ ಮನೆ ವಸ್ತುಸ್ಥಿತಿ 18
ತಹಸೀಲ್ದಾರ್ ಬಂದು ನೋಡ್ರು ಗೃಹ ಸಂಸ್ಥೆಗಳಲ್ಲಿ ಇದ್ದಾಗ ಮಲ್ಲಿನಾಥ್ ಯುವಕ ಮಂಡಳ ಇತ್ತು. ಅದ್ರ ಒಬ್ಬ ಸದಸ್ಯರಿಗೆ ಸೇವಾ ಮಾಡ್ತೀನಿ. ಅವಾಗೂ ಪಾಲ್ಕಿ ಒಂದ ಆಗಬೇಕಂತ ಹೋರಾಟ ಮಾಡಿದ್ರು. ನಂಗೆ ನೆನಪು ಒಂದ್ಸಲ ಜಗಳ ಆಗಿ ಅವ್ರ ಪಾಲ್ಕಿನೂ ಬೇಡ ಇವ್ರ ಪಾಲ್ಕಿನೂ ಬೇಡ, ನಂದೀಶ್ವರ ಊರಾಗಿನ ಪಾಲ್ಕಿ ತಂದ ಒಂದ ಪಾಲ್ಕಿ ತೆಗೆದ ಸವಾಲಾಗಿತ್ತು. ಮಾತಾಡ ಹಿಂಗಾಗಿತ್ತು. 18 ವರ್ಷ ಆದ್ರೂ ಹಿಂಗ, ಈಗೂ ಮತ್ತೆ ಹಿಂಗ. ಒಂದು ವರ್ಷ ಆದ್ರೂ ಪಂಡಿತ್ ನಿಂತಿದ್ದೀನಿ, ಒಬ್ಬ ಪಂಡಿತ ನಿಂತಿದ್ದಾನೆ. ಏನ್ ಭಗವಾನ್ ಸೀಟ್ ಆಗಿದ್ರು. 1 ವರ್ಷ ನಾನು ಪೂಜೆ ಮಾಡಿ ನಿಮ್ಮ ಎಂತ ನೋಡ್ಬೋದು ಅಂದ್ರು. ಯಾಕೇನ್ ಕೆಟ್ಟ ಮಾಡನ್ ಹೇಳ್ಬೇಕಾದ್ರೆ ಒಬ್ರಿಗೂ ಯಾರು ಕೆಟ್ಟಾಗಿಲ್ಲ, ಒಳ್ಳೇದಾಗ್ಯದ. ಭಗವಾನ್ ವೀರಾಗಿ ಎಂದು ಕೆಟ್ಟ ಮಾಡೋದಿಲ್ಲ. ನಾವು ಹೆಂಗ್ ಮಾಡ್ತದ ತಕ್ಕಂತ ಫಲ ಸಿಗ್ತಿರ್ತದ. ಒಂದ್ ಅರ್ಥ ಮಾಡಿ, ಯಾರ ತಿಂಗಳು ದಾರು ಬ್ಯಾನ್ ಆತ, ದಾರು ಬಂದು ಗೌರ್ಮೆಂಟ್ ಬಂದ್ ಮಾಡಿದಾಗ ಕೊರೋನಾ ನಿಮಿತ್ತ 2 ತಿಂಗಳು ದಾರು ಎಲ್ಲ ಬಂದಾತು. ಎಷ್ಟೋ ಮಂದಿ ಕುಡಿಯೋರು ಬಿಟ್ಟು ಹುಡುಗರಿಗೆ ಹೆಂಗಿರುವ ದೇವ್ರ ಕೈ ಮುಗಿದ್ರು. ಪರಮಾತ್ಮ ಒಳ್ಳೇದ್ ಮಾಡಪ್ಪ, ನನ್ನ ಗಂಡ ಎಂದೂ ಒಂದು ಬಿಸ್ಕುಟ್ ಪುಡ್ಕಿ ಮನಿ ತಂದಿಲ್ಲ. ಬಾಳಿಕಾಯಿ ತರಕೈತ, ಹಣ್ಣು ತರಕೈತ, ಬಿಸ್ಕುಟ್ ತರಕೈತ, ಬ್ರೆಡ್ ತರಕೈತ. ಮನ್ಯಾಗ 2 ಮಕ್ಕಳು ಬರ್ತಾವ. ಹುಡುಕದ ನಿಮಗಲ್ಲ, ಹುಡುಕದ 10 ಕುಡಿತಿದ್ದಾವ ಮನ್ಯಾಗ. ಹಿಂದೆ ನನ್ನ ಮ್ಯಾಗ ಬರ್ಕಾಗಿದ್ದಾರು. ಅವ್ರು ವ್ಯವಸ್ಥೆ ವಿಚಾರ ಮಾಡ್ತು ಬಿಟ್ಟಿದ್ದು. ಗೌರ್ಮೆಂಟ್ ಜಾಸ್ತಿ ದಾರು ಬಂದ್ ಮಾಡಂತೆ ಫ್ಯಾಮಿಲಿ ಎಲ್ಲ ಹೊಂದ್ಕೊಂಡು ಅಣ್ಣ ತಮ್ಮ ಅಪ್ಪ ತಂಗಿ ಅಪ್ಪ ಮಗ ಎಲ್ಲ ಹೊಂದಾಣಿಕೆಯಿಂದ ಬರ್ಕಾಗಿದ್ರು. ಮತ್ ಶುರು ಮಾಡಿ ನೋಡು. ಶುರು ಮಾಡೋ ತರ ಇಲ್ದ ಮುದುಕಿ ಅಂತ ಮುದುಕಿ ಬಾಯಾಗ ಹೌದಿಲ್ಲ. ಮುದುಕಿ ದಾರು ಅಂಗಡಿ ಮುಂದೆ ಹೋಗಿ ಹಿಂಗಡೋ ಅಂಗಡಿ ಏನು ಬರ್ತಪ್ಪ ಕಾಲ. ಹುಟ್ಟು ಸರ್ಕಾರ ಅನ್ಯಾಯದ ರೊಕ್ಕ ಗಳಿಸಿ ದೇಶ ನಡೆಸುವುದಕ್ಕಿಂತ ನ್ಯಾಯದಿಂದ 1 ರೂಪಾಯಿ ಗಳಿಸಿ ಇಡೀ ದೇಶ ದಾರು ಬಂದಾಗಬೇಕು. ಎಷ್ಟು ದಾರು ಕೊಡೋದು, ಎಷ್ಟು ಹೆಣ್ಮಕ್ಳು ವಿಧಿಗೆ ಆಗ ನಿಮ್ಮ ಊರಾಗ ಬಂದು ಉದಾಹರಣೆ ನೋಡ್ಕೊಳ್ಳಿ. ಎಷ್ಟು ದಾರು ಕೊಡು ಸಣ್ಣ ವಯಸ್ಸಿನ ಗಂಡಿಗೆ ಯಜಮಾನ ಸತ್ತ ಎಷ್ಟೋ ಮಾತ್ರ ಅನಾಥ ಆಗ್ಯಾವ. ಪರಿಸ್ಥಿತಿ ನೋಡ್ತೀವಿ ಅಂತ ಸಾಲು ಬರ್ತದೆ. ಇವತ್ತು ಬಹಳ ದೊಡ್ಡ ಪಾಪ ಆಗ್ತದೆ. ಹಂಗ 1 ವರ್ಷ ಪಂಡಿತರಿಂದ ನಡೆದಿತ್ತು. ಇನ್ನೊಂದು ಸ್ವಲ್ಪ ಬಿಟ್ಟ ನಡೆಯುತ್ತಿತ್ತ ಮತ್ತೆ ಏನಾಗುದಿಲ್ಲ. ಬರೀ ಭಗವಂತರ ಒಳಗೆ ಮಂದಿರದವ್ರನ್ನ ಬಾಕಿ ಅನ್ಸದ ಹೊರಗೆ ನೋಡಿದ್ರೆ ಹೆಗಲ ಮ್ಯಾಗ ಕೈ ಹಾಕಿ ರಾತ್ರಿ ಹೇಳ್ತಾರೆ. ಒಂದ ಗಾಡಿ ನಾವು ಬೆಳಿಗ್ಗೆ ಹೋಗ್ತಾರ. ಅವ್ರ ಮನೆಗೆ ಇವ್ರ ಮನೆಗೆ 2-3 ದಿವಸ ಅವ್ರ ಮನ್ಯಾಗ ಹೋಗಿ ನಿಮ್ಮ ಮಕ್ಕಳು ದುಡಿತಾರೆ. ಅದ ಧರ್ಮದ ಕಾರ್ಯಕ್ರಮ ಬಂತು, ಅವ್ರ ಪೂಜಾ ಕಾಲಿಟ್ಟಾರ. ನಾನಂತ ಅವ್ರ ಮನೆಗೆ ಬರ್ಬೇಡಿ ಆಯ್ತಪ್ಪ. ಗಂಡ ಮನೆಗೆ ಕರ್ಕೊಂಡ್ ಬರಂಗಿಲ್ಲ, ತಾವ್ರ ಮನೆಗೆ ಬರಲ್ಲ. ಎಂತ ಕರ್ಮ್ರಿ. ದೇವರ ಮಂದಿರ ಪೂಜಾ ಧರ್ಮನ ನಿಜವಾಗ ಹತ್ತುದಾಗಿ ನೀವು ಜೈಲಿನಲ್ಲಿ ಹೇಳ್ತಿದ್ರ 5 ಸಾವಿರ ಇದ್ದಿದ್ರ ನಿಮ್ಮ ಹೃದಯ ಮಾಡಿದ ಭಗವಾನ್ ಬರ್ತಿತ್ತಂದ್ರ ನಿನ್ನಾಥ ಭಗವಾನ್ ತಿರ್ತಂದ್ರ ಮಣಿನಾಥ ಭಗವಾನ್ ತಿರ್ತಂದ್ರ ಮಾಡ್ತೀರ. ಮೈ ಎಲ್ಲ ಬಿಟ್ಟ ಭ್ರಷ್ಟಾಚಾರ ಇದನ್ನ ಕೇಳಿದ್ರೆ ಭ್ರಷ್ಟಾಚಾರ ಹಿಂಗ ಹೊರಗೆ ಹೋಗಿ ಬಂದ ಇದ್ಯಾರು ಯಾವ ಧರ್ಮ ತಿಳಿಸಿದ್ರೆ ಯಾವ ಬೇಕು ಎಂಬುದು ಮಾರ ಸುಮ್ಮ ಕೈ ಇರಿಸಿ ನಿವೇದನೆ ಮಾಡ್ಕೊಂಡು ಯಾವ ಚತುರ್ಮಾಸ ಹಿಂಗೆ ಮಾತಾಡ್ತಾರ ನಾನು ಕರ್ಕೊತಿದ್ರು. ಯಾವ ನಿಮ್ಗೆ ಕೈ ಹೆಸರನ್ನ ಹೇಳಿ ಇವಾಗ ಬಂದಿರ್ತೀನಿ. ನಿಮ್ ಕೈ ಹೆಸರು ಇಲ್ಲೇ ಮಾಡೋದು ಗ್ಯಾರಂಟಿ ಇಲ್ಲ. ನೀವು ಯಾರು ಬ್ಯಾಡ ಅಂದ್ರೂ ನಾನು ಮಾಡು ಮನಸ್ಸು ಬರ್ತಂದ್ರೆ ಊರು ಬೀಳುತ್ತಾರೋ ಆ ಊರಲ್ಲಿ ಯಾವ ಹಂಗಿಲ್ಲ. ಇನ್ನೊಂದು ಇತಿಹಾಸ ನೋಡಿ. 19 ವರ್ಷ 15 ವರ್ಷ ಮಾಡಾಗಿದ್ದ ನಮ್ಮೂರ ಚತುರ್ಮಾಸ ನಾವು ಹೋಗಿಲ್ಲ. ಯಾರು ಪುಣ್ಯದ ಬರ್ತೈತಿ ಯಾವಾಗ ಬರ್ತೈತಿ ಗೊತ್ತಿಲ್ಲ. 4ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನನ್ನ ಚರಣ್ ಏನ್ ನಿಲ್ತಾರೋ ಅಲ್ಲಿ ಚತುರ್ಮಾಸ ಆಗ್ತದ. ಯಾವ ವಿಕಲ್ಪ ಇಲ್ಲ. ಭಕ್ತ ಭಾವನಾ ಮಾಡಿ ಸಿದ್ಧಸಾಗರ ಮಾಡ್ತೀವಿ. ಯಾವ ನಾವು ಕಾರ್ಯ ಕೈ ಇಟ್ಕೊಂಡಿವೋ ಆ ಕಾರ್ಯ ಯಶಸ್ವಿ ಮಾಡ್ತೀವೋ. ಭಕ್ತ ಗುರುಗಳ ಕೃಪಾ, ಗುರುಗಳ ಆಶೀರ್ವಾದ, ಸಿದ್ಧಸಾಗರ ಮಾಡೋ ಕೃಪಾ, ನನ್ನ ಗುರುಗಳ ಆಶೀರ್ವಾದ ಮಾಡ್ತೀವಿ. ಯಾವಾಗ ಸಿದ್ಧಸಾಗರ ನಿರ್ಮಾಣ ಆಗಿತ್ತು ಆ ಸಿದ್ಧಸಾಗರ ಚಕ್ಷು ನೋಡಿವು. ಅದರಾಗ ಚಂದ್ರಪ್ರಭು ತೀರ್ಥಂಕರ ದರ್ಶನ ಮಾಡೋ ದಿಗಂಬರಾದ್ರು 10ನೇ ವರ್ಷನಾಗ ಆಕಾಶವಾಣಿ ಆದರು ಅಂತ 8ನೇ ತೀರ್ಥಂಕರ ಸಮೂಹ ಶರಣ್ ನಿರ್ಮಾಣ ಆಗುದಲ್ಲ. ಇಂಥ ಸಣ್ಣ ಸಣ್ಣ ಹುಡುಗರು ಗ್ಯಾಂಗಿ ಓಡಿ ಮಾರ ಕಡೆ ಬರ್ತಾವ. ನಾಳೆ ಸ್ಮಾರಕ ಆದ್ರ ಹೊರಗಿಂದ ಸುತ್ತ ಹಾಕಿರೋನು ಸಮೂಹ ಶರಣ್ 20 ತೀರ್ಥಂಕರ ದರ್ಶನ ನಿಮ್ಮ ಮಕ್ಕಳಿಗೆ ಆಗಬೇಕು. ಆ ರೀತಿ ಪ್ಲಾನ್ ಇಟ್ಕೊಂಡು ಅತಿ ಸುಂದರ ಸ್ವಲ್ಪ ಈಗ ಇಲ್ಲಿ ಶೆಟ್ಟಿ ಬಂದು ಇಲ್ಲವ್ರನ್ನ ಶೆಟ್ಟಿ ಇರ್ತಾರ ಡಾಕ್ಟರ್ಗಳು. ಅವ್ರಿಗೆ ಏನ್ರಿ ಮಾಡಾಕಿ ಸಮೂಹ ಶರಣ್ ಕೊಟ್ಟಂತ ಸಹಾಯ ನಾವು ಮಾಡ್ತೀವಿ. ಸ್ವಯಂ ಪ್ರೇರಿತ ಆಗುತ್ತಲ್ಲ ಚಂದ್ರಕಾಂತ್ ಪೂಜೆ ಪಟ್ಟಿ ಪ್ರಕಾರ ಮಾಡಾಕಿ ನೀವು ಯಾವ್ದು ಕೆಲಸ ಹೇಳಿ ಆ ಕೆಲಸ ಭಗವಂತ ಕುಟುಂಬ ನಿಮ್ಮ ಆಶೀರ್ವಾದ ತಗೊಂಡು ಮಾಡ್ತೀನಿ ಅಂತ ಸಂಕಲ್ಪ
ಸಂಘಟಕರು ಬರ್ತಾರ, ಅನೇಕ ಜನ ಲಕ್ಷ ಗಟ್ಟಲೆ ದಾನ ಧನರಾಶಿಯನ್ನು ಸುರಿಯಾಕೈತಾರ, ಅನೇಕ ಜನ ಕೆಲಸ ಬಿಟ್ಟು ಹಗಲ ರಾತ್ರಿ ದುಡಿಯಾಕೈತಾರ. ನೋಡಿ ನಿನ್ನೆ ಚಂದ್ರವಾಕಿಗೆ ಸಲೇಕನ ಕೊಡಕ್ ಹಾಕ್ತೀನಿ ಹೋಗಿ ಬರಾಗ ನೋಡಿ ನೀರು ಅವಸ ಅಲ್ಲೇ ಅದಾನ. ನನಗೆ ಅನಿಸ್ತು ಅಲ್ಲೂ ಇದ್ದಾಗ ಮತ್ತೆ ಇಲ್ಲೇ ಬಂದ ಅಂತ. ಇಲ್ಲೂ ಸ್ಮಾರಕದ ಹಣೆ ಅಂತ ದುಡಿಯಾಕನೋ ಮತ್ತೆ ಯಾವಾಗ ಬಂದ ಅಂತ ನೋಡ್ತು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬಂದು ಸಂಜೆ ಮತ್ತಿಲ್ಲ ನಾನು ಅಲ್ಲೂ ಪಾಸ ಇಲ್ಲೂ ಪಾಸ. ಭರತ್ ಚಕ್ರವರ್ತಿ ಇದನ್ನ ಮಾಡಿದ್ದ. ಭರತ್ ಚಕ್ರವರ್ತಿ ಏನ್ ಮಾಡಿದಂದ್ರ 6 ಗಂಟೆ ಸಂಭಾಳಿಸೋತ ಧರ್ಮ ಮಾಡ್ತಿದ್ದ. ಅಂದ್ರೆ ನೀವು ನಿಮ್ಮ ಮನೆಯವರು ಸಂಭಾಳಿಸೋತ ಮಾಡಕ್ಕೂ ಮಾಡ್ರಿ. ಬಂದಿದ್ ಕೂತ್ರ ನಾನು ಬೈಬಾರ್ದು ನೋಡು. ಏನ್ ಸ್ವಾಮಿ ಬಂದು ಕೂತ ಯವ್ವ ನನ್ನ ಗಂಡ ಮಣಿನ ಕಾಣವಾದ ಹಿಂಗಂದ್ರು ನನಗೆ ಹಿಂಗ್ ಮಾಡಿದಾಗ ಮತ್ತ ಮನೆಯೂ ಮನ್ಯಾಗೂ ಸೈ ಇಲ್ಲಿಯೂ ಸೈ, ಅಲ್ಲಿ ಪಾಸ ಇಲ್ಲಿ ಪಾಸ. ಮನ್ಯಾಗ ಕೆಲಸ ಮಾಡೋ ಅವಪ್ಪನ ಮಕ್ಕಳು ಎಲ್ಲಕ್ಕಿಂತ ಹೆಚ್ಚು ಅಜ್ಜಿ ಮಕ್ಕಳು. ಯಾಕ ಅವಪ್ಪ ಅಂತಿದ್ದ ನಿಮ್ಮ ಅಜ್ಜಿ ಪಾಸ ಕೊಡ್ತದ. ಈಗ ಹೇಳ ಪತ್ರಿಕೆ ಹೋಗ ಬರೋಲ್ಲ ನೋಡ್ರಿ ಮತ್ತೆ ಕೇಶವತಿ ಮಾಡಮ್ಮ ಬರೋಲ್ಲ ಗಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಅರ್ಧ ತಾಸು ಲಕ್ಷ್ಮಿ ರೆಡ್ಡಿಗೆ ಹೋಗ್ಕೊಡ್ರಿ. ನೀವು ಸಣ್ಣ ಲಕ್ಷ್ಮಿ ಅವ್ರು ತಕರಾರು ಮಾಡತ್ತ ನಂಗೆ ಮರದಿ ಹೇಳಿ ನೀವೇ ಕೂತಾಗಿಟ್ಕೊಳಗಿದ್ದಾವು. ಲಕ್ಷ್ಮಿ ಏನಿಗೆ ಅರ್ವೈಸ ಅಲ್ಲಿಗೆ ಅವ್ರ ಪ್ರಾಕ್ಟೀಸ್ ಮಾಡಿಲ್ಲ. ಅವ್ರು ತೆಗಿಗಳು ತೋರಿಸಿ ನಾನು ಕೂತಾಗಿಟ್ಕೊಂಡ್ರಿ ಉಗುರು ಕೂತಾಗಿಟ್ಕೊಂಡ ಏನ್ ನೋಡ ಏನು ಭಾವ ಹೇಳಿದ್ರಿ. ಈ ಯಾವುದೋ ಬೌದ್ಧ ಸಂಸ್ಕಾರ ಭಾವ ಆಗಿರ್ತಾವೋ ಆಕೆಗೆ ಅಷ್ಟು ಜ್ಞಾನೋದಯ ಇಲ್ಲ, ಅರಿಗಾಗ ಶಕ್ತಿ ಇಲ್ಲ, ಆದ್ರೂ ಭಾವ ಐತಿ. ಈ ಬೌದ್ಧ ಹಿಂದಿನ ಬೌದ್ಧ ಮಾಡಿದ್ದ ಜ್ಞಾನಾವರಣಿ ಧರ್ಮೋದಯ ಅತಿ ಜ್ಞಾನ ಪ್ರಾಪ್ತ ಆಗ್ತಾ ಇಲ್ಲ. ಎಷ್ಟು ಜ್ಞಾನದ ಸ್ವರೂಪ ತಗೊಂಡ ಇವತ್ತನ್ನು ಭಾವ ವ್ಯಕ್ತ ಮಾಡ್ತಾರೋ ಮುಂದಿನ ಬೌದ್ಧ ಅರಿವಿಗಾಗಿ ಬಾಸರಾಟ ಶಿವಸಾಗರ ಮಹಾರಾಜ್ ಸಣ್ಣಾಗಿದ್ದಾಗ ಅವ್ರಿಗೆ ಏನೇನು ತ್ರಾಸ ಕೊಡ್ತೀವಿ ನೋಡಿ. ಜೋಳ ಕಾಯಿ ಕಳಿಸಿರ ಹೊಲ್ದಾಗ ಹೋಗಿ ಗಿಡದ ಬಡಿ ಹಾಕಿ ಕುಂಡ್ರವತ್ತೀವಿ. ಇವ್ರು ಉಳ್ಕಲ್ಲ ಆಳುಗಳ ಜೋಳ ಕಾಯಿ ಇಲ್ಲಿ ಬರ್ಕೊತಾರೆ. ಜೋಳದ ಕಡ್ಡಿ ತೊಗೊಂಡು ಮೂಣೆ ಹಾಕಾವ. ಮೂಣೆ ಹಾಕಿ ತುಂದಾರು ಮೂಣೆ ಓಡಿ ಹೋಗ್ಬಾರ್ದು ಅಡ್ಕೊಳ್ಳೋರತ್ತ. ಮತ್ತೆ ಹಿಂಗೆ ನೋಡೋರತ್ತ ಮತ್ತೆ ಗರ್ಕೊಂಡ್ರವ್ರತ್ತ. ಮತ್ತೊಬ್ಬ ಕಿವ್ಯಾ ಹಾಕೋರತ್ತ ಮತ್ತೆ ನೋಡೋರತ್ತ ಮತ್ತೆ ಹೋಗ್ಕೊಂಡು ಅಡ್ಕೊಳ್ಳೋರತ್ತ. ಮತ್ತೆ ಎಷ್ಟು ಮಾತ್ರ ಮಾಡಿ ಗಪ್ಪಕೊಂಡ್ರವ್ರು. ಕುಚ್ಚಿರು ರಕ್ತ ಬಂದ್ರು ಗಪ್ಪಕೊಂಡ್ರವ್ರು. ನೋಡು ಅಂತ ಸಂಯಮ ಅಂತ ತಾಳ್ಮೆ ಅವರ ಗೃಹಸ್ಥವಸ್ಥೆ ಮಾಡಿ ತಿಳ್ಕೊಂಡ ಶಕ್ತಿ ಸಾಗರ ಆಗಿರ್ಬೋದು. ಶಾಂತಿ ಸಾಗರಿಗೆ ಆದರ್ಶ ಹಂಗ ನಾವು ಭವಿಷ್ಯದಾಗ 12 ವರ್ಷನಾಗ ನನ್ನ ಮಗ ಕರ್ತವ್ಯ ಪಾಲನೆ ಕಲಿಬಹುದು ರಾಜ ತನ್ನ ಮಗನ ಹೊರಗೆ ಹಾಕಿದ. 12 ವರ್ಷ ತಿರುಗುತ್ತೇವ ಬನಾರಸ್ ಅಂದ್ಬಿಟ್ಟು ನಿಂತಿಲ್ಲ. ಶೇರ್ಗೋ ಬರ್ತಿರ್ಬೇಕು ಕಾಶಿ ಬನಾರಸಿ ಬನಾರಸಿ ಸಾಯಿ ಶಿಖರ್ ಜಾತ್ರಾಗ ಒಂದು ಬನಾರಸಿ ಬತ್ತು ಯಾವ ನಡ್ರೆ ಶಿರ್ಗೋ ಚಲೋ ಸಿಗ್ತಾ ಕಡಿಮೆ ನಡ್ರಿ ಯಾತ್ರಾ ಹೋದ್ರು ಸಂಸಾರ ಸಂತಿನ ಮಾಡೋನು. ಅವಾಗ ಯಾವಾಗ ಮನುಷ್ಯ ಬಂದದ್ದು ನಡ್ರಿ ಅವ ಚಲೋ ಅರಿವು ಸಿಗ್ತಾವು. ಓದ್ ಒಂದು ಶಾಸ್ತ್ರ ಪೀಠ ಹಾಕಾಕ ಚಂದ ಡಿಸೈನ್ ಅಂತ ಮಾಡಿ ಒಂದು ಚೌರಾಗ ಹಾಕು ಐವಿ ಮಾಡೋದು ಅಂತ ಒಬ್ರಿಗೆ ಬರ್ತಾರೆ ನೋಡ್ರಿ. ಇನ್ನು ಮುಂದಿನ ಸಲ ಒಳಗೆ ಇದನ್ನ ಸಂತಿ ಮಾಡ ಮುಂದಿನ ಸಲ ಒಳಗೆ ಏನ್ ಸಂತಿ ಮಾಡ ಶಿಖರ್ಗೆ ಹೋದ್ರ ಗ್ರೀಷ್ಮ ಚಂದನ ರಕ್ತ ಚಂದನ ಪೈಕಿ ಚಂದನ್ ಜಪ್ಮ ಶಿಖರ ತರೋದ, ಸುತ್ತ ಶಾಸ್ತ್ರ ಇಡಕ್ಕೆ ಸುತ್ತ ಪೀಠ ತಗೊಂಡ್ ಬರೋದ, ಬೇರೆ ಬೇರೆ ಪೆನ್ಗಳು ಸಿಗ್ತಾವ ನಮಕಾರ ಅಂತದ್ದು ಮಕ್ಕಳಿಗೆ ತಂದು ಕೊಡೋದ. ಬಾಬಾ ಶಿಖರ್ಜಿಂದ ತಂದನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಟ್ರಿ. ಆ ಪೆನ್ನ ನಮ್ಮವ್ವ ಶಿಖರ್ಜಿಂದ ತಂದ ತಂದು ಲಕ್ಷ್ಮಣ ಭಯಾಗಿದ್ರ ಅವ್ರ ಜ್ಞಾನವನ್ನ ಕ್ರಮಿಸೋಕೈತಿ. ಅಭ್ಯಾಸ ಮನಸ್ಸನ್ನು ನೋಡ್ಬೇಕ್ರೆ ಮಹಾರಾಜ್ ಹೇಳ್ಯಾರ ನಿಮ್ದು ಮರ ಹೇಳಾರು ಗಪ್ ಮಾಡ್ತಾವ. ಅಂಜಿಕೆ ಕಲೋ ಮಾಡ್ತಾವ. ಅಂಜಿಕೆ ನೋಡ್ರಿ ಡಾಕ್ಟರ್ ಹೇಳ್ಯಾರ ಬೆಳಿಗ್ಗೆ ಮಕ್ಕಳು ಅಂಜಿ ಮಾಡ್ತಾವ. ಹಂಗೆ ಉಪ್ಮಾ ಕೊಟ್ಟವ್ರು ತಯಾರು ಮಾಡ್ಬೇಕು. ಬನಾರಸ್ಗಿದ್ದ ಅಲ್ಲಿ ಏನಿತ್ತು ಮನಿ ಭಿಕ್ಷೆ ಬೇಡುವ ಪದ್ಧತಿ ಇದ್ದಿದ್ದಿಲ್ಲ. ಆ ರಾಜ್ಯದ ರಾಜ ಏನ್ ಆಜ್ಞೆ ಮಾಡಿದ, ಒಂದ್ ವೇಳೆ ನಮ್ಮೂರಾಗ ಹೊಟ್ಟೆ ಸಿಗಲ್ಲವ ಇದ್ರಂದ್ರ ಅಂದವ್ರಿಗೆ ಅನ್ನ ಛತ್ರ ನಿರ್ಮಾಣ ಮಾಡಲಾಗಿ ಧರ್ಮಶಾಲಾ ಹೋಗಿಯವರ ಊಟ ಮಾಡ್ಬೋದು ಅಂತ ಅಲ್ಯಾಗೆ ಧರ್ಮಶಾಲಾ ತೆಗೆದಿದ್ರು. ಇವು ಶಿಖರ ಹೊರ ನೋಡಿದ್ರು ಮ್ಯಾಲೆ ಬರಾಗ ಸೋಡಾ ಉಂಡಿ ಕೊಡ್ತಾರಲ್ಲ, ಎಲ್ಲಿ ಚೌಪಡ ಹಾಕೊಂಡು ಏನ ಅದಕ್ಕಿಂತ
ನಾವು ಸೀತಾನಾಥ ತಳಗ ಏನಾಗೈತೆ ಬರ ಕೊಡ್ತಾರಣ್ಣ ಉಂಡಿ ಚೋಡ ಬರ ಕೊಡ್ತಾರಲ್ಲ ಏನಂತ ತಳಗಿಲ್ಲ ಗೀತಾನಾಥ ಮುಂದೆ ನಡುವುದು ನೋಡು ಭೂತ ಬರಲ್ಲ ಇರಲಿ ಆ ಕಡೆ ಇಳಿದು ಬರ ಫಾಸ್ಟ್ ಆಗಿ ಹೋಗ್ತೀನಿ ಧರ್ಮಶಾಲಾ ಹತ್ತಲ್ಲಿ ಅಲ್ಲಿಂದ ತಳಗ ನೆಕ್ಸ್ಟ್ ನೀವು ನೀರು ಬರ್ಬೋದು. ಈ ವ್ಯವಸ್ಥೆ ಇವತ್ತು ಶಿಖರ್ ಫ್ರೀ ಆಗಿ ನಿಮ್ಗೆ ಏನೂ ಚಾರ್ಜ್ ಇಲ್ಲಾದ ದರ್ಶನ ಮಾಡಿ ಬಂದ್ರೆ ಪರಾಪುರ ವ್ಯವಸ್ಥೆ ಐತಿ. ಹಂಗ ಆ ಬನಾರಸ್ ರಾಜ ಆಜ್ಞೆ ಮಾಡಿದ ನಮ್ಮ ಊರಾಗ ಯಾವ ಭಿಕ್ಷುಕರು ಇರಬಾರ್ದು. ಒಂದ್ ವೇಳೆ ಅನ್ನ ಸಿಗದ ಹೊಟ್ಟೆ ಹಸುವಿನಿಂದ ಬಳ್ಳವ್ರು ಇದ್ರಂದ್ರ ಧರ್ಮಶಾಲಾದಾಗ ಅವರ ಊಟ ಮಾಡ್ಬೇಕು ವ್ಯವಸ್ಥೆ ಮಾಡ್ಲಾಗ್ತದೆ. ಎಲ್ಲ ಕಡೆ ಧರ್ಮಶಾಲಾ ತಂದಿದ್ರು. ಈ ಹಂಸದ ಆ ಧರ್ಮಶಾಲಾಕ್ ಹೋಗಿದ್ದ ಅಲ್ಲಿ ಅನ್ನ ಸಿಗುವಂತ ಡಕ್ಲಿ ಮಾಡಾಕ ನುಗ್ಗಿಸ್ಕೊಟ್ರು. ಯಾವ ಬಾಯ ಆಟ ಬಂದಲ್ಲಿ ಎಲ್ಲಿ ದರಿದ್ರ ಅಂತ ಹೇಳಿ ನುಗ್ಗಿಸ್ಕೊಟ್ರು. ಹೋಗಿ ಬಿದ್ದ. ಅಷ್ಟರ ರಾಜ ಮತ್ತೊಂದು ದೂತ್ ಕಳಿಸಿದ್ದ. ಅವನು ಬಂದು ಅವನು ಬಿದ್ದ ಮನುಷ್ಯನ ಎತ್ತಿದ ಆಲಿಂಗನ ಮಾಡ್ಕೊಂಡ ಅವನ ಕಾಲು ಹಿಡ್ದ. ಹೇ ರಾಜ್ಕುಮಾರ್, ಎಂತ ಪರಿಸ್ಥಿತಿ ನಿನಗ? ಬಂಗಾರ ತಾರದ ಪಂಚಪಕ್ವಾನ ತಿನ್ನು ರಾಜಪುತ್ರ ಅವ್ನು ಭಿಕ್ಷುಕರಿಗೆ ಪಾಳೆ ಹಚ್ಚಿ ಭಿಕ್ಷೆ ಬೇಕಾಗಿಲ್ಲ. ಗಾಡಪ್ಪ ಬಾಪ ನನಗೆ ಬಂಗಾರ ಪಾತ್ರ ಊಟ ಕೊಡ್ತೀನಿ ಬಾ ಅಂದ. ಅಪ್ಕೋತಾನೋ ಅವಾಗ ಅವನಿಗೆ ಹಚ್ಚಾಕೈತಿ. ರಾಜ್ಕುಮಾರ್ ನೀ ಭಿಕ್ಷುಕಲ್ಲಪ್ಪ, ನೀ ರಾಜ್ಕುಮಾರ್ ನೋಡು. ನೀನ್ ಸ್ವಲ್ಪ 12 ವರ್ಷದಿಂದ ನಿಮ್ಮ ಅಪ್ಪನಿಂದ ರಾಜ್ಯದಿಂದ ಬಯಸಿದ ಹೊರಗಾಗಿಲ್ಲ. ಹೌದಾ, ನಮ್ಮ ಅಪ್ಪ ನಮ್ಮ ಅವ್ವದ ರಾಜನ ಮಗ ಹೌದು, ನಂಗೆಲ್ಲ ರಾಜ್ಕುಮಾರ್ ಅಂತಿದ್ರು. 12 ವರ್ಷದಿಂದ ಪ್ಲಾಸ್ಟಿಕ್ ನಮ್ಮ ಪಾಪ ಮಾಡ್ರಿ. ಅವಾಗಂತಾನು ನಾಯಕ್ ಭಿಕ್ಷೆ ಬಿಡಿ ನಾಯಕ್ ತಿನ್ಲಿ ಧಾರಾವತಿ ತಿನ್ಮೇಲೆ ಮತ್ತು ನನ್ನ ಅರಿವು ಹಿಂಗ್ಯಾಕ ಬರೀ ಅಂತಂದ. ಒಳಗೆ ಕರ್ಕೊಂಡು ಧರ್ಮಶಾಲೆ ಹೋಗಿ ರಾಜ ಪೋಷಾಕ ಕೀಟ ಆಹಾರ ಬಾಜು ಬಂದ ಕಾಲಾಗಿ ಎಲ್ಲ ಹಾಕಿಬಿಟ್ಟ. ಹೊರಗೆ ಬರು ನೋಡ್ತಾನು ರಾಜಪುತ್ರು ಬರ್ರಿ ಊಟಕ್ಕೆ ಒಳಗೆ ಬರ್ರಿ ಅಂತ ಮೇನ ಆ ಪ್ರಶ್ನೆಯವರ ಬಂದು ಕರೆಯಕ್ಕೆ ಬಂದ್ರು. ಅವಾಗ ಅಂತಾನೆ ಇದೇ ನಾ ಬಂದು ಮುಗಿಸ್ಕೊಟ್ರಿ, ನಿಮ್ಮಂತ ಧರ್ಮಸ ನಾಯಕ ಊಟ ಮಾಡಿ ಹೋಗಿ ಹಸಿದನ್ನ ತಿನ್ಲಿ. ನಾ ರಾಜಪುತ್ರ ಬಂಗಾರ ತಾಟ್ನ ತಿಂತು ನೋಡ್ರಿ. ಇದಕ್ಕಂತಕ ಭಿಕ್ಷುಕಾಗಿ ಭಿಕ್ಷಾ ಬೇಡಾಗಿದ್ದ. ಒಂದು ತುತ್ತು ಹಣ್ಣಿ ಆಗಿದ್ದ. ಆ ಸಮಯದಲ್ಲಿ ಇವಾಗ ಈ ಭಾವ ಇದ್ದಿದ್ದಿಲ್ಲ. ಅದಕ್ಕ ಅವ್ರು ಯಾರಂತಾರ ಅಲ್ಲೋ ಇದಕ್ಕಿಂತ ಮೇಲೆ ಭಿಕ್ಷಾ ಹೋಗಿ ಮೂಲ್ಯ ಬಿದ್ದಿದ್ದಿ ಮತ್ತೆ ಈ ಲಘು ಇಟ್ಟು ನನಗೆ ಎಷ್ಟು ಗೌರವ ಬಂತು ಅಂತ ಬರೀ ಮಾತಾಡಕತ್ತಾರೋ. ಅವಾಗ ರಾಜಪುತ್ರ ತೆಗಿತಾವ್ರು ಹೇಳ್ತಾರೆ, ಇಲ್ಲಿ ನಿಮ್ಮ ಅಪ್ಪ ಕಳಿಸ್ಯಾರ, ಅವ್ರು ಅಂತಿಮ ಸಮಯ ಬಂದದ, ಹಾಸಿಗೆ ಹಿಡಿದವ್ರು ಇವತ್ತು ನಾಳೆ ಸಾಯ್ತಾರೆ ಗೊತ್ತಿಲ್ಲ. ಅವ್ರ ಇಚ್ಛೆ ಹಾಕಿ ಅವ್ರ ಪೀಠಕ್ಕೆ ನಿಮ್ಮನ್ನು ರಾಜನ ನಾಯಿ ಮಾಡಿ ಅವರ ಮನೆ ಖುಷಿ ಬಿಡ್ಬೇಕಂತಂದರು. ಅದಕ್ಕೆ ನಾವು ಕರೆಯಕ್ಕೆ ಬಂದೀವಿ. ಅವಾಗಂತಾನೋ ಯಾರ ರಾಜಪುತ್ರ ಅಂತಾನೋ ಇನ್ನೊಂದಕ ನಾ ರಾಜಪುತ್ರ ಅನ್ನೋದು ಮರ್ತೀನಿ, ಅನಂತ ಭಿಕ್ಷೆ ಬೆಳಗತ್ತೀನಿ. ಈಗ ನನಗೆ ಗೊತ್ತಾಗಿತ್ತು ನನ್ನ ಸೇನಾಪತಿ ಬಂದೇಳನು, ನಾ ರಾಜಪುತ್ರದಲ್ಲಿ ನನಗಾಗಿ ನನ್ನ ಅಪ್ಪ ಕಾಯಕನು, ನಾ ಹೋಟೆಲ್ ಸಿಂಹಾಸನ ಕೂತ ರಾಜ್ಯ ಆತನು. ಆ ಶಕ್ತಿ ನಾನು ಒಳಗತಿ ನಾಯಕ ಭಿಕ್ಷೆ ನನ್ನ ಗರ್ವಲ್ಲ, ಇದು ನನ್ನ ಆ ವ್ಯಕ್ತಿ ಹೇಳಿದ. ಹಂಗ ನಾವು 84 ಲಕ್ಷ ಯೋನಿಯೊಳಗ ಇದಕ್ಕಂತಕ್ಕ ತಿರುಗಾಡಕತ್ತಿದ್ವು. ನಾಯಿ ಆಗು, ಬೆಕ್ಕಾಗು, ಮನುಷ್ಯ ಆಗು, ಏನೋ ಆಗಿ ಇವನದು ಕರೆ ಪಾತ್ರ ತಿಳ್ಕೊಂಡಣ್ಣ. ಕರೆ ಅಂತ ಇದು ನಿಮ್ಮ ಪಾತ್ರ ಅಲ್ಲ, ನಿಮ್ಮ ಅವನಾಗಿ ಭಿಕ್ಷಾ ಬೇಡನು ಒಳಗೆ ರಾಜಪುತ್ರ ಅಂತಕ್ಕಂಥ ಚೈತನ್ಯ ಅಸ್ತಿತ್ವ 12 ವರ್ಷದ ಸೇನಾಪತಿ ಗೊತ್ತಾದ್ರು. ಹಂಗೆ ದುರ್ಗೋದಿಂದ ನಿಮ್ಮ ಆತ್ಮ ಪರಮಾತ್ಮ ಅಂತ ಕಥೆ ಆಗ್ತಂದ್ರೆ ಇದನ್ನೆಲ್ಲ ನೋಡು. ಯಾವ್ದು ಭಕ್ಷಿ ತಿನ್ನಬಾರ್ದು. 4 ತಿಂಗಳಾದ್ರು ಮಾಸ ಮಾಡೋದ, 4 ತಿಂಗಳಾದ್ರು ಕದುವು ತ್ಯಾಗ ಮಾಡೋದ, 4 ತಿಂಗಳಾದ್ರು ಸಂಯಮ ಉತ್ತಾಪನೆ ಮಾಡೋದ, 4 ತಿಂಗಳಾದ್ರು ಪ್ರತಿನಿತ್ಯ ದೇವ ದರ್ಶನ ಮಾಡೋದ, 4 ತಿಂಗಳಾದ್ರು ಪ್ರತಿನಿತ್ಯ ಪೆಟ್ಟಿಗೆ 108 ಜಪ ಮಾಡೋದ. ಇಷ್ಟು ಮಾಡಕ್ಕಾಗಲಿಕ್ಕಂದ್ರ ಇವತ್ತಿನ ಮನೆಯಾಗ ಸಂಕಲ್ಪ ಮಾಡ್ರಿ. ಮಂಗೋಚಿತ ಮೊದಲು 9 ಜಪ ಮಾಡ್ನು, ಎಷ್ಟು ಪೆಟ್ಟಿಗೆ 9 ಜಪ ಮಾಡ್ನು. ಜಲದ ಮನೆಗೆ ಕೆಲಸ ಮುಗಿಸ್ಕೊಂಡ ದಿವಸನಾಗ ಮನಸ್ಸಿನಾದ್ರು ದೇವ್ರ ದರ್ಶನ ಮಾಡ್ತಾರೆ. ಸಂಕಲ್ಪ ಮಾಡ್ನು. ಎಷ್ಟೋ ಕರ್ಮ ಕೈತದ ಈ ಚಾತುರ್ಮಾಸ್. ಎಂಥದೊಂದು ಯೋಗ ಇರ್ತೈತಿ, ಎಂಥ ಯೋಗ ಇರ್ತದೆ ನಾವು ವಿಸ್ತಾರ ಮಾಡೋ ಸಮಯದ ಅಭಾವದ. ಹೆಂಗ ಸಮುದ್ರದ ತೇರ್ತಕ್ಕಂಥ ಸಿಪ್ಪಿ ಒಳಗ ಸ್ವಾತಿ ಮಳಿ ಹೇಗಿತ್ತಂದ್ರ ಪುಟ್ಟಿನ ಮುಚ್ಕೊಂಡು ತಳ ಸೇರ್ತತಿ. ತಳ ಸೇರಿ 45 ನಿಮಿಷದೊಳಗ ಆ ಸ್ವಾತಿ ಮಳಿ ಹನಿ ನೀರಲ್ಲ ಮುಟ್ಟಾಗಿ ಪರಿವರ್ತನೆ ಆಗ್ತದ. ಹಾಗೆ 4 ತಿಂಗಳು ಒಂದು ವೇಳೆ ನೀವು ಧರ್ಮ ಕಾರ್ಯದಾಗ, ದೇವ ದರ್ಶನದಾಗ, ಸ್ಮಾರಕ ಮಾಡುವ ನಿರ್ಮಾಣ ಕಾರ್ಯದೊಳಗ, ದೇವಶಾಸ್ತ್ರಗಳು ಉಪಾಸನದೊಳಗ ಸಮಯ ತಂದಲ್ಲಿ ಮಾತ್ರ ರಕ್ತದಲ್ಲಿ ಪ್ರಾಪ್ತಿ ಮಾಡ್ಕೊಂಡ ತ್ರಿಲೋಕಿನಾಥ ಅನಂತ ಪರಮಾತ್ಮ ತ್ರಿಲೋಕಿನಾಥ ಶ್ರೀ ಭಗವಾನ್ ಆಗ್ತಕ್ಕಂಥ ವ್ಯಕ್ತಿತ್ವ ಪ್ರತಿಯೊಂದು ಆತ್ಮನೊಳಗದ ಯೋಗ್ಯತೆ ಪುರುಷಾರ್ಥ ಮಾಡಬೇಕು. ಅದಕ್ಕೆ ನಾನು ಹೇಳ್ತೇನೆ, ನೀವು ಆಲೂರು
ಭೇಟಿ ಪಟ್ಟಿರೋದಿಲ್ಲ ಹತ್ತಿರಲ್ಲ ಅವ್ನು ಹೇಳಕ್ಕೆ ಹೋಗಿ ಸಿದ್ದು ನ್ಯಾಂಗೋಳು ಬಂದ ಸಿದ್ದು ನ್ಯಾಂಗೋಳು ಆನಂದ್ ನ್ಯಾಂಗೋಳು ಬಂದ ನೀವು ಲಕ್ಷ್ಮಣ ಎಲ್ಲೆಲ್ಲಿ ಹೋಗಿ ಬಂದು ನೋಡು ಮಾಡಿದ ದುಃಖ ಯಾವಾಗೂ ಮರಿಬಾರ್ದು. ನಿಮಗೆ ಯಾರೇ ಕೆಟ್ಟ ಮಾಡಿರಂದ್ರೆ ಇವತ್ತು ಮರ್ತು ಬಿಡ್ರಿ. ನಿಮಗೆ ಯಾರೇ ಸಹಾಯ ಮಾಡಿದ್ರೆ ಸಾಹಿತ್ಯಕ್ಕೆ ಮರಿಬೇಡ್ರಿ. ಇದ ಧರ್ಮಾತ್ಮನ ಲಕ್ಷಣ. ನಾವೇನು ಮಾಡ್ತೀವೋ ಉಲ್ಟಾ ಮಾಡ್ತೀವಿ. ಚಲೋ ಮಾಡ್ರಿ ಅದೇನು ಮಾಡ್ಯಾರ ಮಾಡೋದು ಮಾಡ್ಯಾರು ಮಾಡ್ತಾಳೆ ಕೆಟ್ಟ ಮಾಡ್ತೀನಿ ನೋಡೋಕ್ಕೆ ಒಂದು ಬಿಡ್ಬೇಕಿಲ್ಲ ಒಮ್ಮೆರೆ ನೋಡಿ ಇದ ನಿಧಾನ ಬಂದ. ಇದರಿಂದ ತೀವ್ರ ಕರ್ಮ ಬಂದಕತಿ ಅನಂತಾನುಬಂಧಿ ಕಷಾಯ ಜೀವ ಅನಂತ ಕಾಲ ತಕ್ಕ ಸಂಸಾರ ಪರಿಭ್ರಮ ಮಾಡ್ತತಿ. ಇದೆಲ್ಲ ಹೊರದಾಗ್ತೈತಿ ನೋಡಿ. ಆ ವ್ಯಕ್ತಿಗೆ ಸುವರ್ಸಕರ ಸಂಘ ಎಷ್ಟೋ ಚೌಕಾದ್ರು ಎಂದು ಹಾಕಿ ಕೊಟ್ಟಿದ್ರು. ಹೊರಗೆ ನೋಡ್ತಿದ್ರು ಅವ್ರ ಪದ್ಧತಿ ನಾನು ಸಲ ಇರ್ತಾರೆ. ಈ ಕಾರ್ಯಗಳು ನೋಡ್ತಿದ್ರು ದೊಡ್ಡ ತೆಂಗಿಡೋ ಸುವರ್ಸಕರ ಸಂಘ ಬಂದ ನಾವೆಲ್ಲ ಸ್ವಯಂ ಸೇವಕರು ಮಲೆನಾಡು ಹುಡುಗರ ಇವನ್ ಸಂಸೂರು ಶಕರ್ಪುರ ಸಂಸೂರು ಅವರೆಲ್ಲ ಹುಡುಗರು ಹೋಗಿ ತೆಂಗಿ ಹತ್ತೋರ್ದ ಎಳ್ನೀರು ತೆಗೆದ ಎಲ್ಲ ಚೌಕಾದ ಕೊಡಲ್ಲ. ಎಳ್ನೀರು ಕೊಟ್ಟಾಗ ಪದ್ಧತಿ ಸೇವಾ ಮಾಡೋಕೆ ಅವಕಾಶ ಇಲ್ಲೇ ದರ್ಶನ ಮಾಡೋದು. ಇಲ್ಲಿ ಕಾಳು ಮನೆ ಇರ್ತಿದ್ರು ಪಟ್ಟಿಗೆ ವಾಲ್ ಇತ್ತು ಗೊತ್ತಿಲ್ಲ. ಅಶೋಕ್ ಡಾಕ್ಟರ್ ಸುವರ್ಸಕರ ಒಂದು ಸ್ವಲ್ಪ ಕೆಂಪಾಗ್ತಿತ್ತು. ಕೈಲಾಸ ಜೀವನ ಔಷಧ ಅದ್ರ ಫ್ರೀಜ್ನಾಗೆ ತಂಪು ಮಾಡಿ ಕೊಡ್ತಿದ್ರು. ಅದನ್ನ ಕಣ್ಣಾಗ ಹಾಕೋದು ರಾತ್ರಿ ಮಹಾರಾಜರಿಗೆ. ಇಂಡೈರೆಕ್ಟ್ ಪ್ರತ್ಯಕ್ಷ ಪರೋಕ್ಷ ಯಾವುದೋ ಜನ್ಮದ ಪುಣ್ಯ ಇದ್ದಾಗ ಹಿಂಗ ಗುರುಗಳು ಸೇವಾ ಮಾಡಕ್ ಸಿಗ್ತದ. ಅವ್ರ ಕಮೆಂಟ್ ಒಸದಿರ್ಲಿ, ಅವ್ರ ಕಮೆಂಟ್ ತಗೊಂಡು ಹೋಗೋದಿರ್ಲಿ, ಅವ್ರ ಕಾಲಿಗೆ ಸುದ್ದಿ ಮಾಡ್ಕೊಂಡು ಕಾಲು ತೊಳೆಯೋದಿರ್ಲಿ, ಅಥವಾ ಶಾಸ್ತ್ರ ಜೋಡಿಸೋದಿರ್ಲಿ, ಅವ್ರ ಗುಪ್ಪ ಹಾಕೋದಿರ್ಲಿ, ಚಾಪೆ ಹಾಕೋದಿರ್ಲಿ, ಯಾವುದೇ ಒಂದು ಸೇವಾ ಮಾಡ್ತಂದ್ರೆ ಅಸಂಖ್ಯಾತ ಮಾಡಿದ ಕರ್ಮ ಒಂದು ಕ್ಷಣ ಹೋಗ್ತದ ಅಂತ ಭಾಗ್ಯ ಸಿಗ್ತಿರ್ತದ. ಅವಾಗ ಪದ್ಧತಿ ಇತ್ತು. ಹೊರಗ ರೊಕ್ಕ ಕೊಟ್ಕೊಂಡು ಗುಂಡಿ ಕೊಟ್ಟರೆ ಹೋಗಿ ಮಾ ಸಂಬಳ ಹೋಗಿ ಆಳೋದ್ರ ಕಡೆ ಬಸವನಿಗೆ ಹೋಗಿ ಸರ್ವ ಹುಡುಗರನ್ನೆಲ್ಲ ಹೊರಗೆ ಕಳಿಸ್ತಿದ್ರು. 4 ಮಂದಿ 3 ಮಂದಿ 5 ಮಂದಿ ಅಜ್ಜಿಗಳು ಕೂಡ ಚೌಕ ಮಾಡ್ತಿದ್ರು. ಇತ್ತು ಪದ್ಧತಿ. ಈಗ ಹಂಗಿಲ್ಲ. ಸಂಸಾರ ಹುಡುಗರು ಸಹಿತ ನೋವತ್ತು ಹತ್ರ ಮಾತಿರ್ತಾವೆ. ತೇಂಗಿರ್ತಾರೆ ಭಾವ ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು. ಸಣ್ಣ ಸಣ್ಣ ಕೂಸುಗಳು ಆಹಾರ ಹೆಂಗೆ ತಗೋತಾರೋ ಕರ್ ಹೆಂಗೆ ಇಡ್ತಾರೋ ತೇಂಗಿರಾದ್ರೂ ಆ ಸಂಸ್ಕಾರ ಆಗಿರ್ತಕ್ಕಂಥ ಭಾವನಾದ್ರಿಂದ ಇರ್ತೇವೆ. ಅವ್ನಿಗೆ 73 ವರ್ಷ ವಯಸ್ಸಾದ ಹೇಳ್ತಾನ ನಾವು ಮಹಾರಾಜಿ. ಇಷ್ಟು ವಯಸ್ಸಾದನು ಯಾವ ಮುನಿಗಳಿಗೆ ಹಾರ್ಕೊಳ್ಳೋ ಸುಭಕ್ಷಕರೇ ಬಾಜಿರವ ಮಡಿ ಇಟ್ಕೊಂಡೇ ಅವು ಮಡಿ ಇಟ್ಕೊಂಡು ಕೂತ್ಕೊಳ್ಳಾಗಿರುತ್ತೆ. ಮನೆ ಹಾಳಾದನು ಮಹಾರಾಜ ಕ್ಷಮ ಮಾಡಿ ನಮಗೆ ಮಾಸದ ನೆಗಂಗಿಲ್ಲ. ಆ ಕಡೆ ಇದ್ರ ವಾರ ಹೊಟ್ಟೆ ಎಲ್ಲ ತಿನ್ನೋರ ಪಾಪದಾಗ ಬಿದ್ದು ನಿಮ್ಗೆ ಹಾರ್ಕೊಟ್ಟು ನಾವು ಪಾಪದಾಗ ಬಿಡೋದು ಬೇಡ. ಅದಕ್ಕೆ ನಾವು ಕೊಡಂಗಿಲ್ಲ. ಏನ್ ಬೇಕು ಮನೆ ವ್ಯವಸ್ಥೆ ಮಾಡ್ತೀವೋ ನಾವೇನು ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಯಾವಾಗ ಬೇಗೂರಾಗ ಒಂದ್ಸಲ ಮಾರಾಟ ಹೋಗ್ತೀವಿ ಎಂತ ಆಹಾರ ಕೊಡ್ತೀರಿ ಅವತ್ತೊಂದು ದಿವಸದಲ್ಲೇ ಮಾಸ ಮಾಡಿ ಕಾಯಂ ಮಾಡಕ್ಕಾಗಬೇಕಂದ್ರ ಕಡೆ ಆ ಸಂಸ್ಕಾರ ಸಿಗಲಿ. ನಾವ್ ಹಿಂಗ ಎಲ್ಲಾರು ವ್ರತಿಗೋಕ್ಕಿಂತ ಒಂದೇ ಮೂರಾಗ ಪ್ರತಿಮಾಂತರಿಗೆ ಅಷ್ಟೇ ನಾವು ಸಾಧುಗಳು ಉದ್ದೇಶ. ಆ ಪ್ರವಚನಕ್ಕೆ ಎಂದ ಆಗಬಾರ್ದು ನೋಡಿ ಶ್ವಾಸ ಮಾಡೋದ ಇದೇನು ದೊಡ್ಡ ಅವನು ಆಹಾರ ಆಯ್ತು ಉಟ್ಕೊಂಡಿಲ್ಲ ಯಾಕೋ ಕೇಳಿ ಇಲ್ರಿ ಮರ ಪತ್ನಿ ಕ್ಷಮ ಮಾಡ್ರಿ ಮೊದಲು ಬಂದ ಆಹಾರ ಪಟ್ಟ ಹೇಳಿ ಮರಾಠಿ ಇವತ್ತು ಒಂದವತ್ತು ಊಟ ಮಾಡೋಣ ಹಸನ ಒಂದವತ್ತು ಊಟ ಮಾಡಪ್ಪ ನಿಮ್ ಚಲೋ ಅವತ್ತು ಮಾಡಿದ ಅವನು ಪ್ರಾಕ್ಟೀಸ್ ಆಯ್ತು. ಈಗ 3-4 ವರ್ಷ ಆಗ್ಬತ್ತು ರಾತ್ರಿ ಊಟನೇ ಮಾಡಿಲ್ಲ. ವಾಸ ಮಾಡೋದು ಏನ್ ಮಾಡಿರ್ತ ಬರೀ ಒಂದು ದಿವಸ ವಾಸ ಮಾಡಿ ಮಹಾರಾಜ ಆಹಾರ ಕೊಡ್ಬೇಕಂತ ಭಾವನಾ ಮಾಡಿದವ ಕಾಯಂ ವಾಸ ಮಾಡೋದು ಏನ್ ತಗೊಂಡ. ಹಂಗೆ ಯಾರ ಜೀವನದ ಭಾವ ಯಾವಾಗ ಪರಿವರ್ತನೆ ಆಗಕ್ಕೆ ಹೇಳಕ್ ಬರಂಗಿಲ್ಲ. ಈಗ ಚಾತುರ್ಮಾಸ ಇವತ್ತಿನ ಶುರುವಾಗಿದೆ, ಮೊದಲನೇ ಶುರುವಾಗಿದೆ. ಇವತ್ತಿನ ಸಂಕಲ್ಪ ಮಾಡಿ ಮನ್ಯಾಗ ಹೇಳ್ರಿ ವಾಸಕ್ಕೆ ಬಂದ್ರಿ ಬಿಸಿ ಬಿಸಿ ಇಲ್ಲ ತಂದ್ರ ನೀವು ಸಂಕಲ್ಪ ಮಾಡಿ 4 ತಿಂಗಳ ಉಳ್ಯಾಗ ರಾತ್ರಿ ಉರಿ ಹೊಚ್ಚಂಗಿಲ್ಲ, ಅಡಿಗೆ ಮಾಡಂಗಿಲ್ಲ. ಸಂಕಲ್ಪ ಮಾಡ್ರಿ 3 ದಿವಸನ್ಯಾಗ ನಿಮ್ಮ ರೂಟಿಗೆ ಅವರು ಬರ್ತಾರ. 3 ದಿವಸನ್ಯಾಗ ನಿಮ್ಮ ಹಾಲಿಗೆ ಬರ್ತಾರ. ಎಲ್ಲಿ ಹೋಗ್ತೀವಿ ಅವ್ರು ಹೊಲಕ್ಕೆ ಹೋಗ್ರಿ. ಈಗಂತೂ 15 ದಿವಸ ಹೊಲ್ದಾಗ ಹೋಗಾಗ ನಿಮ್ಗೆ ಹಾದಿನೇ ಇಲ್ಲ. ಹೊಲ್ದಾಗೆಲ್ಲ ನೀರಾಗ್ಯಾವ. ಮೇವು ಒಟ್ಟ ಮಾಡೋದ ಪಾನ್ ಸ್ಟ್ಯಾಂಡ್ದಾಗ ಬಸ್ ಸ್ಟ್ಯಾಂಡ್ದಾಗ ನಿಂತ ಕಾಲು ಕೈ ಬಿದ್ದ ಮನೆಗೆ ಹೋಗಿ ಊಟ ಮಾಡ್ರಿ. 4 ತಿಂಗಳು ವಾಸ ಮಾಡಿ ಕುಂಡಿ ಕಟ್ಕೊಳ್ರಿ. ಒಂದು ಮಾತಾಡೋರು ಒಂದೇ ನೀವು 6 ತಿಂಗಳು ವಾಸ ಮಾಡಿದ್ರ 1 ವರ್ಷ ಉಪವಾಸ ಮಾಡಿದ್ರೆ ಅಷ್ಟು ಶಕ್ತಿ ಮಾಸ್ತರ ರಾತ್ರಿ ಭೋಜನ ಸಂಕಲ್ಪ ಆಗಿ ವಚನ ಪಾಲನೆ ಮಾಡಿ
ಮಕ್ಕಳಿಗೆ ಟಿ ಶರ್ಟ್ ಈಗಂತೂ ಕೊರೋನಾ ನಿಮಿತ್ತ ಶಾಲಾ ಕಾಲೇಜ್ ಎಲ್ಲ ಸುಟ್ಟಿ ನಾವು SSLC ಮಕ್ಕಳು ಪರೀಕ್ಷೆ ಚಲೋ ಅದಾವು ಅವ್ರಿಗೆ ಧೈರ್ಯ ಕೊಡ್ರಿ. ಈಗ 3ನೇ ಎಕ್ಸಾಮ್ ನಾಳೆ ಸೈನ್ಸ್ ಅದ ಅದು ಚಲೋ ಆಗಲಿ, ಮುಂದಿನ 3 ಎಕ್ಸಾಮ್ ಚಲೋ ಆಗಲಿ, ಅವ್ರು ಧೈರ್ಯ ಕೊಡ್ರಿ. ಅಲ್ಲಿ ಸಾಮಾಜಿಕ ಅಂತರ ಕಾಯ್ಕೊಳತ್ತತ್ರಿ, ಮಾಸ್ಕ್ ತಪ್ಪಸಿನ ಬರ್ಸಾಕತ್ರಿ, ಅವ್ರು ಯಾವುದೇ ರೀತಿಯಿಂದ ಹಾನಿ ಆಗ್ಬೇಕು. ಮನೆ ಕ್ಯಾಚ್ ಬೇಕು ನಿಮ್ಗೆ ಮನೆಯಾಗ 7 ಪಾಸಿಟಿವ್ ಕೇಸ್ ಬಂದವಂತ ಎಲ್ಲ ಕಡೆ ಹೇಳ್ತೀನಿ. ಒಂದು ದಿವಸನಾಗ ಬೆಂಗಳೂರಾಗ 500 ಮ್ಯಾಲ ಕೇಸ್ ಆಗ್ಯಾವ. 1100 ಅಂದ್ರೆ 11,000 ಗಡಿ ಮುಟ್ಟಿದಂತ ಕರ್ನಾಟಕದಲ್ಲಿ. ಅದಕ್ಕೆ ಕೊರೋನಾ ಬಹಳ ವ್ಯಾಪ್ಸಾಕತೆ ಅದ. ಅದು ಆದಷ್ಟು ಬೇಗ ಕಡಿಮೆ ಆಗಲಿ. ಅದನ್ನ ಕಡಿಮೆ ಮಾಡೋ ಸಾಮರ್ಥ್ಯ ಪ್ರಜೆಗಳೊಳಗದ. ನೀವೆಲ್ಲರೂ ಸಾಮಾಜಿಕ ಅಂತರ ಕೈಕೊಂಡು ಮಾಸ್ಕ್ ಬಳಸಿ. ಪ್ರತಿನಿತ್ಯ ಹರ್ಯಾಗ ಸಂಜೀವ ನಿಮಿಷ ಕಪ್ಪು ಸಿಗ್ಲಿಕ್ಕೆ ಆಗಿಲ್ಲ. ತುಳಸಿ, ಅಲೋವೆರಾ ಮತ್ತು ಅಮೃತ ಬಳ್ಳಿ, ಅರಿಶಿಣ, ದಾಲ್ಚಿನ್ನಿ ಅಥವಾ ಲವಂಗ, ಕರಿಮೆಣಸು ಯಾವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡಿ, ಎಲ್ಲರೂ ಅಂಗಡಿಯಾಗ ಹಳ್ಳಿಯಾಗಿರ್ಲಿ ಸಿಟಿಯಾಗಿರ್ಲಿ ಹಳ್ಳು ಪತ್ತು ಸಿಗ್ತದೆ. ಉಪ್ಪ ಹಳ್ಳು ಉಪ್ಪ ದೊಡ್ಡ ಉಪ್ಪ ಅಂಗಡಿಯಾಗ ಸಿಗ್ತದ್ಯಾ? ಆ ಉಪ್ಪ ತಗೊಂಡು ಬರುವ ಹರ್ಯಾಗೊಂಡು ಬಟ್ಲ ಸಂಜಿಗೊಂದು ಬಟ್ಲ ನೀರಿನಾಗ ನಿಮ್ಮ ಬಾಯಿಗೆ ತಾಳುವಟ್ಟು ಉಗುರು ಬರ್ತೇವೆ. ನೀರಿನಾಗ ಅದನ್ನ ಕಲಿಸೋದು ಲೋನ್ ಉಪ್ಪಿಗೆ ನೀರು ಮಾಡೋದ ಬಾಯಾಗ ಹಾಕಿ ಅಜೀವ ಮಾಡ್ತಾರಲ್ಲ, ಮುಗಿಸೋದ ಮುಗಿಸಿ ಕೊಡೋದ. ದಿವಸಕ್ಕೆ 2 ಸಲ ಮಾಡ್ರಂದ್ರ ಕೊರೋನಾ ನಿಮ್ಮೊಳಗ ಬರೋಣ ಇಲ್ಲ, ಅದು ಅಷ್ಟು ನಾಶ ಆಗ್ತದ. ಎಲ್ಲರೂ ಆರೋಗ್ಯವಂತಾಗಿರಿ. ಓಂ ರೀ ಕೊರೋನಾ ರೋಗ ಹರಾಯ ಅರ್ಧ ಆದಿವೀರೇಶ್ವರಾಯ ನಮೋ ನಮಃ. ಓಂ ರೀ ಕೊರೋನಾ ರೋಗ ಹರಾಯ ಶ್ರೀ ಅರ್ಧ ಆದಿವೀರೇಶ್ವರಾಯ ನಮೋ ನಮಃ. ಓಂ ರೀ ಕೊರೋನಾ ರೋಗ ಹರಾಯ ಶ್ರೀ ಅರ್ಧ ಆದಿವೀರೇಶ್ವರಾಯ ನಮೋ ನಮಃ. जय लोकपति परमेश्वरी रत्नत्रय स्वरूप दीन धर्म की समझू मगा दे लेता उड़ा समझू मगा ರಾಜನ ಮಗ ಹೋಗಿದ್ದ 12 ವರ್ಷ. ಅಲ್ಲಿ ಹೋಗ್ತಂದ್ರ ಧರ್ಮಶಾಲಾ ಗೊತ್ತಾಯ್ತು, ರಾಜ ಪೋಷಣೆ ಆಯ್ತು. ಅಲ್ಲಿ ಕಮಿಟಿ ಎಲ್ಲ ಕ್ಷಮಾ ಕೇಳಿದ್ರು. ಕ್ಷಮಾ ಮಾಡಿ ರಾಜಪುತ್ರ, ನೀವು ರಾಜ ಮಗ ಗೊತ್ತಿದ್ದಿಲ್ಲ, ಕ್ಷಮಾ ಮಾಡ್ರಿ ಅಂತ. ಹಂಗ ನೀವು ಎಲ್ಲಿ ತಕ್ಕ ಸಂಸಾರ ತಗದ್ರೆ ಅಲ್ಲಿ ತಕ್ಕ ನಿಮ್ಗೆ ಯಾರು ಕಿಮ್ಮತ್ ಕೊಡಂಗಿಲ್ಲ. ಕರೋಡ್ಪತಿ ಅವರು ಎದುರ್ಬೇಕು ಗಳಿಸಬೇಕು. ಅವ್ರ ಅಪ್ಪನ ಆಸ್ತಿ ಸೊಸಿ ಆಸ್ತಿ ಬಂದತಿ ಆಗಿರ್ಬೇಕು ಅವ್ರ ಸಾವುಕಾರ ಅಂತ. ನಿಮಗೆ ಹೆಂಗಾದ್ರೂ ಒಂದು ಮಾತು ಇರ್ತಾರ. ಅದ ಎಲ್ಲಾ ತ್ಯಾಗ ಮಾಡಿ ಸಾಲು ಆದ್ರೆ ಪ್ರಧಾನಮಂತ್ರಿ ಶ್ರೀಮಂತಿಕೆಗಳು ತ್ಯಾಗದ. ಹಂಗ ರಾಜಪುತ್ರ ಬಂದ. ರಾಜ ವಯಸ್ಸಾಗಿತ್ತು. ಮಗನ ನಿನ್ನ ಬುದ್ಧಿ ಕಲಿಸ್ಬೇಕಂತ ಮಾಡಿದ್ನು. ಮಗ ಅಂತನಪ್ಪ ಕಷ್ಟ ನೋಡೇನಿ, ಏನು ಒಂದು ಹೊತ್ತು ಅನ್ನ ಸಿಗೋದು ದುರ್ಲಭ, ಭಿಕ್ಷೆ ಬೇಡ, ಯಾರೋ ಬಿಸಿ ರೊಟ್ಟಿ ಕೊಡಂಗಿಲ್ಲ. ಯಾರು ಕೊಟ್ಟಾರ? ಮತ್ತೆ ನಿಮ್ಮನೆ ಭಿಕ್ಷೆ ಭಾಳ ಹಸ್ದಕ್ಕೆ ಪಾಪ ತಗೋ ಬಿಸಿ ರೊಟ್ಟಿ ಕೊಟ್ಟರಿ ಭಾಳ ದುರ್ಲಭ. ತಂಗಳ ಕೊಡಾಕ ಬಾಲ ಮುಚ್ಚು ಮಾತ್ರ ನಾವು ನಿಮ್ಮ ಬಿಸಿ ಕೊಡೋಣ ನಾವು. ಕರೆ ಶಾಂತಿ ಸಾಗರ ಮನ್ಯಾಗ ಪದ್ಧತಿ ಇತ್ತು. ಯಾರೇ ಮನೆ ಮುಂದೆ ಭಿಕ್ಷೆ ಬೇಡಕ್ಕೆ ಬಂದ್ರ ಬಿಸಿ ರೊಟ್ಟಿ ಬಾಜಿ ಹಾಕಿ ಕೊಡ್ತಿದ್ರು. ಮಂದಿರಕ್ಕೆ ಚಲೋ ಕೊಡ್ತಿದ್ರು, ಕೊಡ್ತಿಲ್ಲ. ಕರೆ ಮನೆ ಮುಂದೆ ಅನ್ನ ಯಾರು ಬರ್ತಾರೋ ಅವ್ರಿಗೆ ಭಿಕ್ಷೆ ಕೊಡೋ ಪದ್ಧತಿ ಶಾಂತಿ ಸಾಗರ ಮಂದಿರ ಇತ್ತು. ಅದನ್ನ ತಂದ್ಕೊಂಡ ಅವ್ರು ಏನಿ ಹೊಸ ಸಾರಿ ತಂದು ಕೊಟ್ಟಿದ್ರು. ಭಿಕ್ಷುಕ ಬಗ್ಗೆ ಭಿಕ್ಷೆ ಬೇಡ್ಲಂತ ಅನ್ನ ರೊಟ್ಟಿ ತಂದು ಕೊಟ್ರು. ಮೈಮ್ಯಾನ ಸೀರೆ ಹರಿದಿತ್ತು ನೋಡಿ ಭಾವ ಸಾತ್ಕೊಂಡ. ಪಾಪ ಮೈಮ್ಯಾನ ಸೀರೆ ಹರಿದತ್ತ ತಿಳ್ಕೊಂಡ ಒಳಗೆ ಹೋಗಿ ಹೊಸ ಸೀರೆ ತಂದು ಕೊಟ್ಟಂತ. ಮರು ಸುಳ್ಕ್ಯಾಡು ಆಕಿ ಸಿಗ್ಲಿಲ್ಲ ವೈನಿಗೆ. ಸೀರೆ ಯಾರು ಕೇಳು ಸಾತ್ಕೊಂಡು ಗೊತ್ತತ್ತು, ಕ್ಷಮಾ ಮಾಡ್ರಿ ಅಂತಂದ. ಯಾಕ ಸೀರೆ ನಾನು ಯಾಕೋ ನೀ ಯಾಕೆ ಸೀರೆ ತಗೊಂಡು ನಂಗಲ್ರಿ ಅವ್ರು ಭಿಕ್ಷುಕ್ ಬಂದಿರೋಕೆ ಕೊಟ್ನಿ. ಅಪ್ಪಾ ಶಾನ್ಯ ಅಂತ ಉಂಟು ನಂಗೆ ಯಾಕೆ ಹೇಳಿಲ್ಲ ತಂದು ಒಂದೇ ಯಾಕೋ ಇನ್ನೊಂದು ಕೊಡ್ತಿದ್ರು. ನೀವಿದ್ರ ಯಾರಿಗೆ ಕೊಟ್ಟಿ ಈಗಿನವ್ರಿದ್ರಲ್ಲ ವೈನಿಗಳ ಮೈಲಿ ಹಿಂದೆ ಹೋಗಿದ್ದಿದ್ರು ನೀವು. ಅಂದ್ರೆ ಅವತ್ತಿನ ವೈನ್ಯ ಧಾರ್ಮಿಕ ಧರ್ಮ ಶಾಂತಿಸಾಗರ ಮುಂದಂತ ಧರ್ಮ ಇತ್ತು. ನೀವು ಇಂಥ ಧರ್ಮ ಬೆಳೆಸಿ ವಾತ್ಸಲ್ಯ ಭಾವ ಇಟ್ಕೋರಿ. ರಾಜ ಪುತ್ರ ಬಂದಂತ ರಾಜ ಯೋಗ್ಯ ರಾಜ ಪಟ್ಟ ಕಟ್ಟಿ ವೈದ್ಯರ ಆಶ್ರಯ ತಗೊಂಡು ಪ್ರಾಣ ಬಿಟ್ಟ. ಅವ್ ರಾಜ ಅಪ್ಪಗ ಮಗ ಅಂತಾನು 12 ವರ್ಷನ್ಯಾಗ ಈ ಸಂಸಾರದಾಗ ಏನ್ ದುಃಖತಿ ಕಷ್ಟ ನೋಡಿ ಬಂದ್ರಿ. ಇನ್ನು ನನ್ನ ದೇಶದಾಗ ನನ್ನ ರಾಜ್ಯದಾಗ ನಾ ಕಾನೂನು ಮಾಡ್ಕೊಂಡು ನಿಮ್ಮ ಸಮಾಧಿ ಆದ ನಂತರ 12 ದಿವಸಕ್ಕೆ ದಿನ ಮಾಡ್ತಾರಲ್ಲ, ಆ ದಿನ ಮಾಡೋ ಪರಂಪರಾ ಬಂದ್ ಮಾಡಿ ಅವತ್ತು ನಮ್ಮ ರಾಜ್ಯದಾಗ ಗೋಡು ಗರಿಬಿಗಳಿಗೆ ದಾನ ಪರಂಪರೆ ಅಂತ ಆ ಮಗ ಸಂಕಲ್ಪ ಮಾಡ್ದ. 12 ವರ್ಷ ಮಾಡಿ ಬಂದದ ಸಾರ್ಥಕ ಆದ್ರೂ ಒಂದು ಪರಂಪರಾ ಬಂದ್ ಮಾಡಿ ಆ ದಿನದ ಊಟ ತಿನ್ನಬಾರ್ದು ನಮ್ಮ ಶಾಸ್ತ್ರ ಎಂದಿದ್ದು ಹೇಳ್ಕೊತ ಬಂದಾರ. ನಮ್ಮ ಮಂದಿ ಕೇಳಂಗಿಲ್ಲ, ಮತ್ತೆ ಪರಂಪರಾ ಮಾಡ್ತಾರ.
ಅದರ ಬದಲು ಗ್ರಂಥ ಪ್ರಕಾಶನ ಮಾಡ್ರಿ, ದಾನ ಧರ್ಮ ಮಾಡ್ರಿ, ಮಂದಿರ ಜೀರ್ಣೋದ್ಧಾರ ಮಾಡ್ರಿ, ಗುಂಪಾ ನಿರ್ಮಾಣ ಮಾಡ್ರಿ, ಅವ್ರ ಹೆಸರು ಮ್ಯಾಲ ಕ್ಷೇತ್ರದಾಗ ಹೋಗಿ ಒಂದು ಮುನಿ ಗುಂಪಾ ಕಟ್ರಿ, ಯಾತ್ರಿ ನಿವಾಸ ಕಟ್ರಿ, ಸತ್ಕಾರ್ಯ ಮಾಡಿದ್ರೆ ಬಿಟ್ಟ ಈ ಪಾಶ್ಚಿಮಾತ್ಯ ಅಶುಭ ಪರಂಪರಾ ನಮ್ಮಲ್ಲಿ ಹೇಳಿದ್ ಮಾಡಬಾರ್ದು. ಅದಕ್ಕೆ ಅವತ್ತು 12 ವರ್ಷ ಸಾಧನಾ ಮಗ ಆ ಪರಂಪರಾ ಬಂದ್ ಮಾಡಿ ಅಪ್ಪಂದ ದಿನದ ದಿವಸ ದಾನ ಹಿಂಗ್ ಮಾಡಿದ, ದಾನ ಹಿಂಗ್ ಮಾಡಿದ. ನನ್ನ ರಾಜ್ಯದಾಗ ಒಬ್ರು ಭಿಕ್ಷುಕರು ಉಳಿಬಾರ್ದು, ಭಿಕ್ಷುಕರ ಪರಿಸ್ಥಿತಿ ಏನೈತಿ ಅವ್ರ ಜಾಗದಾಗ ಹೋಗಿ ನಾನು ನೋಡಿ ಬಂದಿನಿ ಅಂತ ನನ್ನ ರಾಜ್ಯದ ಪ್ರಜೆಗೆ ಒಬ್ಬರಿಗೂ ಆಗಬಾರ್ದಂತ ಸಂಕಲ್ಪ ಮಾಡಿ ಆದರ್ಶ ರಾಜ್ಯ ಆಗಿ ಬದುಕಿ ತನ್ನ ಜೀವನ ಸಾರ್ಥಕ ಮಾಡಿಕೊಂಡ. ಹಂಗ ನಾವು ಇವತ್ತು ಇಂಥ ಶ್ರೇಷ್ಠ ಸಪ್ತ ಋಷಿ, ಸಪ್ತ ಮುನಿರಾಜರು, ಸಪ್ತ ಸನ್ಯಾಸಿಗಳು, ಸಪ್ತ ಸೈನಿಕರು ಜನಿಸತಕ್ಕಂಥ ಭೂಮಿಯೊಳಗೆ ಜನ್ಮ ತಾಳೀವಿ, ಸೊಸಿಯಾಗಿ ಬಂದೀವಿ, ಮಗ ಆಗಿದ್ದೀವಿ, ಅಪ್ಪನ ಸ್ಥಾನ ಆಗಿದ್ದೀವಿ, ಅಪ್ಪನ ಸ್ಥಾನ ಆಗಿದ್ದೀವಿ. ಇನ್ನು ಅವ್ರ ಕೀರ್ತಿ ಕಲಂಕ ಹಚ್ಚು ಕೆಲಸ ನಮ್ಮಿಂದ ಆಗಬಾರ್ದು. ಅವ್ರ ಕೀರ್ತಿ ಸಂಬಂಧ ಹೇಳಬೇಕು. ಈ ಮಂಗಲ ಭಾವ ಇಟ್ಕೊಂಡು ನಿಮ್ಮ ಜೀವನ ಸಾಧನೆ ಮಾಡ್ಕೊಂಡು ಜನ್ಮ ಹಿಂಸಾ ಪಡೋ ಧರ್ಮ ಕಿ आज की मंगल बेरा की ಚಂದ್ರಕಾಂತ್ ಭುಜಿಪೇಟೆ ಬಂದರು ಮಹಾರಾಜರಿಂದ ಆಶೀರ್ವಾದ ತಗೋಬೇಕು. ಅವರಿಗೆ ಕಮಿಟಿ ವತಿಯಿಂದ ಸತ್ಕಾರ